ಹಲೋ ಸ್ಟೂಡೆಂಟ್ಸ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ರಿಗೂ ನಮಸ್ಕಾರ. ಸೊ ನೋಡಿ, ಇವತ್ತಿನ ವಿಡಿಯೋಲಿ ನೆಕ್ಸ್ಟ್ ಟಾಪ್ 50 MCQs ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಏನಂದ್ರೆ ದೀಸ್ MCQs ಆರ್ ಸ್ಟ್ರಿಕ್ಟ್ಲಿ ಬೇಸ್ಡ್ ಅಪಾನ್ ಯುವರ್ SSLC ಬ್ಲೂ ಪ್ರಿಂಟ್. ಏನ್ ಹೊಸದಾಗಿ ಏನ್ ರಿಲೀಸ್ ಮಾಡಿದಾರಲ್ಲ ಆ ಬ್ಲೂ ಪ್ರಿಂಟ್ ಅಕಾರ್ಡಿಂಗ್ ಆಗಿ ಯಾವ ಲೆಸನ್ ಇಂದ 1 ಮಾರ್ಕ್ ಕ್ವಶನ್ ಕೇಳಿದ್ದಾರೆ ಅಥವಾ MCQ ಆಗಿರ್ಲಿ, ಅದನ್ನೆಲ್ಲ ನಾನು ಸೆಲೆಕ್ಟ್ ಮಾಡಿ ನಿಮ್ಮ ಪ್ರಿಪರೇಟರಿ ಮತ್ತೆ ಬೋರ್ಡ್ಸ್ ಗೆ ಹೆಲ್ಪ್ ಆಗೋ ಕ್ವಶನ್ಸ್ ನ ಇಲ್ಲಿ ಸೆಲೆಕ್ಟ್ ಮಾಡಿ ನಿಮಗೆ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಅಂಡ್ ದಿಸ್ ಇಸ್ ಯುವರ್ ಪಾರ್ಟ್ 2 ಅಂತ. ಅಂಡ್ ಆಲ್ರೆಡಿ ನಾನು ಪಾರ್ಟ್ 1 ಕವರ್ ಮಾಡಿದ್ದೀನಿ ನನ್ನ ಯಾವುದು ಪ್ರೀವಿಯಸ್ ವಿಡಿಯೋಲಿ. ಸೊ ಏನಾದ್ರು ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಅದನ್ನ ನಾನು ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿಂದ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಕ್ವೆಶನ್ ನೋಡಿ. ಇಫ್ ಅ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ a1x plus b1y plus c1 and a2x plus b2y plus c2 equal to 0, ಏನಂತ ಹೇಳಿದ್ದಾರೆ, ಯೂನಿಕ್ ಸೊಲ್ಯೂಷನ್. ನೋಡಿ, 3 ಕಂಡೀಷನ್ ಇದೆ ಅಂತ ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋಲಿ ತಿಳಿಸ್ಕೊಟ್ಟಿದ್ದೀನಿ. ಇದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಚಾಪ್ಟರ್ ಅಲ್ಲಿ ಕಂಡೀಷನ್ಸ್ ಗೊತ್ತಿರ್ಬೇಕು ನಿಮಗೆ. ಕಂಡೀಷನ್ಸ್ ಏನು? ಫಸ್ಟ್ ಕಂಡೀಷನ್ a1 by a2 is not equal to b1 by b2. ಇದು ಏನ್ ಕಂಡೀಷನ್ ಅಂದ್ರೆ ಯೂನಿಕ್ ಸೊಲ್ಯೂಷನ್, ಸರಿನಾ? ಅಂಡ್ ಲೈನ್ಸ್ ಯಾವ ತರ ಇರುತ್ತೆ? ಇಂಟರ್ಸೆಕ್ಟಿಂಗ್. ಸೆಕೆಂಡ್ ಕಂಡೀಷನ್ ಏನು? a1 by a2 is equal to b1 by b2 but not equal to c1 by c2. ಇದು ಯಾವ ಕಂಡೀಷನ್ ಅಂದ್ರೆ ಲೈನ್ಸ್ ಆರ್ ಪ್ಯಾರಲಲ್ ಅಂಡ್ ನೋ ಸೊಲ್ಯೂಷನ್. ಲಾಸ್ಟ್ ಥರ್ಡ್ ಕಂಡೀಷನ್ ಏನ್ ನೀವು ಗ್ಯಾಪ್ ಮಾಡ್ಕೋಬೇಕಂದ್ರೆ a1 by a2 is equal to b1 by b2, it is also equal to c1 by c2. ಅಂದ್ರೆ ಲೈನ್ಸ್ ಆರ್ ಕೋಇನ್ಸಿಡೆಂಟ್ ಅಂಡ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಈ 3 ಕಂಡೀಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ನಿಮಗೆ ಡೈರೆಕ್ಟ್ ಆಗಿ ಕೇಳಬಹುದು, ಅಥವಾ ಇಂಡೈರೆಕ್ಟ್ ಆಗಿ ಇದನ್ನ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಕೆ ವ್ಯಾಲ್ಯೂ ಸಮಥಿಂಗ್ ಯಾವ್ದೋ ಒಂದು ಮಿಸ್ಸಿಂಗ್ ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಕೇಳ್ಬೋದು ಅವರು. ಸೊ ಇಲ್ಲಿ ಯೂನಿಕ್ ಸೊಲ್ಯೂಷನ್ ಅಂತ ಕ್ಲಿಯರ್ ಆಗಿ ಕೇಳ್ತಾ ಇದಾರೆ, ಅಂದ್ರೆ ಇದು a1 by a2 is not equal to b1 by b2 ಅಂದ್ರೆ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ದ ವ್ಯಾಲ್ಯೂಸ್ ಆಫ್ x and y which satisfy the linear equation. ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಏನ್ ಹೇಳಿದ್ದಾರೆ? ವಿಚ್ ಸ್ಯಾಟಿಸ್ಫೈ. ನೋಡಿ, ವಿಚ್ ಸ್ಯಾಟಿಸ್ಫೈ ಅಂದ್ರೆ ಏನಂತ ಅರ್ಥ ಅಂದ್ರೆ ಏನು ನಿಮ್ಗೆ ಇದು ಲೀನಿಯರ್ ಈಕ್ವೇಶನ್ ಕೊಟ್ಟಿದಾರೋ, ಸರಿನಾ? ಈ ಲೀನಿಯರ್ ಈಕ್ವೇಶನ್ಸ್ ಗೆ ನಿಮ್ಗೆ ಒಂದು ಎಕ್ಸ್ ಮತ್ತೆ ಇನ್ನೊಂದು ವೈ ವ್ಯಾಲ್ಯೂ ಇಲ್ಲಿ ಅವರು 4 ಆಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಎಲ್ಲ 4 ಆಪ್ಷನ್ಸ್ ಅಲ್ಲಿ ನಿಮ್ಗೆ ಒಂದು ಎಕ್ಸ್ ಮತ್ತೆ ಇನ್ನೊಂದು ವೈ ವ್ಯಾಲ್ಯೂ ಪ್ರೊವೈಡ್ ಮಾಡಿದ್ದಾರೆ. ಈ 4 ಆಪ್ಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕು, ಅದು ಸೊಲ್ಯೂಷನ್ ಇದೆಯೋ ಅಲ್ವೋ ಅಂತ ಚೆಕ್ ಮಾಡ್ಬೇಕು ಅಷ್ಟೇ. ಅಂದ್ರೆ ಸ್ಯಾಟಿಸ್ಫೈ ಅಂದ್ರೆ ಏನಂತ ಅರ್ಥ? ಇಟ್ ಶುಡ್ ಬಿ ಸೊಲ್ಯೂಷನ್. ಹೌ ಕ್ಯಾನ್ ಯು ಚೆಕ್ ದಟ್ ಇಟ್ ಇಸ್ ಸೊಲ್ಯೂಷನ್ ಆರ್ ನಾಟ್ ಅಂದ್ರೆ ಇಟ್ ಶುಡ್ ಸ್ಯಾಟಿಸ್ಫೈ ಅಂದ್ರೆ LHS ಈಕ್ವಲ್ ಟು RHS ಬರಬೇಕು. ಅಂದ್ರೆ ಏನಂತ ಅರ್ಥ? ಈ ಕೊಟ್ಟಿರೋ ವ್ಯಾಲ್ಯೂಸ್ ನ ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ ಮತ್ತೆ ವೈ ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಗೆ 16 ಬರಬೇಕು. ಬಂದಿಲ್ಲ ಅಂದ್ರೆ ನಾಟ್ ಎ ಸೊಲ್ಯೂಷನ್, ಬಂದ್ರೆ ಎಸ್ ಇಟ್ ಇಸ್ ಅ ಸೊಲ್ಯೂಷನ್. ಸೊಲ್ಯೂಷನ್ ಅಂದ್ರೆ ಇಟ್ ಇಸ್ ಸ್ಯಾಟಿಸ್ಫೈಯಿಂಗ್ ಅಷ್ಟೇ. ಇಲ್ಲಿ 5 and 2 ತಗೊಂಡ್ ನೋಡಿ. 5 ತಗೊಂತೀರಾ ಅಂದ್ರೆ 2 ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ 5 ಪ್ಲಸ್ 3 ಇಂಟು ವೈ ಪ್ಲೇಸ್ ಅಲ್ಲಿ 2 ತಗೊಳ್ಳಿ, ಸಾಲ್ವ್ ಮಾಡಿ. 5 2s 10, 10 ಪ್ಲಸ್ 3 2s 6 ಅಂದ್ರೆ 10 ಪ್ಲಸ್ 6 ಎಷ್ಟಾಗುತ್ತೆ? 16. ಅಂದ್ರೆ ಏನಂತ ಅರ್ಥ? 16 ಬರ್ತಾ ಇದೆ. ಸೊ ದೇರ್ಫೋರ್ ಯು ಕ್ಯಾನ್ ಸೇ ದಟ್ ಆಪ್ಷನ್ ಎ ಇಸ್ ಸೊಲ್ಯೂಷನ್ ಅಥವಾ ಆಪ್ಷನ್ ಎ ಇಸ್ ಸ್ಯಾಟಿಸ್ಫೈಯಿಂಗ್ ದ ಗಿವನ್ ವ್ಯಾಲ್ಯೂಸ್ ಇಸ್ ಸ್ಯಾಟಿಸ್ಫೈಯಿಂಗ್ ದ ಲಿನಿಯರ್ ಈಕ್ವೇಶನ್ ಅಂತ ಹೇಳ್ಬೋದು. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ನೋಡಿ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ದ ಬೇಸ್ ರೇಡಿಯಸ್ and height of a right circular cylinder and a right circular cone are equal. ಇಲ್ಲಿ ಒಂದು ಸಿಲಿಂಡರ್ ಇದೆ ಅಂತ ಹೇಳಿದ್ದಾರೆ. ಸೊ ಒಂದು ಸಿಲಿಂಡರ್ ಬಿಡಿಸ್ಕೊಳ್ಳೋಣ ಸಿಂಪಲ್ ಆಗಿ. ಓಕೆ, ಸಿಲಿಂಡರ್ ಆದ್ಮೇಲೆ ಇನ್ನೊಂದೇನು ಹೇಳಿದ್ದಾರೆ? ಕೋನ್ ಅಂತ ಹೇಳಿದ್ದಾರೆ, ಸರಿನಾ? ಸೊ ದಿಸ್ ಇಸ್ ಯುವರ್ ಕೋನ್ ಅನ್ಕೊಳ್ಳಿ. ಇಲ್ಲಿ ಕಂಡೀಷನ್ ಏನಂದ್ರೆ ಬೇಸ್ ರೇಡಿಯಸ್ ಅಂಡ್ ಹೈಟ್. ಅಂದ್ರೆ ಇಲ್ಲೊಂದು ರೇಡಿಯಸ್ ಇದೆಯಾ? ಸೊ ದಿಸ್ ಇಸ್ ಯುವರ್ ಬೇಸ್ ರೇಡಿಯಸ್ ಅಂಡ್ ಇದನ್ನ ರೇಡಿಯಸ್ ಅಂತ ಕೋನ್ ಅನ್ಕೋಣ. ಇದೆರಡು ರೇಡಿಯಸ್ ಸೇಮ್ ಇದೆ, ಸಿಲಿಂಡರ್ ಮತ್ತೆ ಕೋನ್ದು. ಆಸ್ ವೆಲ್ ಆಸ್ ಹೈಟು ಕೂಡ ಸೇಮ್ ಇದೆ. ಇಲ್ಲೇನ್ ಎಚ್ ಅಂತ ಇದೆಯೋ ಹೈಟು, ಸೇಮ್ ಹೈಟ್ ಇಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ಯಾವ್ದಕ್ಕೆ? ನಿಮ್ಮ ಕೋನ್ಗೆ, ಸರಿನಾ? ಈ ತರ ಕಂಡೀಷನ್ ಕೊಟ್ಬಿಟ್ಟು ಏನ್ ಹೇಳ್ತಾ ಇದಾರೆ? ಇಫ್ ದ ವಾಲ್ಯೂಮ್ ಆಫ್ ಸಿಲಿಂಡರ್ ಈಸ್, ವಾಲ್ಯೂಮ್ ಆಫ್ ಸಿಲಿಂಡರ್ ಅಂದ್ರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಬಂದು 360 ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ಸಿಲಿಂಡರ್. ನಿಮಗೆ ಅವ್ರು ಕೇಳ್ತಾ ಇರೋದೇನಂದ್ರೆ ವಾಲ್ಯೂಮ್ ಆಫ್ ಕೋನ್ ಕೇಳ್ತಾ ಇದಾರೆ. ಅಂದ್ರೆ ವಾಲ್ಯೂಮ್ ಆಫ್ ಕೋನ್ ಮತ್ತೆ ವಾಲ್ಯೂಮ್ ಆಫ್ ಸಿಲಿಂಡರ್ ನೀವೇನಾದ್ರೂ ಫಾರ್ಮುಲಾಸ್ ನ ಅಬ್ಸರ್ವ್ ಮಾಡಿದ್ರೆ ಏನಿದೆ ಅಂದ್ರೆ ವಾಲ್ಯೂಮ್ ಆಫ್ ಕೋನ್ ಬಂದು ಇಸ್ ನಥಿಂಗ್ ಬಟ್ 1/3 ಆಫ್ ವಾಲ್ಯೂಮ್
ಆಫ್ ಸಿಲಿಂಡರ್. ಅದೆಂಗ್ ಸರ್ ಅಂತ ಹೇಳ್ತೀರಾ ಅಂದ್ರೆ ನೋಡಿ, ಏನು ವಾಲ್ಯೂಮ್ ಆಫ್ ಕೋನ್ ಅಂದ್ರೆ 1/3 ಪೈ ಆರ್ ಸ್ಕ್ವೇರ್ ಎಚ್. ಈ ಪೈ ಆರ್ ಸ್ಕ್ವೇರ್ ಎಚ್ ಅನ್ನೋದೇನು, ಪೈ ಆರ್ ಸ್ಕ್ವೇರ್ ಎಚ್ ಅನ್ನೋದು ಇಟ್ ಇಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಸಿಲಿಂಡರ್. ಸೊ ಅದನ್ನ 1/3 ಅಂದ್ರೆ 3 ಟೈಮ್ಸ್ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ವಾಲ್ಯೂಮ್ ಆಫ್ ಕೋನ್. ಸೊ ವಾಲ್ಯೂಮ್ ಆಫ್ ಕೋನ್ ಕ್ಲಿಯರ್ ಆಗಿ ಏನ್ ಕೊಟ್ಟಿದಾರೋ ಅದು ಪೈ ಆರ್ ಸ್ಕ್ವೇರ್ ಎಚ್. ಅಂದ್ರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಏನ್ ಕೊಟ್ಟಿದಾರೋ ಅದೇನಾಗ್ಬಿಡುತ್ತೆ ಪೈ ಆರ್ ಸ್ಕ್ವೇರ್ ಎಚ್. ಅದ್ರ ಜಾಗದಲ್ಲಿ 360 ಬರ್ಕೊಳ್ಳಿ, ಅದನ್ನ ಡಿವೈಡೆಡ್ ಬೈ 3 ಮಾಡಿ, ಯು ವಿಲ್ ಗೆಟ್ ಯುವರ್ ಆನ್ಸರ್. ಸೊ 3 1s ಅಂಡ್ 3 2s ಅಂಡ್ 0 ಅಂದ್ರೆ ಏನಂತ ಅರ್ಥ, 120. ಸೊ 120 ಸೆಂಟಿಮೀಟರ್ ಕ್ಯೂಬ್. ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಟ್ರಿಗ್ನೋಮೆಟ್ರಿ ಮೇಲಿದೆ. 1 minus tan square 45 ಡಿವೈಡೆಡ್ ಬೈ 1 ಪ್ಲಸ್ tan square 45. ಇದನ್ನ ನಾವು ಸಾಲ್ವ್ ಮಾಡಿದ್ರೆ 4 ಆಪ್ಷನ್ ನಲ್ಲಿ ಯಾವ್ದಕ್ಕೆ ಈಕ್ವಲ್ ಬರುತ್ತೆ ಅಂತ ಹೇಳಿದ್ದಾರೆ. ಸರಿನಾ? ಇವಾಗ ಫಸ್ಟ್ ಆಪ್ಷನ್ಸ್ ನೋಡ್ಬಿಡಿ. tan 90, tan 90 ವ್ಯಾಲ್ಯೂ ಏನ್ ಬರುತ್ತೆ ಅಂದ್ರೆ ಎಲ್ಲಾ ವ್ಯಾಲ್ಯೂಸ್ನ ಒಂದ್ಸಲಿ ಬರ್ಕೊಂಬೋಣ. ಸೊ ಇದನ್ನ ಯಾವ ತರ ಬರ್ಕೊಂತೀವಿ ಅಂದ್ರೆ ನೋಡಿ, ನಿಮ್ಗೆ ಟೇಬಲ್ ಗ್ಯಾಪ್ನ ಇರಬೇಕು. ನಾನು ಪ್ರೀವಿಯಸ್ ವಿಡಿಯೋಲಿ ಅಂದ್ರೆ ಪಾರ್ಟ್ 1 ಅಲ್ಲೂ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಯಾವ ತರ ಗ್ಯಾಪ್ನ ಇಟ್ಕೊಳೋದು. ಒಂದು ಸೈನ್ ಗ್ಯಾಪ್ನ ಇಟ್ಕೊಂಡ್ರೆ ಸಾಕು. ಅಂದ್ರೆ ಸೈನ್, ಇನ್ನೊಂದೇನಿದೆ ಕಾಸ್, ಇನ್ನೊಂದೇನು ಟ್ಯಾನ್, ಅಂಡ್ ಸೈನ್ ನ ರೆಸಿಪ್ರೋಕಲ್ ಮಾಡಿದ್ರೆ ಕೊಸಿಕೆಂಟ್, ಅಂಡ್ ಕಾಸ್ ನ ರೆಸಿಪ್ರೋಕಲ್ ಮಾಡಿದ್ರೆ ಸಿಕೆಂಟ್, ಅಂಡ್ ಟ್ಯಾನ್ ನ ರೆಸಿಪ್ರೋಕಲ್ ಮಾಡಿದ್ರೆ ಕಾಟ್. ಸೈನ್ ಗ್ಯಾಪ್ ನ ಇಟ್ಕೊಳ್ಳಿ. ಅಂದ್ರೆ ಇಲ್ಲಿ 0 ಡಿಗ್ರಿ ಅಂತ ಬರೆದು ಬಿಡ್ತೀನಿ. 0 ಡಿಗ್ರಿ ಸ್ಟ್ಯಾಂಡರ್ಡ್ ಆಂಗಲ್ಸ್ ಯಾವ್ದು 30, 45, 60 ಮತ್ತೆ 90. ಸರಿನಾ? ಸೈನ್ 0 ಅಂದ್ರೆ ವ್ಯಾಲ್ಯೂ ಬಂದು 0 ಬರುತ್ತೆ. ಸೈನ್ 30 ಹಾಫ್, ಅಂಡ್ ಸೈನ್ 45 1/√2, ಅಂಡ್ ಸೈನ್ 60 ಬಂದು √3/2, ಸೈನ್ 90 1. ಇದನ್ನ ಈ ಆರ್ಡರ್ ಅಲ್ಲಿ ಬರೀರಿ, ರಿವರ್ಸ್ ಆರ್ಡರ್ ಅಲ್ಲಿ. ಅದೇ ನಿಮ್ಮ ಕಾಸ್ ವ್ಯಾಲ್ಯೂ. ಅದಕ್ಕೆ ಕಾಸ್ಗೆ ನೀವೇನಾದ್ರೂ ಫುಲ್ ಫಾರ್ಮ್ ಅಂದ್ರೆ ಅದನ್ನ ಪ್ರಾಪರ್ ಆಗಿ ನೀವು ಓದ್ತೀರಾ ಅಂದ್ರೆ ಅದೇನ್ ಹೆಸರು ಅಂದ್ರೆ ಅದು ನಾವು ಬರೀ ಶಾರ್ಟ್ ಫಾರ್ಮ್ ಅಲ್ಲಿ ಕಾಸ್ ಅಂತೀವಿ. ಬಟ್ ಅದನ್ನ ಏನಂತ ಕರಿತೇವೆ ಅಂದ್ರೆ ಕೊಸೈನ್. ಕೊಸೈನ್ ಅಂದ್ರೆ ಇನ್ನೂ ಫುಲ್ ಫಾರ್ಮ್ ಇದೆ, ಕಾಂಪ್ಲಿಮೆಂಟರಿ ಆಫ್ ಸೈನ್. ಅದು ಕಾಂಪ್ಲಿಮೆಂಟರಿ ಆಫ್ ಸೈನ್ ಅಂದ್ರೆ ಇಲ್ಲಿ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಏನಂತ ಅರ್ಥ ಅಂದ್ರೆ, ಸಪೋಸ್ ಅನ್ಕೊಳ್ಳಿ 0 ಡಿಗ್ರಿ ಪ್ಲಸ್ ಏನ್ ಆಡ್ ಮಾಡಿದ್ರೆ ನಮ್ಗೆ 90 ಬರುತ್ತೆ. ಎರಡು ಆಂಗಲ್ಸ್ ನ ಆಡ್ ಅಪ್ ಮಾಡಿದ್ರೆ 90 ಬರಬೇಕು. ಅಂದ್ರೆ 0ಗೆ ಏನು 90 ಆಡ್ ಮಾಡಿದ್ರೆ ಅಂದ್ರೆ ಏನಂತ ಅರ್ಥ, ಸೈನ್ ಗೆ ಏನು 0 ವ್ಯಾಲ್ಯೂ ಇರುತ್ತೋ ಅಂದ್ರೆ ಸೈನ್ 0 ಡಿಗ್ರಿಗೆ ಎಷ್ಟು ವ್ಯಾಲ್ಯೂ ಇರುತ್ತೋ ಅದೇ ಕಾಸ್ 90 ಡಿಗ್ರಿಗೆ ಇರುತ್ತೆ. ಅದಕ್ಕೆ ಅದನ್ನ ಕಾಂಪ್ಲಿಮೆಂಟರಿ ಆಫ್ ಸೈನ್ ಅಂತ ಹೇಳ್ತಾರೆ. ಸರಿನಾ? ಅದಕ್ಕೆ ನೋಡಿ ನಾವು ಉಲ್ಟಾ ಬರೀತೀವಿ ಅಷ್ಟೇ. ಇಲ್ಲಿ 60 ಡಿಗ್ರಿಗೆ √3/2 ಇದೆ. ಕಾಸ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ 60 ಡಿಗ್ರಿಗೆ ಕಾಂಪ್ಲಿಮೆಂಟರಿ ಯಾವುದು 30 ಡಿಗ್ರಿ. ಅವಾಗಲೇ ತಾನೇ 60 ಪ್ಲಸ್ 30 90 ಆಗೋದು. ಅಂದ್ರೆ ಸೈನ್ 60ಗೆ ಎಷ್ಟಿರುತ್ತೋ ಅಷ್ಟೇ ಕಾಸ್ 30ಗೆ ಇರುತ್ತೆ. ಸೊ ಅದಕ್ಕೆ ನಾವು ಉಲ್ಟಾ ಗ್ಯಾಪ್ ಇಟ್ಕೊಂತೀವಿ ಅಷ್ಟೇ. √3/2 ಅಂಡ್ 1/√2 ಅಂಡ್ 1/2 ಅಂಡ್ ಇಲ್ಲಿ 0. ಇದೆರಡನ್ನು ಡಿವೈಡ್ ಮಾಡಿ ನಿಮ್ಗೆ ಏನ್ ಸಿಗುತ್ತೆ, ಟ್ಯಾನ್ ಸಿಗುತ್ತೆ ಅಷ್ಟೇ. ಸೊ ಟ್ಯಾನ್ ಇಸ್ ನಥಿಂಗ್ ಬಟ್ ಸೈನ್ ಓವರ್ ಕಾಸ್. ಸೊ 0/1 ಇಟ್ ಇಸ್ ನಥಿಂಗ್ ಬಟ್ 0. ಇನ್ನೊಂದು ಕೇಸ್ ಗ್ಯಾಪ್ ಇಟ್ಕೊಳ್ಳಿ ನೋಡಿ, 0/1 ಇದ್ರೆ ನೀವು 0 ಅಂತ ಗ್ಯಾಪ್ ಇಟ್ಕೊಳ್ಳಿ. ಅಂದ್ರೆ ನೀವು 0/1 ಮಾಡಿದ್ರೆ ಆನ್ಸರ್ 0ನೇ ಬರುತ್ತೆ. ಏನಾದ್ರೂ ಸಪೋಸ್ 1/0 ಅಂತ ಬಂದ್ರೆ ಅದನ್ನ ನಾವು ನಾಟ್ ಡಿಫೈನ್ಡ್ ಕೇಸ್ ಅಂತ ಹೇಳ್ತೀವಿ ಮ್ಯಾಥ್ಸ್ ಅಲ್ಲಿ. ಅಂದ್ರೆ ಇದನ್ನ ಮಾಡಕ್ ಆಗೋದಿಲ್ಲ. ಸರಿನಾ? ಅದಕ್ಕೆ ಇಲ್ಲಿ ಎಲ್ಲೆಲ್ಲಿ ಬರುತ್ತೋ ಈ ಕೇಸ್ ಗ್ಯಾಪ್ ಅಲ್ಲಿ ನಾಟ್ ಡಿಫೈನ್ಡ್ ಅಂತ ಬರೀಬೇಕಷ್ಟೇ. ಸೊ 1/2 √3/2 ಅಂದ್ರೆ ಏನಾಗುತ್ತೆ, ಇಲ್ಲಿ 2 and 2 ಡಿವೈಡ್ ಆಗುತ್ತೆ. ಆನ್ಸರ್ ಏನಂದ್ರೆ 1/√3. ಇದನ್ನ ಎಕ್ಸಾಮಿನೇಷನ್ ಹೋಗಿದ ತಕ್ಷಣ ಈ ತರ ಒಂದು ಟೇಬಲ್ ಮಾಡ್ಕೊಂಡ್ಬಿಡಿ. ಸರಿನಾ? ಇದನ್ನ ಬೈಟ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವು ಟ್ರಿಕ್ ಹೇಳ್ಕೊಡ್ತಾ ಇದೀನಿ, ಈ ತರ ಗ್ಯಾಪ್ ಇಟ್ಕೋಬೇಕು. √2 ಮತ್ತೆ √2 ಕ್ಯಾನ್ಸಲ್ ಆಗುತ್ತೆ 1. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಡಿವೈಡೆಡ್ ಬೈ 2, ಇಲ್ಲಿ ಡಿವೈಡೆಡ್ ಬೈ 2 ಅಂದ್ರೆ √3 ಇರುತ್ತೆ. ಅಂಡ್ 1/0 ಅಂದ್ರೆ 1/0 ಅಂದ್ರೆ ಏನಂತ ಅರ್ಥ, ದಟ್ ಈಸ್ ನಥಿಂಗ್ ಬಟ್ ನಾಟ್ ಡಿಫೈನ್ಡ್ ಕೇಸ್. ಸರಿನಾ? ಅದೇ ತರ ಇದನ್ನ ರೆಸಿಪ್ರೋಕಲ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಕೊಸಿಕೆಂಟ್, ಅಂಡ್ ಕಾಸ್ ನ ರೆಸಿಪ್ರೋಕಲ್ ಮಾಡಿದ್ರೆ ಸಿಕೆಂಟ್, ಅಂಡ್ ಟ್ಯಾನ್ ನ ರೆಸಿಪ್ರೋಕಲ್ ಮಾಡಿದ್ರೆ ಕಾಟ್. ನಾನು ಸದ್ಯಕ್ಕೆ ಬರೆಯಕ್ ಹೋಗ್ತಾ ಇಲ್ಲ. ಈ 3 ವ್ಯಾಲ್ಯೂಸ್ ಬರ್ತಿದ್ರೆ ಸಾಕು, ಸದ್ಯಕ್ಕೆ ನಮ್ ಕೆಲಸ ನಡೆಯುತ್ತೆ ಈ ಕ್ವಶನ್ಗೆ. ಏನಾದ್ರು ಬೇಕಿದ್ರೆ ಎಕ್ಸಾಮ್ ಅಲ್ಲಿ ಎಲ್ಲ ಬರ್ಕೊಳ್ಳಿ. ಇಲ್ಲಿ ಫಸ್ಟ್ ಮೆಥಡ್ ಏನ್ ಮಾಡ್ಬೋದು ಅಂದ್ರೆ ಮಕ್ಕಳು ಒಂದ್ ಅಪ್ರೋಚ್ ಏನ್ ಇಟ್ಕೊಂತಾರೆ ಅಂದ್ರೆ ಮಕ್ಕಳು ಇದನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ತಾರೆ. ಏನ್ ಸರ್ ಸಾಲ್ವ್ ಮಾಡ್ತಾರೆ, ಇಲ್ಲಿ 1 ಮೈನಸ್ ನೀವೇನ್ ಮಾಡ್ತೀರಾ, ಟ್ಯಾನ್ ಸ್ಕ್ವೇರ್ ಅಂದ್ರೆ ಟ್ಯಾನ್ 45 ಹುಡುಕ್ತೀರಾ ವ್ಯಾಲ್ಯೂ. ಸರ್ ಟ್ಯಾನ್ 45 ಆನ್ಸರ್ ಏನಿದೆ 1 ಇದೆ. ಇದನ್ನ ನಾನೇನ್ ಮಾಡ್ತೀನಿ 1 ಸ್ಕ್ವೇರ್ ಮಾಡ್ಬಿಡ್ತೀನಿ. 1 ಸ್ಕ್ವೇರ್ ಏನಾಗುತ್ತೆ 1 ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 45. ಟ್ಯಾನ್ ಸ್ಕ್ವೇರ್ 45 ಅಂದ್ರೆ ಅಗೇನ್ ಆಗುತ್ತೆ 1 ಸ್ಕ್ವೇರ್. 1 ಮೈನಸ್ 1 0 ಡಿವೈಡೆಡ್ ಬೈ 1 ಪ್ಲಸ್ 1 2. ಸೊ 0/2 ಬಂದ್ರೆ ಏನಂತ ಅರ್ಥ, ಇಟ್ ಇಸ್ ನಥಿಂಗ್ ಬಟ್ ಆನ್ಸರ್ ಇಸ್ 0. ಇವಾಗ 0 ಅಂದ್ರೆ ಏನಂತ ಅರ್ಥ, 0 ಅಂದ್ರೆ ಯಾವ ಆಂಗಲ್ಗೆ
ನೀವು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಆಂಗಲ್ ತಗೊಂಡ್ರೆ ನಿಮ್ಗೆ 0 ಬರುತ್ತೆ. ಅಂದ್ರೆ 0 ನೋಡಿ, ಒಂದು sin 0 ಅಂದ್ರೆ ಎಲ್ಲಾ ವ್ಯಾಲ್ಯೂಸ್ ಬರೆದ್ಬಿಡಿ ನೋಡಿ. tan 90 ಎಷ್ಟಿದೆ? ನಾಟ್ ಡಿಫೈನ್ಡ್ ಕೇಸ್. ನೆಕ್ಸ್ಟ್ sin 45 ಎಷ್ಟು? sin 45 1/√2 ಇದಂತೂ ಬಂದಿಲ್ಲ ನಮ್ಗೆ. ನೆಕ್ಸ್ಟ್ cos 0 ಎಷ್ಟು? 1 ಇದು ಬಂದಿಲ್ಲ ನಮ್ಗೆ ಆನ್ಸರ್. ನೆಕ್ಸ್ಟ್ sin 0 ಏನು? 0 ಅಂದ್ರೆ ಏನಂತ ಅರ್ಥ? 0 ಬಂದಿದೆ ಆನ್ಸರ್ ಅಂದ್ರೆ ಯಾವ ಡಿಗ್ರಿಗೆ ನೀವು ಸೈನ್ ವ್ಯಾಲ್ಯೂ ತಗೊಂಡ್ರೆ ಅಂದ್ರೆ sin 0 ಏನ್ ಬರುತ್ತೆ? 0 ಅಂದ್ರೆ ಏನಂತ ಅರ್ಥ? ನಾವು ಇದಕ್ಕೆ ಡೈರೆಕ್ಟ್ ಆಗಿ ಹೇಳ್ಬೋದು, ಇಟ್ ಈಸ್ ನಥಿಂಗ್ ಬಟ್ sin 0 ಡಿಗ್ರಿ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಇದನ್ನ ಇನ್ನೊಂದು ಮೆಥಡ್ ಅಲ್ಲೂ ಮಾಡ್ಬೋದು ನೋಡಿ. ಸೆಕೆಂಡ್ ಮೆಥಡ್, ಇದೊಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಅಂದ್ರೆ ಇದನ್ನ ನಾವು ಡೈರೆಕ್ಟ್ ಆಗು ಬರೀಬಹುದು. ಏನ್ ಐಡೆಂಟಿಟಿ ಅಂದ್ರೆ 1 ಮೈನಸ್ tan ಸ್ಕ್ವೇರ್ 45 ಡಿಗ್ರಿ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ 45 ಡಿಗ್ರಿ. ಇದನ್ನ ಡೈರೆಕ್ಟ್ ಆಗಿ ಈ ತರ ಸಾಲ್ವ್ ಮಾಡೋ ಬದಲು ಇದಕ್ಕೆ ಏನ್ ಐಡೆಂಟಿಟಿ ಇದೆ ಅಂದ್ರೆ ಇಟ್ ಈಸ್ ಈಕ್ವಲ್ ಟು cos 2 ಥೀಟಾ. ಇದು ಡೈರೆಕ್ಟ್ ಐಡೆಂಟಿಟಿ. ಇದು ಜ್ಞಾಪನ ಇಟ್ಕೊಳ್ಳಿ. ಈ ತರ ಇದ್ರೆ ನೀವು cos 2 ಥೀಟಾ ಅಂತ ಬರೀಬಹುದು. ಸೊ cos 2 ಥೀಟಾ ಅಂದ್ರೆ cos 2 ಟೈಮ್ಸ್ ಆಫ್ ಥೀಟಾ. ಇಲ್ಲಿ ಥೀಟಾ ಏನಿದೆ ಅಂದ್ರೆ ಆಂಗಲ್ ಎಷ್ಟಿದೆ? 45. ಅದನ್ನ 45 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ? 90. cos 90 ವ್ಯಾಲ್ಯೂ ಎಷ್ಟು? cos 90 ವ್ಯಾಲ್ಯೂ ಎಷ್ಟಂದ್ರೆ ಇದು 0 ನೋಡಿ. ಬಂತ ಆನ್ಸರ್? 0 ಅಂದ್ರೆ ಏನಂತ ಅರ್ಥ? ನೀವು cos 90 ಅಂತಾನು ಬರೀಬಹುದು ಅಥವಾ sin 0 ಅಂತಾನು ಬರೀಬಹುದು. ಕರೆಕ್ಟಾ? ದಟ್ ಈಸ್ ಆಲ್ಸೋ ಈಕ್ವಲ್ ಟು 0. ಇಲ್ಲಿ ಆಪ್ಷನ್ ಅಲ್ಲಿ cos 90 ಇಲ್ಲ, ಇರೋದು sin 0 ಅಂದ್ರೆ ಅದೇ ಆಪ್ಷನ್ ಕರೆಕ್ಟ್. ಈ ತರ ಎರಡು ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಸರಿನಾ? ನೆಕ್ಸ್ಟ್ ಕ್ವೆಶ್ಚನ್, ಬೈ ಸಾಲ್ವಿಂಗ್ ಅ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್. ನಿಮ್ಗೆ ಎಕ್ಸ್ ಅಂಡ್ ವೈ ವ್ಯಾಲ್ಯೂ ಕೇಳಿದ್ದಾರೆ. ಸರಿ, ಇಲ್ಲಿ ಒಂದು ಗೆಸ್ ವರ್ಕ್ ಮಾಡ್ಬಿಡಿ. ಏನ್ ಗೆಸ್ ವರ್ಕ್ ಮಾಡ್ಬಿಡಿ? ಇಲ್ಲಿ ಎಕ್ಸ್ ಮತ್ತೆ ವೈ ಪ್ಲೇಸ್ ಅಲ್ಲಿ ಏನ್ ವ್ಯಾಲ್ಯೂಸ್ ನ ಇಟ್ರೆ ನಮ್ಗೆ ಟೋಟಲ್ 8 ಸಿಗ್ಬೇಕು. ಸೊ ಇಲ್ಲಿ 3 ಪ್ಲಸ್ 5. ಓಕೆ, ಇಲ್ಲಿ 3 ಪ್ಲಸ್ 5 ತಗೊಂಡ್ರು ಆಗುತ್ತೆ, ಇಲ್ಲಿ 4 ಪ್ಲಸ್ 4 ತಗೊಂಡ್ರು ಆಗುತ್ತೆ. ಬಟ್ ಇಲ್ಲಿ -5 -3 ತಗೊಂಡ್ರೆ ಆಗಲ್ಲ. ಸರಿನಾ? ಅಂಡ್ 5 ಪ್ಲಸ್ 3 ತಗೊಂಡ್ರು ಆಗುತ್ತೆ. ಸೊ ಬೆಟರ್ ಇದನ್ನ ನಾವು ಸಾಲ್ವ್ ಮಾಡ್ಬೇಕಂದ್ರೆ ಯಾವ ಮೆಥಡ್ ಇದು? ಎಲಿಮಿನೇಷನ್ ಮೆಥಡ್. ನೋಡಿ, ನಾವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ ಇದನ್ನ ಸಾಲ್ವ್ ಮಾಡೋಣ. ಏನ್ ಹೇಳುತ್ತೆ ಎಲಿಮಿನೇಷನ್ ಮೆಥಡ್? ಫಸ್ಟ್ ಈಕ್ವೇಶನ್ ಬರ್ಕೊಳ್ಳಿ, ಅದ್ರ ಕೆಳಗಡೆ ಸೆಕೆಂಡ್ ಈಕ್ವೇಶನ್. ಸೆಕೆಂಡ್ ಈಕ್ವೇಶನ್ ವಾಂಟೆಡ್ಲಿ ಕನ್ಫ್ಯೂಸ್ ಮಾಡಕ್ ನೋಡಿ, ಫಸ್ಟ್ y ಕೊಟ್ಟಿದ್ದಾರೆ, ನೀವು ಫಸ್ಟ್ x ಬರ್ಕೊಳ್ಳಿ. -x ಪ್ಲಸ್ 2y ಇಸ್ ಈಕ್ವಲ್ ಟು 1. ಇಲ್ಲಿ ಕ್ಯಾನ್ಸಲ್ ಔಟ್ ಆಗುತ್ತೆ. ಪ್ಲಸ್ x ಮೈನಸ್ x ಅಂಡ್ ಪ್ಲಸ್ y ಪ್ಲಸ್ 2y ಅಂದ್ರೆ ಪ್ಲಸ್ 3y ದಟ್ ಈಸ್ ಈಕ್ವಲ್ ಟು 8 ಪ್ಲಸ್ 1 9 3 1s 3 3s ಅಂದ್ರೆ y ಈಕ್ವಲ್ ಟು 3. ಸೊ y ಈಕ್ವಲ್ ಟು 3 ಎಲ್ಲಿ ಬಂದಿದೆ? ಇದೆ ನೋಡಿ, ಆಪ್ಷನ್ ಸಿ ಇಸ್ ಕರೆಕ್ಟ್. ದಟ್ಸ್ ಆಲ್. ಅಷ್ಟೇ ನಮ್ಗೆ ಸಿಕ್ತು. ಕಂಪ್ಲೀಟ್ ಆಗಿ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಏನಾದ್ರೂ ನಿಮ್ಗೆ ಸಾಲ್ವ್ ಮಾಡ್ಬೇಕಂದ್ರೆ ನೋಡಿ, ಎಕ್ಸ್ ವ್ಯಾಲ್ಯೂನು ಕಂಡುಹಿಡ್ಕೊಂಬೋಣ. 8 ಅಂಡ್ ಇಲ್ಲಿ x ಪ್ಲಸ್ y ವ್ಯಾಲ್ಯೂ 3 ಈಕ್ವಲ್ ಟು 8, x ಈಕ್ವಲ್ ಟು 8 ಮೈನಸ್ 3. ಸೊ x ಈಕ್ವಲ್ ಟು 8 ಮೈನಸ್ 3 is 5. So that's all. Option C is correct. Next question, the standard form of quadratic equation 3x square equal to 4 into 5x minus 3 is. ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮಲ್ ಇಡಕ್ಕೆ ಹೇಳಿದ್ದಾರೆ. ಸ್ಟ್ಯಾಂಡರ್ಡ್ ಫಾರ್ಮಲ್ ಇಡಬೇಕಂದ್ರೆ ಫಸ್ಟ್ ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. 4 ಇಂಟು 5x ಮೈನಸ್ 3. ಸೊ ಇಲ್ಲಿ 3x ಸ್ಕ್ವೇರ್ ಈಕ್ವಲ್ ಟು ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಿ 4 5s 20 ಇಂಟು x 20x ಮೈನಸ್ 4 ಇಂಟು 3 4 3s 12. ಇದನ್ನ ನಾವು ಅರೇಂಜ್ ಮಾಡ್ಕೋಣ. ಫಸ್ಟ್ x ಸ್ಕ್ವೇರ್ ಬರಲಿ, ಆಮೇಲೆ ಇದನ್ನ ಈ ಸೈಡ್ ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ಮೈನಸ್ 20x ಅಂಡ್ ಇದನ್ನು ಈ ಸೈಡ್ ಟ್ರಾನ್ಸ್ಪೋಸ್ ಮಾಡ್ಕೊಂಡ್ರೆ ಏನಾಗುತ್ತೆ? ಪ್ಲಸ್ 12 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 0. ಅಂಡ್ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯಾ ನೋಡಿ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಅಂದ್ರೆ ಇದು ಪ್ರಾಪರ್ ಆಗಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಅರೇಂಜ್ ಆಗಿದೆ. ಸೊ ಇದು ಏನಾಗುತ್ತೆ? ಆಪ್ಷನ್ ನೋಡಿ, 3x square minus 20x plus 12 equal to 0. That is your option D is correct. Next question, the pair of coincident lines. ಅಂದ್ರೆ coincident lines ಕೇಳಿದಾರೆ ಅಂದ್ರೆ ಯಾವ ಕಂಡೀಷನ್ ಬರಬೇಕು? a1 by a2 is equal to b1 by b2 is equal to c1 by c2. ಈ ಕಂಡೀಷನ್ ಬಂದ್ರೇನೆ coincident lines ಫಾರ್ಮ್ ಆಗೋದು. ಅಂದ್ರೆ ಎಲ್ಲ ಆಪ್ಷನ್ ಚೆಕ್ ಮಾಡ್ಬೇಕು. ಹಂಗೆ ಗೆಸ್ ವರ್ಕ್ ಮಾಡೋಣ ನೋಡಿ. 1 by 3 ನಾ and 2 by 4 ಅಂದ್ರೆ ಇದು ಬರಲ್ಲ. ಆಪ್ಷನ್ ಎ ಎಲಿಮಿನೇಟ್ ಆಯ್ತು. 2 by 4 3 by 6 9 by 18 ಅಂದ್ರೆ ಇದು ಬರುತ್ತೆ ನೋಡಿ. a1 by a2 ಅಂದ್ರೆ ಏನಂತ ಅರ್ಥ? a1 by a2 is equal to 2 by 4. ಇಟ್ ಈಸ್ ನಥಿಂಗ್ ಬಟ್ 2 1s 2 2s. ಅದೇ ತರ b1 by b2 3 divided by 6 ಅಂದ್ರೆ 3 1s 3 2s. c1 by c2
9/18 ಅಥವಾ -9/-18 ಅಂತ ಬರೆದ್ರು ಸೇಮ್ ಆನ್ಸರ್. 9 1s are 9, 9 2s are 18 ಅಂದ್ರೆ ಆಲ್ ದ ರೇಷಿಯೋಸ್ ಆರ್ ಈಕ್ವಲ್ ಅಂದ್ರೆ ಏನಂತ ಅರ್ಥ? ದಿಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. ಅಂದ್ರೆ ಈ ಇಕ್ವೇಶನ್ಸ್ಗೆ ಅಂದ್ರೆ ಇದೆರಡು ಇಕ್ವೇಶನ್ಗೆ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ಕೋಇನ್ಸಿಡೆಂಟ್ ಲೈನ್ ಸಿಕ್ಕೇ ಸಿಗುತ್ತೆ. ಬೇರೆ ಆಪ್ಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ವೆರಿ ಸಿಂಪಲ್ ಕ್ವಶನ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. 20th ಟರ್ಮ್ ಕೇಳಿದ್ದಾರೆ. ಸೊ 20th ಟರ್ಮ್ ಅಂದ್ರೆ ಏನಂತ ಬರೀಬಹುದು? A20 ಈಕ್ವಲ್ ಟು A ಪ್ಲಸ್ 19D. ಸರ್ ಎ ವ್ಯಾಲ್ಯೂ ಏನಂದ್ರೆ ದಿಸ್ ಇಸ್ ಯುವರ್ ಫಸ್ಟ್ ಟರ್ಮ್. 1 ಪ್ಲಸ್ 19 ಇಂಟು ಕಾಮನ್ ಡಿಫರೆನ್ಸ್ ಕಂಡುಹಿಡಿಯೋದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಸಕ್ಸೀಡಿಂಗ್ ಟರ್ಮ್ ಮೈನಸ್ ಪ್ರಿಸೀಡಿಂಗ್ ಟರ್ಮ್. ಸೊ A2 ಬಂದು ನಮ್ಮ ಹತ್ರ 5 ಇದೆ ಮೈನಸ್ 1. ಸೊ 5 minus 1 is 4. ಸೊ ಇಲ್ಲಿ 4 ಬರುತ್ತೆ. ಅಂಡ್ ಇಲ್ಲಿ 1 ಪ್ಲಸ್ 19 4s 76. 76 ಪ್ಲಸ್ 1 ಎಷ್ಟಾಗುತ್ತೆ ಅಂದ್ರೆ 77. ಅಂದ್ರೆ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್. ಇಫ್ x, 8, 11, y are the consecutive terms of an arithmetic progression, the values of x and y are. ಸರಿ, ಇಲ್ಲಿ ನೋಡಿ x ಕೊಟ್ಟಿದ್ದಾರೆ, ಇನ್ನೊಂದು 8, ಇನ್ನೊಂದು 11, ಇನ್ನೊಂದು y. ಇಲ್ಲಿ ತುಂಬಾ ಸಿಂಪಲ್ ಕ್ವಶನ್ ಇದು. ನಿಮ್ಗೆ ಆಲ್ರೆಡಿ ಏನಿದು ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಕೊಟ್ಬಿಟ್ಟಿದ್ದಾರೆ, ಒಂದಾದ್ಮೇಲೆ ಒಂದು ಕೊಟ್ಬಿಟ್ಟಿದ್ದಾರೆ ನಿಮ್ಗೆ. ಅಂದ್ರೆ ಇದೆರಡರ ಮಧ್ಯೆ ಡಿಫ್ರೆನ್ಸ್ ಸೇಮ್ ಇರಬೇಕು. ಅದೇ ಡಿಫ್ರೆನ್ಸ್ ಇಲ್ಲೂ ಇರಬೇಕು, ಅದೇ ಡಿಫ್ರೆನ್ಸ್ ಇಲ್ಲೂ ಆಡ್ ಅಪ್ ಆಗ್ಬೇಕು. ಅಂದ್ರೆ ಏನಂತ ಅರ್ಥ? ಇಲ್ಲಿ 8 ಇದೆ ಅಂದ್ರೆ ಇಲ್ಲಿ 11 ಇದೆ ಅಂದ್ರೆ ಡಿ ಹೆಂಗ್ ಕಂಡಿಡ್ಕೊಂಬೋಣ? ಡಿ ಕಂಡಿಡ್ಕೊಳ್ಳಿ. A3 ಮೈನಸ್ A2 ಅಂದ್ರೆ 11 ಮೈನಸ್ 8 ಅಂದ್ರೆ ಎಷ್ಟು ಬರುತ್ತೆ? 3 ನಾ? ಎಸ್. ಅಂದ್ರೆ ಇಲ್ಲಿ 3 ಕಾಮನ್ ಡಿಫರೆನ್ಸ್ ಬರುತ್ತೆ. ಅಂದ್ರೆ ಇಲ್ಲಿ ನೀವು ಅದೇ +3 ಆಡ್ ಮಾಡಿದಾಗ 11 ಬರ್ತಾ ಇದೆ. ಅದೇ +3 ಆಡ್ ಮಾಡಿದಾಗ ಏನ್ ಬರುತ್ತೆ? y. 11 + 3 ಎಷ್ಟಾಗುತ್ತೆ? 11 + 3 ವಿಲ್ ಬಿ ಯೋರ್ 14. ಕರೆಕ್ಟ್ ಅಲ್ವಾ? ಅಂಡ್ ಅದೇ ಇಲ್ಲಿ 8 ಇದೆ ಅಂದ್ರೆ 8 ಮೈನಸ್ 3 ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಬರಕ್ ಆಡ್ ಅಪ್ ಮಾಡ್ಕೊಂತೀವಿ, ಪ್ರೀವಿಯಸ್ ಟೈಮ್ ಬರಕ್ಕೆ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಅಂದ್ರೆ 8 ಮೈನಸ್ 3 ಮಾಡ್ಕೊಂತೀರಾ ಅಂದ್ರೆ 5 ಸಿಗುತ್ತೆ. ನೋಡಿ ಇವಾಗ ಸೀಕ್ವೆನ್ಸ್ ಕರೆಕ್ಟ್ ಆಗಿದೆ ನೋಡಿ. 5 5 + 3 8 8 + 3 11 11 + 3. ಸೊ ಪ್ರಾಪರ್ ಆಗಿ ಇಲ್ಲಿ ಅರೇಂಜ್ ಆಗಿದೆ. ಅಂದ್ರೆ ಏನಂತ ಅರ್ಥ? ಇಲ್ಲಿ x ಅಂಡ್ y. x ಅಂದ್ರೆ x is your 5 and y is your last term 14. ಅಂದ್ರೆ 5 and 14 ಎಲ್ಲಿದೆ ನೋಡಿ. ಆಪ್ಷನ್ ಡಿ ಇಸ್ ಕರೆಕ್ಟ್. ಸರಿ, ಆಪ್ಷನ್ ಡಿ ಇಸ್ ಕರೆಕ್ಟ್. 5 and 14. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಇಫ್ 8, x, 20 8, x, 20 are in AP, the value of x is. ಸೊ ಇಲ್ಲಿ ಎರಡು ವ್ಯಾಲ್ಯೂಸ್ ಗಿವನ್ ಇದೆ. ಒಂದು ಫಸ್ಟ್ ಟರ್ಮ್ ಮತ್ತೆ ಥರ್ಡ್ ಟರ್ಮ್. ಅಂದ್ರೆ ಇಲ್ಲಿ A3 ನ ಯಾವ ತರ ಬರ್ಕೊಬಹುದು ಅಂದ್ರೆ A ಪ್ಲಸ್ 2D ಅಂತ ಬರ್ಕೊಬೋದಾ? ಸೊ ಇಲ್ಲಿ A3 ವ್ಯಾಲ್ಯೂ ನಮ್ಮ ಹತ್ರ ಗಿವನ್ ಇದೆ. ದಟ್ ಈಸ್ ನಥಿಂಗ್ ಬಟ್ 20. ಫಸ್ಟ್ ಟರ್ಮ್ ಬಂದು 8 ಇದೆ ಪ್ಲಸ್ 2D. ಇದನ್ನ ಈ ಸೈಡ್ ಟ್ರಾನ್ಸ್ಪೋಸ್ ಮಾಡಿ. 20 ಮೈನಸ್ 8 ವಿಲ್ ಬಿ 12. 12 ಈಕ್ವಲ್ ಟು 2D. 2 ಇಂದ ಡಿವೈಡ್ ಮಾಡಿ. 2 1s 2 6 ಅಂದ್ರೆ D ಈಕ್ವಲ್ ಟು ಎಷ್ಟು ಬಂತು? 6. ಇಫ್ D ಈಕ್ವಲ್ ಟು 6 ಅಂದ್ರೆ 8 ಗೆ 6 ಆಡ್ ಮಾಡಿದ್ರೆ ಈ ನಂಬರ್ ಬರುತ್ತೆ. ದಟ್ಸ್ ಆಲ್. ಸೊ 8 ಪ್ಲಸ್ 6 ಎಷ್ಟಾಗುತ್ತೆ? 8 ಪ್ಲಸ್ 6 ಇಸ್ ಯೋರ್ 14. ಅಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್. ದ ಫಸ್ಟ್ ಟರ್ಮ್ ಅಂಡ್ ದ ಲಾಸ್ಟ್ ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ A and L. ಸರಿ, ದೆನ್ ದ ಸಮ್ ಆಫ್ ಇಟ್ಸ್ ಫಸ್ಟ್ ಎಂಡ್ ಟರ್ಮ್ಸ್. ನೋಡಿ, ಸಮೇಶನ್ ಗೆ ಎರಡು ಫಾರ್ಮುಲಾ ಇದೆ. ಒಂದು SN ಈಕ್ವಲ್ ಟು n/2 into 2A plus n-1 into D. ಅಂಡ್ ಇನ್ನೊಂದು ಕೂಡ ಫಾರ್ಮುಲಾ ಅವೈಲೇಬಲ್ ಇದೆ. ದಟ್ ಈಸ್ ನಥಿಂಗ್ ಬಟ್ SN ಈಕ್ವಲ್ ಟು n/2 ಇಂಟು ಫಸ್ಟ್ ಟರ್ಮ್ ಪ್ಲಸ್ ಲಾಸ್ಟ್ ಟರ್ಮ್. ಅವ್ರು ಕೇಳಿರೋದು ಇದು ಸೆಕೆಂಡ್ ಫಾರ್ಮುಲಾ. ಸೊ ಎಲ್ಲಿದೆ ನೋಡಿ? n/2 ಇಂಟು A ಪ್ಲಸ್ ಎಲ್ಲಿದೆ? n/2 ಇಂಟು ಇಲ್ಲಿದೆ ನೋಡಿ. n/2 ಇಂಟು A ಪ್ಲಸ್ L ಅಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್. ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್. ರೂಟ್ಸ್ ಕೇಳಿದ್ದಾರೆ. ಸೊ ಇದನ್ನ ಸಾಲ್ವ್ ಮಾಡೋಣ. 4x² ಮೈನಸ್ 81 ಈಕ್ವಲ್ ಟು 0. ಇದನ್ನ ನಾವು ಸಾಲ್ವ್ ಯಾವ ತರ ಮಾಡ್ಬೋದು ಅಂದ್ರೆ ಇಲ್ಲಿ ಏನು ಕೂಡ ಕಾಮನ್ ತಗೊಳಕ್ ಆಗೋದಿಲ್ಲ ಅಂದ್ರೆ ನೀವೇನ್ ಮಾಡ್ಬಿಡಿ, 4x² ಈಕ್ವಲ್ ಟು ಇದನ್ನ ಆ ಸೈಡ್ ಟ್ರಾನ್ಸ್ಪೋಸ್ ಮಾಡ್ಬಿಡಿ. ದಟ್ ಈಸ್ ನಥಿಂಗ್ ಬಟ್ ಪ್ಲಸ್ 81. ಅಂಡ್ ಇಲ್ಲಿ x² ಈಕ್ವಲ್ ಟು 81 ಅಂಡ್ ಇದನ್ನ ಇಲ್ಲಿ ಕ್ರಾಸ್ ಆಗಿ ಡಿವೈಡೆಡ್ ಬೈ 4. ಅಂಡ್ ಅಬ್ಸರ್ವ್ ಮಾಡಿದ್ರೆ ಇದೆರಡು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಇದು ಏನಾಗುತ್ತೆ? x ಈಕ್ವಲ್ ಟು ಸ್ಕ್ವೇರ್ ರೂಟ್ ತಗೊಂಡ್ರೆ ಸ್ಕ್ವೇರ್ ರೂಟ್ ಆಫ್ 81 ಡಿವೈಡೆಡ್ ಬೈ 4. ಯಾವಾಗ ಸ್ಕ್ವೇರ್ ರೂಟ್ ತಗೊಂತಿರೋ ಅವಾಗ ನಾವು ಪ್ಲಸ್ ಆರ್ ಮೈನಸ್ ಅಂತ ಬರೀಬೇಕು. ಸರಿನಾ? ಯಾಕಂದ್ರೆ ಡಿಗ್ರಿ 2 ಇದ್ರೆ
ವಿ ಶುಡ್ ಗೆಟ್ 2 ರೂಟ್ಸ್. ಒಂದು ಪ್ಲಸ್ ಇರುತ್ತೆ, ಇನ್ನೊಂದು ಮೈನಸ್ ಇರುತ್ತೆ ಅಷ್ಟೇ. ಸೊ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 81 ವಿಲ್ ಬಿ 9 ಅಂಡ್ ಸ್ಕ್ವೇರ್ ರೂಟ್ ಆಫ್ 9 ವಿಲ್ ಬಿ your 2. ಅಂದ್ರೆ ನಮ್ಗೆ ಏನ್ ಬರುತ್ತೆ ಆನ್ಸರ್ ಪ್ಲಸ್ ಆರ್ ಮೈನಸ್ 9/2. ಎಲ್ಲಿದೆ ನೋಡಿ, ಪ್ಲಸ್ ಆರ್ ಮೈನಸ್ 9/2. ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ಇನ್ ಫೈಂಡಿಂಗ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ 6x square minus x minus 2 equal to 0 by the method of factorization, the middle term minus x can be written as. ನೋಡಿ, ನಿಮ್ಗೆ ಫ್ಯಾಕ್ಟರೈಸೇಷನ್ ಮೆಥಡ್ ಏನಾದ್ರು ಬರಲ್ಲ ಅಂದ್ರೆ ಅದ್ರ ಮೇಲೆ ನಾನು ಆಲ್ರೆಡಿ ಡೆಡಿಕೇಟೆಡ್ ಒಂದು ವಿಡಿಯೋ ಮಾಡಿದ್ದೀನಿ. ಸದ್ಯಕ್ಕೆ ಇವಾಗ ಈ ಕ್ವೆಶನ್ಗೆ ನಾವು ಯಾವ ತರ ಸೊಲ್ಯೂಷನ್ ಹುಡುಕ್ಬೋದು ನೋಡಿ. ಇಲ್ಲಿ ನಾವೇನ್ ಮಾಡ್ತೀವಿ, ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡುವಾಗ ಇದೆರಡು ಮಲ್ಟಿಪ್ಲೈ ಮಾಡ್ಕೊಂತೀವಿ. ಏನ್ ಮಾಡ್ತೀವಿ, ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 6 2 12 ಅಂದ್ರೆ 12x ಸ್ಕ್ವೇರ್. ನಾವು ಎರಡು ಫ್ಯಾಕ್ಟರ್ ಹುಡುಕ್ಬೇಕು ಸಚ್ ದಟ್, ಅಂದ್ರೆ ಎರಡು ನಂಬರ್ ಹುಡುಕ್ಬೇಕು. ಆ ಎರಡು ನಂಬರ್ ಯಾವ ತರ ಇರ್ಬೋದು ಅಂದ್ರೆ, ನಮಗೆ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು, ಕರೆಕ್ಟಾ? ಆಡ್ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಎರಡು ನಂಬರ್ನ -12 ಬರಬೇಕು. ಅಂದ್ರೆ ಫಸ್ಟ್ 12 ಯಾವ ಟೇಬಲ್ ಅಲ್ಲಿ ಬರುತ್ತೆ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಸರ್ 1 ಟೇಬಲ್ ಅಲ್ಲೂ ಬರುತ್ತೆ, ಅಂದ್ರೆ 12 1s 2 ಆಗ್ಬೋದು. ನೆಕ್ಸ್ಟ್ 2 ಟೇಬಲ್ ಅಲ್ಲಿ ಬರುತ್ತಾ, 2 6s, ಎಸ್. ಅಂಡ್ ನೆಕ್ಸ್ಟ್ ಆಪ್ಷನ್ ಏನಿದೆ, 3 4s. ಓಕೆ, ನೆಕ್ಸ್ಟ್ ಇನ್ನೇನು ಆಪ್ಷನ್ ಇದೆ, 4 ಆಯ್ತಾ, 6 ಆಗಿದೆ ಅಂಡ್ ಎಲ್ಲ ಆಗಿದೆ ಅನ್ಸುತ್ತೆ. 12 ಇಷ್ಟು ಟೇಬಲ್ಸ್ ಅಲ್ಲಿ ಬರ್ಬೋದು. 12 ಅಲ್ಲಿ ಬರ್ಬೋದು 2 6 3 and 4. ಇವಾಗ ಇಷ್ಟು ಆಪ್ಷನ್ಸ್ ಅಲ್ಲಿ ನಮಗೆ ಏನ್ ಬರಬೇಕು, ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರಬೇಕು. ಅದ್ -1 ಆಮೇಲೆ ನೋಡೋಣ. ಸರಿ, ಏನು ಇಲ್ಲ ಅಂದ್ರೆ ಏನಂತ ಅರ್ಥ, ಇಲ್ಲಿ 1 ಇದೆ ಅಂತ ಅರ್ಥ. ಇಲ್ಲಿ 12 and 1 ನೀವು ಆಡ್ ಮಾಡಿದ್ರು ಸಬ್ಟ್ರಾಕ್ಟ್ ಮಾಡಿದ್ರು ಬರಲ್ಲ. ಈ ಕೇಸ್ ಎಲಿಮಿನೇಟ್ ಆಯ್ತು. ಇಲ್ಲೂ ಬರಲ್ಲ, ಬರೋದು ಈ ಕೇಸಲ್ಲಿ ಮಾತ್ರ. ಅಂದ್ರೆ ಒಂದು 4 ತಗೊಳ್ಳಿ, ಇನ್ನೊಂದು 3 ತಗೊಳ್ಳಿ, ಅಥವಾ ಒಂದು 3 ತಗೊಳ್ಳಿ 4, ನೀವು ಯಾವ್ದು ಬೇಕಾದ್ರೂ ಫಸ್ಟ್ ಬರೀರಿ. ಗ್ರೇಟರ್ ನಂಬರ್ ಯಾವಾಗ್ಲೂ ಫಸ್ಟ್ ಬರೀತಾರೆ. ಅಂಡ್ ಇಲ್ಲಿ -1 ಬರ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಫಸ್ಟ್ ದೊಡ್ಡ ನಂಬರ್ಗೆ ಏನಿಲ್ಲಿ ಮೈನಸ್ ಬರ್ಬೇಕಲ್ಲ, ಆ ಮೈನಸ್ ಇಲ್ಲಿ ಕೊಟ್ಬಿಡಿ. ಅಂಡ್ ಉಳಿಯೋದೇನೋ ಇಲ್ಲಿ ಪ್ಲಸ್ ಕೊಡ್ಲೇಬೇಕು, ಅವಾಗಲೇ ಸಬ್ಟ್ರಾಕ್ಟ್ ಮಾಡ್ತೀರಾ. ಅಂಡ್ ಇದಕ್ಕೆ ಏನ್ ಬರುತ್ತೆ, -4 and +3 ಮಾಡಿದಾಗ ಅಕಾರ್ಡಿಂಗ್ ಟು ಇಂಟೀಜರ್ ರೂಲ್ ಯು ವಿಲ್ ಗೆಟ್ -1 ಬಂತ ನೋಡಿ ಆನ್ಸರ್. ದೇರ್ಫೋರ್ -4x and +3x. ಎಲ್ಲಿದೆ ಆಪ್ಷನ್ ನೋಡಿ, -4x and +3x, ಅಂದ್ರೆ ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವೆಶನ್, ದ ಕ್ವಾಡ್ರಾಟಿಕ್ ಇಕ್ವೇಶನ್ ಇನ್ ದ ಫಾಲೋಯಿಂಗ್ ಇಸ್. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಹೆಂಗ್ ಸರ್ ಗೊತ್ತಾಗುತ್ತೆ ನಮ್ಗೆ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ? ಜಸ್ಟ್ ಚೆಕ್ ಮಾಡಿ, ax² + bx + c = 0 ಈ ಫಾರ್ಮ್ ಅಲ್ಲಿ ಇರಬೇಕು. ಈ ಫಾರ್ಮ್ ಅಲ್ಲಿ ಇರೋ ಇಕ್ವೇಶನ್ ನ ಕ್ವಾಡ್ರಾಟಿಕ್ ಅಂತ ಹೇಳ್ಬೋದು ನಾವು, ಇಲ್ಲ ಅಂದ್ರೆ ಇಲ್ಲ ಅದು. ಸೊ ಇಲ್ಲಿ ನೋಡಿ, ಈ ಆಪ್ಷನ್ ಎ ನೋಡಿದಾಗ ಇಲ್ಲಿ x² and x² ಕ್ಯಾನ್ಸಲ್ ಆಗ್ಬಿಡುತ್ತೆ. ಇಲ್ಲಿ x² ಟರ್ಮ್ ಕ್ಯಾನ್ಸಲ್ ಆಗೋಯ್ತು ಅಂದ್ರೆ ಆಪ್ಷನ್ ಎ ಎಲಿಮಿನೇಟ್ ಆಯ್ತು. ಆಪ್ಷನ್ ಬಿ ಅಲ್ಲಿ ಸ್ಕ್ವೇರ್ ಟರ್ಮ್ ಇಲ್ವೇ ಇಲ್ಲ, ಅಂದ್ರೆ ಅಲ್ಲಿ ಡಿಗ್ರಿ 2 ಇಲ್ಲ. ಸೊ ಇಲ್ಲಿ ಡಿಗ್ರಿ 2 ಇದೆ, ಬಟ್ ಇದನ್ನ ಒಂದ್ಸು ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ x + 2/x = x². ಇದನ್ನು ಕೂಡ ಸಾಲ್ವ್ ಮಾಡಿದಾಗ ಬರಲ್ಲ ನೋಡಿ, ಬಟ್ ಒಂದ್ ಸಾಲ್ವ್ ಮಾಡಿ ತೋರಿಸ್ಬಿಡ್ತೀನಿ. ಇಲ್ಲಿ ಏನು ಇಲ್ಲ ಅಂದ್ರೆ 1 ಹಾಕೊಂಡು ಕ್ರಿಸ್ ಕ್ರಾಸ್ ಮಾಡಿ, ಬಟರ್ಫ್ಲೈ ಮೆಥಡ್. ಬಟರ್ಫ್ಲೈ ಮೆಥಡ್ ಏನ್ ಹೇಳುತ್ತೆ, ದಿಸ್ ಇಂಟು ದಿಸ್ ಮಾಡಿ, x² + 2 1s 2 ಡಿವೈಡೆಡ್ ಬೈ x, ದಟ್ ಈಸ್ ಈಕ್ವಲ್ ಟು x². ಅಂಡ್ ಇಲ್ಲಿ x² + 2 ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಆದ್ರೆ x³ ಅಂದ್ರೆ ಇಲ್ಲಿ ಡಿಗ್ರಿ ಹೈಯೆಸ್ಟ್ ಪವರ್ 3 ಆಗೋಯ್ತು, ಅಂದ್ರೆ ಡಿಗ್ರಿ 3 ಬಂತು, ಅಂದ್ರೆ ಇದು ಕ್ವಾಡ್ರಾಟಿಕ್ ಅಲ್ಲ. ಆಪ್ಷನ್ ಸಿ ನು ಎಲಿಮಿನೇಟ್ ಆಯ್ತು. ಆಪ್ಷನ್ ಡಿ ಇಸ್ ಕರೆಕ್ಟ್. ಅಂಡ್ ಇದು ನೋಡೋದಕ್ಕೂ ಸ್ಟ್ಯಾಂಡರ್ಡ್ ಫಾರ್ಮ್ ಪ್ರಕಾರ ಇದೆ ನೋಡಿ, ax² + bx + c = 0. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಇನ್ ದಿ ರೈಟ್ ಆಂಗಲ್ ಟ್ರಯಾಂಗಲ್ ABC. ಸೊ ABC ಅನ್ನೋದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ತಾ ಇದಾರೆ. ಸಿಂಪಲ್ ಆಗಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಬಿಡಿಸ್ಕೊಂತೀನಿ. ರೈಟ್ ಆಂಗಲ್ ಎಲ್ಲಿದೆ ಅಂತ ಹೇಳಿದರೆ ಅದೊಂದು ನಾವು ನೋಡ್ಬೇಕಷ್ಟೇ. ರೈಟ್ ಆಂಗಲ್ ಎಲ್ಲಿದೆ ಅಂದ್ರೆ ಬಿ ಹತ್ರ ಇದೆ. ಸೊ ದಿಸ್ ಈಸ್ ಯುವರ್ ಬಿ ವರ್ಟೆಕ್ಸ್ ಏನಿದೆ ಅಲ್ಲಿ ಫಿಕ್ಸ್ ಆಗೋಯ್ತು 90 ಡಿಗ್ರಿ. ಅಂಡ್ ನೀವು ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಎ ಮಾಡ್ಕೊಂಡ್ರೆ ಇಲ್ಲಿ ಸಿ ಮಾಡ್ಕೊಳ್ಳೋಣ, ಸರಿನಾ? ABC ಪರ್ಫೆಕ್ಟ್ ಆಗಿದೆಯಾ? ಟ್ಯಾನ್ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅಂದ್ರೆ ಇಲ್ಲಿ ಟ್ಯಾನ್ ಸಿ ಬಂದು √3 ಕೊಟ್ಟಿದ್ದಾರೆ, ಸರಿನಾ? ಅಂದ್ರೆ ಸಿ ಹತ್ರ ಅವರು ಆಂಗಲ್ ಕನ್ಸಿಡರ್ ಮಾಡಿದ್ದಾರೆ. ಟ್ಯಾನ್ ಸಿ √3 ಅಂದ್ರೆ ನಮಗೆ ಕೇಳ್ತಾ ಇರೋದು ಆಂಗಲ್ ಎ, ಅಂದ್ರೆ ಮೆಜರ್ಮೆಂಟ್ ಆಫ್ ಆಂಗಲ್ ಎ ಕೇಳಿದ್ದಾರೆ. ಫಸ್ಟ್ ಇಲ್ಲಿ ಆಂಗಲ್ ಸಿ ಕಂಡು ಹಿಡ್ಕೊಳ್ಳೋಣ, ಬಿಕಾಸ್ ಸಿ ಕಂಡು ಹಿಡ್ಕೊಂಡ್ರೆ ಇಲ್ಲಿ 90 ಇರುತ್ತೆ. ಸೊ ರಿಮೈನಿಂಗ್ ಆಂಗಲ್ ಎಷ್ಟು ಇರುತ್ತೆ, 180. ಅಂದ್ರೆ ಸಮ್ ಆಫ್ ಆಲ್ ದ 3 ಇಂಟೀರಿಯರ್ ಆಂಗಲ್ಸ್ ವಿಲ್ ಬಿ ನಥಿಂಗ್ ಬಟ್ 180. ನಾವು ಅದನ್ನ ಮೈನಸ್ ಮಾಡ್ಕೊಂಡು ಕಂಡು ಹಿಡಿಯಬಹುದು. ಅಂದ್ರೆ ಇಲ್ಲಿ ಆಂಗಲ್ ಸಿ ಕಂಡು ಹಿಡಿಯೋಣ. ಸೊ ಇಲ್ಲಿ ಟ್ಯಾನ್ ಸಿ ಈಕ್ವಲ್ ಟು ಯಾವ ಆಂಗಲ್ಗೆ √3 ಬರುತ್ತೆ ಅಂದ್ರೆ ಟ್ಯಾನ್ ಅಲ್ಲಿ ಟ್ಯಾನ್ 60 ಡಿಗ್ರಿಗೆ ಬರುತ್ತೆ. ಟ್ಯಾನ್ 60 ಡಿಗ್ರಿ, ಇಲ್ಲಿ ಟ್ಯಾನ್ ಇಂದ ಟ್ಯಾನ್ ಕಟ್ ಮಾಡ್ಕೊಳ್ಳಿ, ಸಿ ಈಕ್ವಲ್ ಟು 60 ಡಿಗ್ರಿ ಬಂತು.
ಇಫ್ ಸಿ ಇಸ್ 60 ಅಂಡ್ ಇದೆಷ್ಟಿದು 90 ಅಂದ್ರೆ ರಿಮೈನಿಂಗ್ ಆಂಗಲ್ ಎಷ್ಟಾಗುತ್ತೆ ಇಲ್ಲಿ 90 ಪ್ಲಸ್ 60 ಅಂದ್ರೆ 150 ಆಯ್ತಾ 150 ಅಂದ್ರೆ ರಿಮೈನಿಂಗ್ ಆಂಗಲ್ ಎಷ್ಟು ಇದು 30 ಡಿಗ್ರಿ ಅಂದ್ರೆ ಇದು ಆಲ್ರೆಡಿ 90 ಆಗಿದೆ ಇದೆರಡು ಸೇರ್ಬಿಟ್ಟು 90 ಆಗ್ಬೇಕು ಅಂದ್ರೆ ಇದು 60 ಆಗಿದೆ ಅಂದ್ರೆ ಇದು ರಿಮೈನಿಂಗ್ ಆಂಗಲ್ ಆಗ್ಬೇಕು ಅಂದ್ರೆ 30 ಡಿಗ್ರಿ ಅಂದ್ರೆ ಆಪ್ಷನ್ ಯಾವ್ದಿದು ಆಪ್ಷನ್ ಎ ಇಸ್ ಕರೆಕ್ಟ್ ಒನ್ 30 ಡಿಗ್ರಿ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ನೋಡಿ ಇಫ್ sin theta equal to 3/5 the value of 1 minus cos square theta ಕೇಳ್ತಾ ಇದ್ದಾರೆ ಸೊ ಇಲ್ಲಿ 1 minus cos square theta ನಿಮ್ಗೆ ವ್ಯಾಲ್ಯೂ ಬೇಕಂದ್ರೆ ನೀವು ಒಂದ್ ಮೆಥಡ್ ಏನ್ ಮಾಡ್ಬೋದು ನೀವು ರೈಟ್ ಆಂಗಲ್ ಟ್ರಯಾಂಗಲ್ ಬಿಡಿಸ್ಕೊಂತೀರಾ ಇದು ಟ್ರೆಡಿಷನಲ್ ಮೆಥಡ್ ಇದು ಎಲ್ಲಾರು ಮಾಡ್ತಾರೆ ಇದು ಏನ್ ಮಾಡ್ಬೋದು ನೀವು ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳ್ಕೊಟ್ಟಿದ್ದೀನಿ ಈ ತರ ಎರಡು ಮೆಥಡ್ ಇದೆ ನಮ್ಮ ಹತ್ರ ಒಂದು ಈ ತರ ರೈಟ್ ಆಂಗಲ್ ಟ್ರಯಾಂಗಲ್ ಬಿಡಿಸ್ಕೊಂಡು ಸೈನ್ ಟೀಟಾ ಬರೀತೀರಾ ಏನ್ ಸರ್ ಸೈನ್ ಟೀಟಾ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಅಪೋಸಿಟ್ ಬೈ ಹೈಪಾಟಿನಿಯಸ್ ಅಂದ್ರೆ ಇದನ್ನ ಹೆಂಗೆ ಅಪ್ಲೈ ಮಾಡ್ಕೊಳ್ಳೋದು ಅದು ಕೂಡ ಹೇಳ್ಕೊಟ್ಟಿದ್ದೀನಿ SOH ಸೊ ಕಾ ಅಂಡ್ ದಿಸ್ ಇಸ್ ಯೋರ್ ಟೋವಾ ಅಂದ್ರೆ ಸೈನ್ ಈಸ್ ಅಪೋಸಿಟ್ ಬೈ ಹೈಪಾಟಿನಿಯಸ್ ಕಾಸ್ ಈಸ್ ಅಡ್ಜಸೆಂಟ್ ಬೈ ಹೈಪಾಟಿನಿಯಸ್ ಟ್ಯಾನ್ ಈಸ್ ಅಪೋಸಿಟ್ ಬೈ ಅಡ್ಜಸೆಂಟ್ ಸೊ ಇಲ್ಲಿ ಸೈನ್ ಟೀಟಾ ಕೊಟ್ಟಿದ್ದಾರೆ ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಅಪೋಸಿಟ್ ಈಸ್ 3 ಅಂಡ್ ಹೈಪಾಟಿನಿಯಸ್ ಈಸ್ 5 ಅಂದ್ರೆ ಇಲ್ಲಿ ನಾನೇನಾದ್ರೂ ಇಲ್ಲಿ ಟೀಟಾ ಇದೆ ಅನ್ಕೊಂಡ್ರೆ ಟೀಟಾಗ ಆಪೋಸಿಟ್ ಏನಾಗುತ್ತೆ ದಿಸ್ ಇಸ್ ಯೋರ್ 3 ಅಂಡ್ ದಿಸ್ ಇಸ್ ಯೋರ್ ಹೈಪಾಟಿನಿಯಸ್ 90 ಡಿಗ್ರಿಗೆ ಆಪೋಸಿಟ್ ಇರೋದು ಹೈಪಾಟಿನಿಯಸ್ ಅಂದ್ರೆ ಇದೆಷ್ಟಾಗುತ್ತೆ 5 ರಿಮೈನಿಂಗ್ ಇದೆಷ್ಟಾಗುತ್ತೆ ಸರ್ ಇದೆಷ್ಟಾಗುತ್ತೆ ಅಂದ್ರೆ ಇದು 5 ಸ್ಕ್ವೇರ್ ಸರಿನಾ ಅಂದ್ರೆ ಪೈಥಾಗರಸ್ ರೂಲ್ ಯೂಸ್ ಮಾಡ್ತೀರಾ ಪೈಥಾಗರಸ್ ರೂಲ್ ಯೂಸ್ ಮಾಡ್ಕೊಂಡ್ರೆ ಹೈಪಾಟಿನಿಯಸ್ ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ ಈಕ್ವಲ್ ಟು ಬೇಸ್ ಸ್ಕ್ವೇರ್ ಅಂದ್ರೆ ಬೇಸ್ ಇಸ್ ಅಡ್ಜಸೆಂಟ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಸೊ ಇಲ್ಲಿ 5 5 ದ 25 ಮೈನಸ್ 3 3 is 9 that is equal to a square it is nothing but 4 ಬರುತ್ತೆ ಬಿಕಾಸ್ 3 4 and 5 ಆರ್ ಪೈಥಾಗರನ್ ಟ್ರಿಪ್ಲೆಟ್ಸ್ ಹಂಗೂ ಜ್ಞಾಪನ ಇಟ್ಕೊಬಹುದು ಸರಿನಾ ಅಂಡ್ ಇಲ್ಲಿ a ವ್ಯಾಲ್ಯೂ ಬಂದು 25 minus 9 is 16 square root of 16 is 4 ಸರಿ a ವ್ಯಾಲ್ಯೂ 4 ಬಂದಿದೆ ಸೊ ಇಷ್ಟಾದ್ಮೇಲೆ ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಅವ್ರು ಏನ್ ಕೇಳಿದ್ದಾರೆ 1 minus cos square theta ಕೇಳಿದ್ದಾರೆ ಸೊ 1 minus cos theta ವ್ಯಾಲ್ಯೂ ನಿಮ್ಮ ಹತ್ರ ಅವೈಲೇಬಲ್ ಇದೆ ಏನ್ ಸರ್ cos theta ವ್ಯಾಲ್ಯೂ ನೀವು ಡೈರೆಕ್ಟ್ ಆಗಿ ಇಲ್ಲಿ cos theta ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪಾಟಿನಿಯಸ್ ಅಂದ್ರೆ ಅಡ್ಜಸೆಂಟ್ ಎಷ್ಟು ಅಡ್ಜಸೆಂಟ್ ಈಸ್ ಯುವರ್ 4 ಬೈ ಹೈಪಾಟಿನಿಯಸ್ ಇಸ್ 5 ಇದನ್ನ ಸ್ಕ್ವೇರ್ ಮಾಡ್ಕೊಂಬಿಡಿ ಬಿಕಾಸ್ ಇಲ್ಲಿ ಸ್ಕ್ವೇರ್ ಇದೆ 4 4 16 5 5 25 ಇದನ್ನ ಸಾಲ್ವ್ ಮಾಡ್ಕೊಳ್ಳಿ 25 minus 16 divided by 25 ಸೊ ಇಲ್ಲಿ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 9/25 ಸರ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಸೊ ನೀವು ಇಷ್ಟೆಲ್ಲ ಮಾಡ್ಬಿಟ್ಟು ಸಾಲ್ವ್ ಮಾಡಬೇಕು ಬಟ್ ಏನಾದ್ರೂ ನಿಮ್ಗೆ ಐಡೆಂಟಿಟಿ ಗೊತ್ತಿದ್ರೆ ಯಾವ ಐಡೆಂಟಿಟಿ ಅದು ಏನಾದ್ರೂ ನಿಮ್ಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಬರುತ್ತೆ ಅಂದ್ರೆ ನೀವು ಹೆಲ್ಪ್ ತಗೊಬೋದು ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು 1 ಇವಾಗ ಇಲ್ಲಿ ನಿಮ್ಗೆ ಕಾಸ್ ವ್ಯಾಲ್ಯೂ ಬೇಕಿದೆ ಸರಿನಾ ಅಂದ್ರೆ ನೀವೇನ್ ಮಾಡಿ 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಇದನ್ನ ಆ ಸೈಡ್ ಕಳ್ಸಾಗ ಏನಾಗುತ್ತೆ 1 ಮೈನಸ್ ಕಾಸ್ ಸ್ಕ್ವೇರ್ ಆಗುತ್ತೆ ಅಂಡ್ ಇಲ್ಲಿ ರಿಮೈನಿಂಗ್ ಏನಿದೆ ಸೈನ್ ಸ್ಕ್ವೇರ್ ಅಂದ್ರೆ ಏನಂತ ಹೇಳ್ಬೋದು ನನಗೆ 1 ಮೈನಸ್ ಕಾಸ್ ಸ್ಕ್ವೇರ್ ವ್ಯಾಲ್ಯೂ ಬೇಕಂದ್ರೆ ನಾನೇನ್ ಮಾಡ್ತೀನಿ ಡೈರೆಕ್ಟ್ ಆಗಿ ಸೈನ್ ವ್ಯಾಲ್ಯೂನ ಸ್ಕ್ವೇರ್ ಮಾಡ್ಬಿಡ್ತೀನಿ ದಟ್ಸ್ ಆಲ್ ನನಗೆ 1 ಮೈನಸ್ ಕಾಸ್ ಸ್ಕ್ವೇರ್ ವ್ಯಾಲ್ಯೂ ಸಿಗ್ದಂಗೆ ಇಲ್ಲಿ ಇಷ್ಟೊಂದೆಲ್ಲ ಡ್ರಾಮಾ ಮಾಡೋ ಬದಲು ನಾವು ಡೈರೆಕ್ಟ್ ಆಗಿ ಮಾಡ್ಬೋದಿತ್ತು ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಅಂದ್ರೆ ಏನಂತ ಅರ್ಥ 1 ಮೈನಸ್ ಕಾಸ್ ಸ್ಕ್ವೇರ್ ವ್ಯಾಲ್ಯೂ ಬೇಕಂದ್ರೆ ನೀವೇನಂತ ಹೇಳ್ತೀರಾ ಸೈನ್ ಸ್ಕ್ವೇರ್ ಮಾಡ್ಬಿಡಿ ಸೈನ್ ಈಸ್ ಏನಂತ 3/5 3 3 9 5 5 25 ದಟ್ಸ್ ಆಲ್ 9/25 ನೋಡಿದ್ರಾ ಸೊ ಈಸಿಯೆಸ್ಟ್ ಅಪ್ರೋಚ್ ಏನಿದೆಯೋ ಅದನ್ನ ಟ್ರೈ ಮಾಡಿ ಯಾವಾಗ್ಲೂ MCQ ಗೆ ಇಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಇಫ್ ಸೈನ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 1 ಅಂಡ್ ಕಾಸ್ ಆಫ್ ಆಲ್ಫಾ ಮೈನಸ್ ಬೀಟಾ ಈಕ್ವಲ್ ಟು 1 ವಿ ನೀಡ್ ಟು ಫೈಂಡ್ ಆಲ್ಫಾ ಬೀಟಾ ಆಂಗಲ್ಸ್ ಕೇಳಿದ್ದಾರೆ ಎಷ್ಟಿದೆ ಅಂತ ಸೊ ಇಲ್ಲಿ ಸೈನ್ ಆಫ್ ಆಲ್ಫಾ ಮತ್ತೆ ಬೀಟಾ ಕೇಳಿದಾರಲ್ಲ ಒಂದ್ ಕೆಲಸ ಏನ್ ಮಾಡ್ಬೋದು ಅಂದ್ರೆ ಇದನ್ನ ಸಾಲ್ವ್ ಮಾಡೋಣ ನೋಡಿ ಸೈನ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 1 ಸೊ ಇಲ್ಲಿ ನಾವೇನಂತ ಹೇಳ್ಬೋದು ಸೈನ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಸೈನ್ ಟೇಬಲ್ ಅಲ್ಲಿ ಯಾವ ಆಂಗಲ್ಗೆ 1 ಬರುತ್ತೆ ಸೊ ದಟ್ ಈಸ್ ನಥಿಂಗ್ ಬಟ್ ಸೈನ್ 90 ಸೊ ಇಲ್ಲಿ ಸೈನ್ ಇಂದ ಸೈನ್ ಕ್ಯಾನ್ಸಲ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 90 ನೆಕ್ಸ್ಟ್ ಏನ್ ಮಾಡ್ತೀರಾ ಇಲ್ಲಿ ಕಾಸ್ ಕೊಟ್ಟಿದ್ದಾರೆ ನಿಮ್ಗೆ ಕಾಸ್ ಆಫ್ ಆಲ್ಫಾ ಮೈನಸ್ ಬೀಟಾ ಈಕ್ವಲ್ ಟು 1 ಸೊ ಕಾಸ್ ಆಫ್ ಆಲ್ಫಾ ಮೈನಸ್ ಬೀಟಾ ಈಕ್ವಲ್ ಟು ಕಾಸ್ ಟೇಬಲ್ ಅಲ್ಲಿ ಯಾವ ಆಂಗಲ್ಗೆ 1 ಇರುತ್ತೆ ಇಲ್ಲಿ ಸೈನ್ 90 1 ಇದ್ರೆ ನಾವೇನಂತ ಹೇಳ್ಬೋದು ಕಾಸ್ 0 ಡಿಗ್ರಿಗೆ 1 ಇರುತ್ತೆ
ಸೊ ದೇರ್ ಫೋರ್ ಇಲ್ಲಿ ಕಾಸ್ ಇಂದ ಕಾಸ್ ಎಲಿಮಿನೇಟ್ ಆಯ್ತು, ಆಲ್ಫಾ ಮೈನಸ್ ಬೀಟಾ ಈಕ್ವಲ್ ಟು 0 ಡಿಗ್ರಿ. ಇದೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ ಬೈ ಯೂಸಿಂಗ್ ಎಲಿಮಿನೇಷನ್ ಮೆಥಡ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 90 ಅಂಡ್ ಆಲ್ಫಾ ಮೈನಸ್ ಬೀಟಾ ಈಕ್ವಲ್ ಟು 0 ಡಿಗ್ರಿ. ಸೊ ಇಲ್ಲಿ ಸಾಲ್ವ್ ಮಾಡಿದ್ರೆ your 2 alpha equal to 90. So 2 90 ನ 2 ಇಂದ ಡಿವೈಡ್ ಮಾಡಿದ್ರೆ 45. ಸೊ ಆಲ್ಫಾ 45 ಆದ್ರೆ your beta will also be 45. ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಸರಿನಾ? ಅಂದ್ರೆ 45 ಪ್ಲಸ್ 45 ಎಷ್ಟಾಗುತ್ತೆ? 90 ಆಗುತ್ತೆ. ಅಂದ್ರೆ 90 ಆಗ್ಲೇಬೇಕು. ಸೊ ಇಲ್ಲಿ 45 and 45 ಅಂದ್ರೆ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ದಿ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್. ಡೈರೆಕ್ಟ್ ಆಗಿ ಮಿಡ್ ಪಾಯಿಂಟ್ ಫಾರ್ಮುಲಾ ಕೇಳಿದ್ದಾರೆ. ಮಿಡ್ ಪಾಯಿಂಟ್ ಫಾರ್ಮುಲಾ ಏನಂದ್ರೆ x1 ಪ್ಲಸ್ x2 ಬೈ 2 y1 ಪ್ಲಸ್ y2. ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡಕ್ ಕೊಟ್ಟಿದ್ದಾರೆ. ಫಸ್ಟ್ x2 ಕೊಟ್ಬಿಟ್ಟಿದ್ದಾರೆ. ನೋಡಿ x1 ಪ್ಲಸ್ x2 ಮಾಡಿದ್ರು ಒಂದೇ, x2 ಪ್ಲಸ್ x1 ಮಾಡಿದ್ರು ಒಂದೇ. ಅಂದ್ರೆ ಏನಂತ ಅರ್ಥ? ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಕ್ವಶನ್ ಇದೆ ನೋಡಿ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. ಓಕೆ, ಇಲ್ಲಿ ಡೈರೆಕ್ಟ್ ಆಗಿ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ದಲೇನು ಮಾಡ್ಬೋದು. ನೋಡಿ ಯಾವ ತರ ಮಾಡ್ಬೋದು ಅಂದ್ರೆ x ನ x ಇಂದ ಸಬ್ಟ್ರಾಕ್ಟ್ ಮಾಡಿ. ಅಂದ್ರೆ ಇದು x, y ಅಂದ್ರೆ ಇದು ಕೂಡ ಏನಾಗುತ್ತೆ? x, y. x ನ x ಜೊತೆ ಸಬ್ಟ್ರಾಕ್ಟ್ ಮಾಡಿ. 0 ಮೈನಸ್ ಆಫ್ -5 ಅಂದ್ರೆ ಏನಂತ ಹೇಳ್ಬೋದು? 0 ಮೈನಸ್ ಅಂದ್ರೆ ಬೇಸಿಕಲಿ ಏನಂತ ಅರ್ಥ? -5 ಅಂತ ಬರೀಬಹುದು ಅಥವಾ +5 ಏನೂ ಆಗಲ್ಲ. ಅಂಡ್ ಇಲ್ಲಿ 5 ಸ್ಕ್ವೇರ್ ಆಗ್ಬಿಡುತ್ತೆ. ಅಂದ್ರೆ 0 ಮೈನಸ್ ಆಫ್ ಮೈನಸ್ ಅಂದ್ರೆ +5 ಹೋಲ್ ಸ್ಕ್ವೇರ್. ಅದು ನೆಕ್ಸ್ಟ್ ಏನಾಗುತ್ತೆ? ಪ್ಲಸ್ y ಇಂದ y ಸಬ್ಟ್ರಾಕ್ಟ್ ಮಾಡಿ. 5 ಮೈನಸ್ 0 ದಟ್ ಈಸ್ ನಥಿಂಗ್ ಬಟ್ 5 ಸ್ಕ್ವೇರ್. ಸೊ ಇಲ್ಲಿ 5 ಸ್ಕ್ವೇರ್ ಇಸ್ 25 ಪ್ಲಸ್ 5 ಸ್ಕ್ವೇರ್ ಇಸ್ 25. ಸೊ 25 ಪ್ಲಸ್ 25 ಇಸ್ ನಥಿಂಗ್ ಬಟ್ 50. ರೂಟ್ 50 ನ ಯಾವ ತರ ಬರೀಬಹುದು ಅಂದ್ರೆ 25 ಇಂಟು 2 ಅಂತ ಬರೀಬಹುದು. ಯಾಕೆ ಸರ್ ಹಿಂಗ್ ಬರೀಬೇಕಂದ್ರೆ ನೋಡಿ, ನೀವು ಯಾವ್ದಾದ್ರು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ತಗೊಂಡು ಅಂದ್ರೆ ಸ್ಕ್ವೇರ್ ನಂಬರ್ ತಗೊಂಡು ಇದನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಈ ನಂಬರ್ ಬರಬೇಕು. ಆತರ ಬರೀಲೇಬೇಕು ಕಂಪಲ್ಸರಿ ಲಾಸ್ಟ್ ಅಲ್ಲಿ. ರೂಟ್ 25 ಇಂಟು 2 ಮಾಡಿದಾಗ ಏನಾಗುತ್ತೆ? ಇಲ್ಲಿ ಸಿಂಪ್ಲಿಫೈ ಆಗಿ ರೂಟ್ 25 ಏನು 5 ಅಂಡ್ ಅಂಡರ್ ರೂಟ್ ಏನ್ಸ್ ಇರುತ್ತೆ? ರೂಟ್ 2 ಇರುತ್ತೆ. ಸೊ ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್ ಆಫ್ಟರ್ ಕಂಪ್ಲೀಟ್ ಸಿಂಪ್ಲಿಫಿಕೇಶನ್. ಅಂದ್ರೆ ಸಿ 5 root 2 is your correct answer. Next question, illi p of x comma y divides the line join in the ratio m1 is to m2. ನೋಡಿ ಇಲ್ಲಿ ನಿಮಗೆ ಸೆಕ್ಷನ್ ಫಾರ್ಮುಲಾ ಕೇಳಿದ್ದಾರೆ. ಸೆಕ್ಷನ್ ಫಾರ್ಮುಲಾ ಏನಂದ್ರೆ p of x comma y, ನಾನು ಇದನ್ನ ಯಾವ ತರ ಗ್ಯಾಪ್ ಮಾಡ್ಕೊಂತೀನಿ ಅಂದ್ರೆ mx2 ಪ್ಲಸ್ nx1 ಅಂದ್ರೆ ಇಲ್ಲಿ m1 m2 ಅಂತ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಅಂಡ್ ಡಿವೈಡೆಡ್ ಬೈ m ಪ್ಲಸ್ n ಅಂದ್ರೆ m1 ಪ್ಲಸ್ m2 ಅಂತ ಅರ್ಥ. m2 m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಸರಿ, ಸೊ ಇಲ್ಲಿ ಯಾವ ಫಾರ್ಮುಲಾ ಜೊತೆ ಮ್ಯಾಚ್ ಆಗ್ತಾ ಇದೆ ಇಲ್ಲಿ? ಅಂಡ್ ಇನ್ನೊಂದು ನೋಡಿ, ಇಲ್ಲಿ x ಈಕ್ವಲ್ ಟು ಈ ವ್ಯಾಲ್ಯೂನ ಸಾಲ್ವ್ ಮಾಡಿದಾಗ x ಬರುತ್ತೆ ಅಂಡ್ ದಿಸ್ ಇಸ್ ಈಕ್ವಲ್ ಟು y ವ್ಯಾಲ್ಯೂ. ಸೊ ಇಲ್ಲಿ ಈ ತರ ಕನ್ಫ್ಯೂಸ್ ಮಾಡಕ್ ನಿಮ್ಗೆ ಈ ತರನು ಕೊಡ್ಬೋದು ಅಥವಾ ಡೈರೆಕ್ಟ್ ಆಗಿ ಈ ತರನು ಕೊಡ್ಬೋದು. ಇಲ್ಲಿ ನೋಡಿ m1 x2 ಇಲ್ಲಿ ಇದೆ ನೋಡಿ, m1 x2 ಇಲ್ಲಿ ಇದೆಯಾ? ಅಂಡ್ m2 x1 ಡಿವೈಡೆಡ್ ಬೈ m ಪ್ಲಸ್ 1 ಅಂಡ್ ಇಲ್ಲಿ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ ಅಂದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ನೋಡಿ ನೆಕ್ಸ್ಟ್ ಕ್ವೆಶನ್ ಟ್ರಯಾಂಗಲ್ಸ್ ಮೇಲೆ ಇದೆ. ಇನ್ ದ ಟ್ರಯಾಂಗಲ್ ABC and if DE is parallel to BC. ಸರಿ, ಇಲ್ಲಿ ನೋಡಿ DE is parallel to BC. ಸರಿನಾ? then the relation which is true is. ಇಲ್ಲಿ ಯಾವ ರಿಲೇಷನ್ ಪ್ರಾಪರ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಒಂದು ನಮ್ಗೆ ಗೊತ್ತಿರಬೇಕು, ಈ ತರ ಕ್ವೆಶನ್ ಬಂದಾಗ ಎರಡು ವೇಸ್ ಅಲ್ಲಿ ನಿಮ್ಗೆ ರಿಲೇಷನ್ ಗ್ಯಾಪ್ ಇಟ್ಕೊಂಡಿರ್ಬೇಕು. ಒಂದು ನಾರ್ಮಲ್ ಏನಿದೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನಿದೆ ಬೇಸಿಕ್ ಒನ್, ನಾವೇನ್ ಥಿಯರಮ್ ಸಾಲ್ವ್ ಮಾಡೋವಾಗ ಯೂಸ್ ಮಾಡ್ತೀವೋ AD by DB that is equal to AE divided by EC. And second way ಏನಂದ್ರೆ ಅದನ್ನ ಕೊರೋಲರಿ ಅಂತ ಹೇಳ್ತಾರೆ ಅಥವಾ ಸಿಮಿಲಾರಿಟಿ ಬೇಸ್ಡ್ ಅಂತಾನೂ ಹೇಳ್ಬೋದು. ಸ್ಮಾಲರ್ ಅಂದ್ರೆ ದಿಸ್ ಸ್ಮಾಲರ್ ಸೆಗ್ಮೆಂಟ್ ಡಿವೈಡೆಡ್ ಬೈ ಟೋಟಲ್ ಸೆಗ್ಮೆಂಟ್ AB, ಸ್ಮಾಲರ್ ಬೈ ಲಾರ್ಜರ್ ದಟ್ ಈಸ್ ಈಕ್ವಲ್ ಟು, ಆ ಸೈಡ್ ಕೂಡ ಹಂಗೆ ಬರ್ಕೊಳ್ಳಿ, ಸ್ಮಾಲರ್ ಈಸ್ AE ಡಿವೈಡೆಡ್ ಬೈ AC. ಅಂಡ್ ಇಲ್ಲಿ ಏನಂತ ಹೇಳ್ಬೋದು, that is also ಅಂದ್ರೆ that will also be equal to smaller segment ಏನಿದೆಯೋ that base ಅಂದ್ರೆ ಈ ಟ್ರಯಾಂಗಲ್ ದ ಬೇಸ್ DE divided by larger base. ಸರಿನಾ? ಈ ಎರಡು ಕಂಡೀಷನ್ ಗೊತ್ತಿದ್ರೆ ನಿಮ್ಗೆ ಏನೇ ಕೊಟ್ಟರು ನೀವು ಆಲ್ಮೋಸ್ಟ್ ಮಾಡೋ ಸ್ಟೆಬಿಲಿಟಿ ಇರುತ್ತೆ ಅಂಡ್ ತುಂಬಾ ಈಸಿನೇ ಕೇಳ್ತಾರೆ. ಇವಾಗ ಈ ಕ್ವೆಶನ್ ನೋಡೋಣ ನೋಡಿ, AC ಅಪಾನ್ AD ಆಗುತ್ತಾ? AC ಅಪಾನ್ AD ಆಗಲ್ಲ.
ಎ ಸಿ ಈ ಸೈಡ್ ಇದೆ, ಎ ಡಿ ಈ ಸೈಡ್ ಇದೆ, ಅಂದ್ರೆ ಈ ಆಪ್ಷನ್ ಎಲಿಮಿನೇಟ್ ಆಗ್ತಾ ಇದೆ. ಆಪ್ಷನ್ ಬಿ ನೋಡಿ, ಎ ಡಿ ಅಪಾನ್ ಡಿಇ, ಎ ಡಿ ಅಪಾನ್ ಡಿಇ ಇದು ಕೂಡ ಆಗೋದಿಲ್ಲ. ಆಪ್ಷನ್ ಸಿ ನೋಡಿ, ಎ ಡಿ ಅಪಾನ್ ಎ ಬಿ ಅಂದ್ರೆ ಎ ಡಿ ಸ್ಮಾಲರ್ ಬೈ ಲಾರ್ಜರ್. ಓಕೆ, ಅದೇ ತರ ಎ ಅಪಾನ್ ಎ ಸಿ ಅಂದ್ರೆ ಇದು ಪ್ರಾಪರ್ ಆಗಿದೆ. ಸ್ಮಾಲರ್ ಬೈ ಲಾರ್ಜರ್, ಈ ಸೈಡ್ ಸ್ಮಾಲರ್ ಬೈ ಲಾರ್ಜರ್ ಅಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ಡಿನ ಒಂದ್ಸರಿ ಚೆಕ್ ಮಾಡೋಣ. ಎ ಬಿ ಅಪಾನ್ ಬಿ ಸಿ, ಎ ಬಿ ಅಪಾನ್ ಬಿ ಸಿ ಅಂದ್ರೆ ಆಗೋದಿಲ್ಲ, ಅಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಒನ್. ಅಂದ್ರೆ ಸರ್ ಇಲ್ಲಿ 3 ಬರ್ಬೇಕಲ್ವಾ, 2 ಮಾತ್ರ ಕೇಳಿದಾರೆ ಅಂದ್ರೆ ನೀವು 3 ಅಥವಾ 2 ಮೇಲೆ ಫೋಕಸ್ ಮಾಡ್ಬಿಡಿ. ಅಂದ್ರೆ ಏನಂತ ಅರ್ಥ ಅಂದ್ರೆ ಈ 3ರಲ್ಲಿ ಯಾವ್ದಾದ್ರು 2 ಬರಿಬಹುದು ಅವರು. ಓಕೆ, ಕಂಪಲ್ಸರಿ 3 ಬರಿಬೇಕಂತ ಏನಿಲ್ಲ, ಯಾವ್ದಾದ್ರು 2 ಕೂಡ ಅವ್ರು ಚೂಸ್ ಮಾಡಿ ಕೊಡ್ಬೋದು. ಅರ್ಥ ಆಯ್ತಾ? ಸೊ ಬಿ ಪಿ ಟಿ ಮೇಲೆ ಇದೆರಡು ರಿಲೇಷನ್ ಯಾವುದು, ಇದೊಂದು ಮತ್ತೆ ಇದೊಂದು ಗ್ಯಾಪ್ನ ಇಟ್ಕೊಂಡಿರಿ. ನೆಕ್ಸ್ಟ್ ನೋಡಿ, ದ ಟ್ರೂ ಸ್ಟೇಟ್ಮೆಂಟ್ ಇನ್ ದ ಫಾಲೋಯಿಂಗ್ ಅಂದ್ರೆ ಕರೆಕ್ಟ್ ಸ್ಟೇಟ್ಮೆಂಟ್ ನ ಫೈಂಡ್ ಔಟ್ ಮಾಡಬೇಕು. ಇಲ್ಲೇನು ಹೇಳಿದ್ದಾರೆ, ಟೂ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಆಲ್ವೇಸ್ ಕಾಂಗ್ರುಯೆಂಟ್. ನೋಡಿ ಈ ವರ್ಡ್ ಇಂಪಾರ್ಟೆಂಟ್, ಆಲ್ವೇಸ್ ಯಾವಾಗ್ಲೂ ಆಗುತ್ತಾ ಅಂತ ಹೇಳ್ತಾ ಇದಾರೆ. 2 ಸಿಮಿಲರ್ ಟ್ರಯಾಂಗಲ್ ಅಪ್ಪ ನೋಡಿ, ಒಂದು ಚಿಕ್ಕದ್ ಮಾಡ್ಕೊಂತೀನಿ ಅಂಡ್ ಇನ್ನೊಂದು ದೊಡ್ಡ ಟ್ರಯಾಂಗಲ್ ಅನ್ಕೊಳ್ಳಿ. ಇದೆರಡು ಸಿಮಿಲರ್ ಆಗುತ್ತಾ? ಎಸ್ ಸರ್ ಆಗ್ಬೋದು. ಹೆಂಗ್ ಆಗ್ಬೋದು? ಒಂದ್ ಕಂಡೀಷನ್ ಏನು ಸಿಮಿಲರ್ ಆಗ್ಬೇಕಂದ್ರೆ ಆಂಗಲ್ ಕ್ರೈಟೀರಿಯಾ ಕರೆಕ್ಟಾ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಮಿನಿಮಮ್ 2 ಆಂಗಲ್ ಬಂದ್ರು ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂದ್ರೆ SSS ಕ್ರೈಟೀರಿಯಾ. ಇದೆರಡು ಕ್ರೈಟೀರಿಯಾ ಪ್ರೂವ್ ಆದ್ರೆ ಏನಂತ ಹೇಳ್ಬೋದು, ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಅಂದ್ರೆ ಇದೆರಡು ಟ್ರಯಾಂಗಲ್ಸ್ ಸಿಮಿಲರ್ ಇದೆ, ಅದು ಯಾವಾಗ್ಲೂ ಕಾಂಗ್ರೆಂಟ್ ಆಗುತ್ತೆ ಅಂತ ಕೇಳ್ತಾರೆ. ಕಾಂಗ್ರೆಂಟ್ ಅಂದ್ರೆ ಏನಂತ ಅರ್ಥ? ಕಾಂಗ್ರೆಂಟ್ ಅಂದ್ರೆ ಇದೆರಡು ಈಕ್ವಲ್ ಆಗಿರಬೇಕು. ಇದೆರಡು ಈಕ್ವಲ್ ಆಗಿದೆಯಾ? ಆಬ್ವಿಯಸ್ಲಿ ಇಲ್ಲ. ಅರ್ಥ ಆಗ್ತದೆ? ಯಾವಾಗ್ಲೂ ಆಗುತ್ತಾ? ಯಾವಾಗ್ಲೂ ಆಗೋದಿಲ್ಲ. ಅಂದ್ರೆ ಏನಂತ ಅರ್ಥ? ಆಪ್ಷನ್ ಎ ಇಸ್ ರಾಂಗ್ ಸ್ಟೇಟ್ಮೆಂಟ್. ಅಂದ್ರೆ 2 ಸಿಮಿಲರ್ ಟ್ರಯಾಂಗಲ್ಸ್ ಯಾವಾಗ್ಲೂ ಕಾಂಗ್ರೆಂಟ್ ಆಗಲ್ಲ. ನೆಕ್ಸ್ಟ್, ಅ ಸ್ಕ್ವೇರ್ ಅಂಡ್ ಅ ರೆಕ್ಟಾಂಗಲ್ ಆರ್ ಆಲ್ವೇಸ್ ಸಿಮಿಲರ್. ನೋಡಿ, ಒಂದು ಸ್ಕ್ವೇರ್ ಅಂತ ಹೇಳಿದ್ದಾರೆ ಅಂಡ್ ಇನ್ನೊಂದು ರೆಕ್ಟಾಂಗಲ್, ಇದು ಯಾವಾಗ್ಲೂ ಸಿಮಿಲರ್ ಆಗುತ್ತಾ? ಚೆಕ್ ಮಾಡೋಣ. ಸಿಮಿಲರ್ ಆಗ್ಬೇಕಂದ್ರೆ ಏನು? ಇದೆರಡು ಕಂಡೀಷನ್ ಮ್ಯಾಚ್ ಆಗ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನಮಗೆ ಎಲ್ಲಾ ಆಂಗಲ್ಸ್ ಸೇಮ್ ಬಂದ್ಬಿಡುತ್ತೆ. ಸರ್ ಎಲ್ಲಾ ಆಂಗಲ್ಸ್ ಸ್ಕ್ವೇರ್ ಅಲ್ಲೂ 90 ಇದೆ, ರೆಕ್ಟಾಂಗಲ್ ಅಲ್ಲೂ ಎಲ್ಲಾ ಆಂಗಲ್ಸ್ 90 ಇದೆ. ಅಂದ್ರೆ ಎಲ್ಲಾ ಆಂಗಲ್ಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಫಸ್ಟ್ ಕಂಡೀಷನ್ ಮ್ಯಾಚ್ ಆಯ್ತು. ಸರ್ ಸೆಕೆಂಡ್ ಕಂಡೀಷನ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ, ಈ ಕಂಡೀಷನ್ ಮ್ಯಾಚ್ ಆಗುತ್ತಾ? ಅಂದ್ರೆ ಯಾವಾಗ್ಲೂ ಮ್ಯಾಚ್ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ನೀಡ್ ನಾಟ್ ಟು ಬಿ ಸಿಮಿಲರ್, ಯಾವಾಗ್ಲೂ ಆಗೋದಿಲ್ಲ. ಇಲ್ಲಿ ಆಲ್ವೇಸ್ ಅಂತ ಯೂಸ್ ಮಾಡಿದ್ದಾರೆ. ಅರ್ಥ ಆಗ್ತಿದ್ಯಾ? ಕ್ಯಾನ್ ಬಿ ಅಂತ ಹೇಳಿದ್ರೆ ಹೇಳ್ಬೋದಿತ್ತು, ಬಟ್ ಆಲ್ವೇಸ್ ಈ ಕಂಡೀಷನ್ ಯಾವಾಗ್ಲೂ ಪ್ರೂವ್ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಫಾರ್ ಎಕ್ಸಾಂಪಲ್ ತಗೊಂಡ್ ನೋಡ್ರಪ್ಪ, ಇದು 4A ಅನ್ಕೊಳ್ಳಿ. ಇದು 4 ಅಂದ್ರೆ ಎಲ್ಲಾ ಸೈಡು 4 ಆಗ್ಬಿಡುತ್ತೆ. ಅಂಡ್ ಇದನ್ನ 4 ಅಂತ ಅನ್ಕೊಳ್ಳಿ, ಇದು 4 ಆಗುತ್ತೆ. ಅಂಡ್ ಇದನ್ನ ಏನಂತ ಇಟ್ಕೋಣ, ಸಪೋಸ್ ಅನ್ಕೊಳ್ಳಿ 6 ಮಾಡ್ಕೋಣ, ಇದು 6. ಸೊ ಎಲ್ಲಾ ಸೈಡ್ನು ಡಿವೈಡ್ ಮಾಡಿ ನೋಡಿ, ಏನ್ ಬರುತ್ತೆ? 4/4 ಅನ್ಕೊಳ್ಳಿ, ಎಷ್ಟು ಬರುತ್ತೆ? 1. ಅಂದ್ರೆ ಇದೇ ರೇಷಿಯೋ ಎಲ್ಲಾದ್ರಲ್ಲೂ ಬರಬೇಕು, ಬರಲ್ಲ ನೋಡಿ. ಇಲ್ಲಿ 4 ಆಗುತ್ತೆ ಅಂದ್ರೆ ಇಲ್ಲಿ 6 ಆಗೋಯ್ತು, ಅಂದ್ರೆ 4/6. ಒಂದು 4/4 ಇದೆ, ಇನ್ನೊಂದು 4/6. ಇದನ್ನ ಸಾಲ್ವ್ ಮಾಡಿದಾಗ 2 2s 2 3s ಅಂದ್ರೆ ಎಲ್ಲಾ ರೇಷಿಯೋಸ್ ಸೇಮ್ ಬರಲ್ಲ. ಅಂದ್ರೆ ಏನಂತ ಅರ್ಥ? ಯು ಕ್ಯಾನ್ ಸೇ ದಟ್ ಆಪ್ಷನ್ ಬಿ ಇಸ್ ರಾಂಗ್. ನೆಕ್ಸ್ಟ್ ಅದೇ ತರ ನೋಡಿ, 2 ಈಕ್ವಿಯಾಂಗುಲರ್ ಟ್ರಯಾಂಗಲ್ ಆರ್ ಆಲ್ವೇಸ್ ಸಿಮಿಲರ್. 2 ಈಕ್ವಿಯಾಂಗುಲರ್ ಟ್ರಯಾಂಗಲ್ಸ್ ಯಾವಾಗ್ಲೂ ಸಿಮಿಲರ್ ಆಗುತ್ತಾ? ಎಸ್ ಆಗುತ್ತೆ. ಅದೇಂಗ್ ಸರ್ ಅಂದ್ರೆ ನೀವೇ ನೋಡಿ. ಈಕ್ವಿಯಾಂಗುಲರ್ ಅಂದ್ರೆ ಏನಂತ ಅರ್ಥ? ಈಕ್ವಲ್ ಆಂಗಲ್ ಅಂದ್ರೆ ಏನಂತ ಅರ್ಥ? ಬೇಸಿಕಲಿ ಈಕ್ವಿಲ್ಯಾಟ್ರಲ್. ಸೊ ಇಲ್ಲಿ ಇಲ್ಲಿ ನೋಡಿ, 2 ಟ್ರಯಾಂಗಲ್ ಬಿಡಿಸ್ಕೊಂಡಿದ್ದೀನಿ ರಫ್ ಆಗಿ ಅಂಡ್ ಆಂಗಲ್ ಸೇಮ್ ಇರುತ್ತೆ. ಇದು 60 ಅಂದ್ರೆ ಇದು 60 ಅಂಡ್ 60. ಈಕ್ವಿ ಆಂಗುಲರ್ ಅಪ್ಪ, ಸರಿನಾ? ಈಕ್ವಿ ಆಂಗುಲರ್ ಅಂದ್ರೆ ಆಲ್ ದ ಆಂಗಲ್ಸ್ ಆರ್ ಈಕ್ವಲ್, ಸರಿನಾ? ನಾನ್ 60 ಡಿಗ್ರಿ ಅಂತ ತಗೊಂಡಿದ್ದೀನಿ. ಅಂಡ್ ಇಲ್ಲಿ ಒಂದು ಆಂಗಲ್ ಕ್ರೈಟೇರಿಯಾ ಅಂದ, ಅರ್ಥ ಆಗ್ತದೆ? ಮಿನಿಮಮ್ 2 ಆಂಗಲ್ಸ್ ಏನಾದ್ರೂ ಈಕ್ವಲ್ ಆಗ್ಬಿಟ್ರೆ ಅಂಡ್ ಥರ್ಡ್ ಆಂಗಲ್ ಕೂಡ ಈಕ್ವಲ್ ಆಗ್ಬಿಡುತ್ತೆ. ಸೊ ದೇರ್ಫೋರ್ 2 ಟ್ರಯಾಂಗಲ್ಸ್ ವಿಲ್ ಬಿ ಸಿಮಿಲರ್. ಅಂಡ್ ಇಫ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂದ್ರೆ ಸೆಕೆಂಡ್ ಕಂಡೀಷನ್ ಮ್ಯಾಚ್ ಆಗ್ಬಿಡುತ್ತೆ. ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂದ್ರೆ ಏನಂತ ಅರ್ಥ? 2 ಈಕ್ವಿಯಾಂಗುಲರ್ ಟ್ರಯಾಂಗಲ್ಸ್ ಆರ್ ಆಲ್ವೇಸ್ ಸಿಮಿಲರ್, ಯಾವಾಗ್ಲೂ ಹಾಗೆ ಆಗುತ್ತೆ, ಬಿಕಾಸ್ ಆಂಗಲ್ ಕ್ರೈಟೇರಿಯಾ ಪ್ರೂವ್ ಆಗೋಯ್ತು. ನೆಕ್ಸ್ಟ್ ಇಲ್ಲಿ ಅ ಸ್ಕ್ವೇರ್ ಅಂಡ್ ಅ ರಾಂಬಸ್ ಆರ್ ಆಲ್ವೇಸ್ ಸಿಮಿಲರ್. ನೋಡಿ, ಒಂದು ಸ್ಕ್ವೇರ್ ಇದೆ ಅಂಡ್ ಇನ್ನೊಂದು ರಾಂಬಸ್. ನೋಡಿ, ಸ್ಕ್ವೇರ್ ಮತ್ತೆ ರಾಂಬಸ್ ಅಲ್ಲಿ ಏನ್ ಸಿಮಿಲಾರಿಟಿ ಅಂದ್ರೆ ಎಲ್ಲಾ ಸೈಡ್ ಈಕ್ವಲ್ ಇರುತ್ತೆ. ಇದರಲ್ಲೂ ಕೂಡ ಎಲ್ಲಾ ಸೈಡ್ ಈಕ್ವಲ್ ಇರುತ್ತೆ, ಬಟ್ ಇಲ್ಲಿ ಆಂಗಲ್ಸ್ ಈಕ್ವಲ್ ಇರಲ್ಲ. ಇಲ್ಲಿ ಎಲ್ಲಾ ಆಂಗಲ್ಸ್ 90 ಇದ್ರೆ ರಾಂಬಸ್ ಅಲ್ಲಿ ಎಲ್ಲಾ ಆಂಗಲ್ಸ್ ಇಂಟೀರಿಯರ್ ಆಂಗಲ್ಸ್ 90 ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ದೇರ್ ಫೋರ್ ಸ್ಕ್ವೇರ್ ಅಂಡ್ ರಾಂಬಸ್ ಸಿಮಿಲರ್ ಆಗೋದಿಲ್ಲ.
ಕರೆಕ್ಟ್ ಅಂದ್ರೆ ಆಪ್ಷನ್ ಡಿ ಇಸ್ ರಾಂಗ್. ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್, ದ ವಾಲ್ಯೂಮ್ ಅಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಈಸ್ ನ್ಯೂಮರಿಕಲಿ ಈಕ್ವಲ್ ದೆನ್ ದ ರೇಡಿಯಸ್ ಆಫ್ ದ ಸ್ಪಿಯರ್ ಈಸ್. ಇಲ್ಲಿ ವಾಲ್ಯೂಮ್ ಅಂತ ಹೇಳಿದ್ದಾರೆ, ಅಂದ್ರೆ ಯಾರು ವಾಲ್ಯೂಮ್ ಮತ್ತೆ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ಅಂದ್ರೆ ವಾಲ್ಯೂಮ್ ಆಫ್ ಸ್ಪಿಯರ್ ನಿಮ್ಗೆ ಫಾರ್ಮುಲಾ ಏನ್ ಬರುತ್ತೆ, ವಾಲ್ಯೂಮ್ ಆಫ್ ಸ್ಪಿಯರ್ 4/3 pi r cube that is equal to surface area 4 pi r square. ಇದೆರಡು ವ್ಯಾಲ್ಯೂಸ್ ಈಕ್ವಲ್ ಆದ್ರೆ ರೇಡಿಯಸ್ ಕೇಳಿದ್ದಾರೆ. ಇಲ್ಲಿ 4 ಇಂದ 4 ಡಿವೈಡ್ ಆಗುತ್ತೆ, ಪೈ ಇಂದ ಪೈ ಡಿವೈಡ್ ಆಗಿದೆ. ಇಲ್ಲಿ ಆರ್ ಕ್ಯೂಬ್ ಇದೆ, ಇಲ್ಲಿ ಆರ್ ಸ್ಕ್ವೇರ್ ಇದೆ, ಅಂದ್ರೆ ಇಲ್ಲಿ ಒಂದು ಆರ್ ರಿಮೈನಿಂಗ್ ಇದೆ. ಸೊ ರೇಡಿಯಸ್ ಈಕ್ವಲ್ ಟು ಇದು ಕ್ರಾಸ್ ಆಗಿ ಆ ಸೈಡ್ ಹೋದ್ರೆ ಏನು ಇಲ್ಲ ಅಂದ್ರೆ 1 ಇರುತ್ತೆ, ಎಲ್ಲ ಡಿವೈಡ್ ಆಗಿದೆ. ಸೊ 3 1 3 ಅಂದ್ರೆ ಏನಂತ ಅರ್ಥ, ರೇಡಿಯಸ್ ಬಂದು 3 ಯೂನಿಟ್ಸ್. Next question, the solid is in the shape of a cylinder with two hemispheres stuck to each of its ends. Okay, ಸರಿ. ಅಂಡ್ ಇದು ರೇಡಿಯಸ್ ಅಂಡ್ ಏನಿದೆಯೋ ಹೈಟ್ ಅದೆಲ್ಲ ನಿಮಗೆ ಕೊಟ್ಟಿದ್ದಾರೆ ಎಚ್ ಮತ್ತೆ ಆರ್ ಅಂತ. ಡೈರೆಕ್ಟ್ ಆಗಿ ವಾಲ್ಯೂಮ್ ಈ ಸಾಲಿಡ್ ಗೆ ಏನ್ ಬರ್ಬೋದು ಅಂತ ಕೇಳಿದ್ದಾರೆ. ಅಂದ್ರೆ ವಾಲ್ಯೂಮ್ ಆಫ್ ದಿಸ್ ಸಾಲಿಡ್, ವಾಲ್ಯೂಮ್ ಆಫ್ ದ ಗಿವನ್ ಸಾಲಿಡ್ ನೀವೇನಂತ ಬರಿಬೋದಂದ್ರೆ ಒಂದು ಸಿಲಿಂಡರ್ ಬರ್ದ್ಬಿಡಿ. ಸಿಲಿಂಡರ್ ಏನಿದೆ ಆ ವಾಲ್ಯೂಮ್ ಆಫ್ ಸಿಲಿಂಡರ್ ಅಂತ ಬರ್ದಿ, ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ಸ್ ಇಂಟು 2 ಮಾಡೋ ಬದಲು ಡೈರೆಕ್ಟ್ ಆಗಿ ವಾಲ್ಯೂಮ್ ಆಫ್ ಒನ್ ಸ್ಪಿಯರ್ ಅಂತ ಹೇಳ್ಬೋದು. ಬಿಕಾಸ್ ಎರಡು ಹೆಮಿಸ್ಪಿಯರ್ಸ್ ನೋಡಿ, ಯಾವ್ದು ಈ ಹೆಮಿಸ್ಪಿಯರ್ ಪ್ಲಸ್ ಈ ಹೆಮಿಸ್ಪಿಯರ್ ಎರಡು ಆಡ್ ಅಪ್ ಮಾಡಿದ್ರೆ ಒಂದು ನಿಮ್ಗೆ ಸ್ಪಿಯರ್ ಸಿಗುತ್ತೆ. ಸೊ ಇಲ್ಲಿ ವಾಲ್ಯೂಮ್ ಆಫ್ ಸಿಲಿಂಡರ್ ಬಂದು ನಿಮ್ಗೆ ಪೈ ಆರ್ ಸ್ಕ್ವೇರ್ ಎಚ್ ಪ್ಲಸ್ ವಾಲ್ಯೂಮ್ ಆಫ್ ಸ್ಪಿಯರ್ ಬಂದು 4/3 ಪೈ ಆರ್ ಕ್ಯೂಬ್. ಇಲ್ಲಿ ಕಾಮನ್ ತಗೊಳ್ಳಿ, ಬಿಕಾಸ್ ಇಲ್ಲಿ ಆಪ್ಷನ್ಸ್ ಅಲ್ಲಿ ಕಾಮನ್ ತಗೊಂಡಿದ್ದಾರೆ. ಇಲ್ಲಿ ಪೈ ಮತ್ತೆ ಪೈ ಕಾಮನ್ ಇದೆ, ಇಲ್ಲಿ ಆರ್ ಸ್ಕ್ವೇರ್ ಮತ್ತೆ ಇಲ್ಲಿ ಆರ್ ಕ್ಯೂಬ್ ಇದೆ, ಎರಡರಲ್ಲೂ ಕಡಿಮೆ ಯಾವುದು ಆರ್ ಸ್ಕ್ವೇರ್. ಅಂದ್ರೆ ಇಲ್ಲಿ ನಾವೇನಂತ ಹೇಳ್ಬೋದು, ಪೈ ಆರ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಇಲ್ಲಿ ರಿಮೈನಿಂಗ್ ಏನಿದೆ ಎಚ್ ಪ್ಲಸ್ 4/3 ಅಂಡ್ ಇಲ್ಲಿ 1 ಆರ್ ರಿಮೈನಿಂಗ್ ಇರುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ನೋಡಿ, ಈ ತರ ಪೈ ಆರ್ ಸ್ಕ್ವೇರ್ ಎಲ್ಲಾದ್ರಲ್ಲೂ ಇದೆ, ಅಂದ್ರೆ ಇದು ಎಲಿಮಿನೇಟ್ ಆಯ್ತು. ಈ ಮೂರು ಆಪ್ಷನ್ ನೋಡ್ಬೇಕು, ಎ ಬಿ ಸಿ ಎ ಬಿ ಮತ್ತೆ ಡಿ ಅಲ್ಲಿ. ಇಲ್ಲಿ 4r/3 ಪ್ಲಸ್ ಎಚ್ ಅಂದ್ರೆ ಆಪ್ಷನ್ ಏನೇ ಕರೆಕ್ಟ್ ಆಗಿದೆ ನೋಡಿ. ಬೇರೆ ಆಪ್ಷನ್ ನೋಡಿ 2 ಬಂದಿದೆ, ಇಲ್ಲಿ ಇಲ್ಲ. 4r ಪ್ಲಸ್ ಎಚ್ ಬಂದಿದೆ, /3 ಆಚೆ ಬರ್ತಿದ್ದಾರೆ, ಅಂದ್ರೆ ಈ ತರ ಆಗೋದಿಲ್ಲ. ಅಂದ್ರೆ ಏನಂತ ಅರ್ಥ, ಪೈ ಆರ್ ಸ್ಕ್ವೇರ್ ಇಂಟು 4r/3 ಪ್ಲಸ್ ಎಚ್ ಅಂದ್ರೆ ಆಪ್ಷನ್ ಎ ಇಸ್ ಪ್ರಾಪರ್ಲಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವೆಶನ್, ದ ಹೈಟ್ ಅಂಡ್ ದ ರೇಡಿಯಸ್ ಆಫ್ ದ ಬೇಸ್ ಆಫ್ ಅ ಕೋನ್ ಆರ್. ಹೈಟ್ ಕೇಳಿದಾರ, ಅಂದ್ರೆ ಸಾರಿ ಹೈಟ್ ಕೊಟ್ಟಿದಾರ. ಹೈಟ್ ಬಂದು 12 ಸೆಂಟಿಮೀಟರ್ ಅಂಡ್ ರೇಡಿಯಸ್ ಬಂದು ನಿಮ್ಗೆ 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ದೆನ್ ದ ಸ್ಲ್ಯಾಂಟ್ ಹೈಟ್ ಕೇಳ್ತಾ ಇದಾರೆ ನೋಡಿ. ನಾನು ಪ್ರೀವಿಯಸ್ ವಿಡಿಯೋ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದೆ ಏನಂತ. ಸ್ಲ್ಯಾಂಟ್ ಹೈಟ್ ಅಂದ್ರೆ ಎಲ್ ಮತ್ತೆ ರೇಡಿಯಸ್ ಮತ್ತೆ ಹೈಟ್, ಈ ಮೂರನ್ನು ನಾವು ಒಂದು ರಿಲೇಷನ್ ಆಗಿ ರಿಲೇಟ್ ಮಾಡತ್ರ ಬರಿಬಹುದು. ಏನಂತ ಬರಿಬಹುದು ಅಂದ್ರೆ ಎಲ್ ಸ್ಕ್ವೇರ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್, ಅಥವಾ ಡೈರೆಕ್ಟ್ ಆಗಿ ಎಲ್ ಈಕ್ವಲ್ ಟು ಸ್ಲ್ಯಾಂಟ್ ಹೈಟ್ ಬೇಕಂದ್ರೆ ಅಂಡರ್ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತ ಬರಿಬಹುದು. ಸೊ ಇಲ್ಲಿ ಎಲ್ ಈಕ್ವಲ್ ಟು ರೇಡಿಯಸ್ ಎಷ್ಟಿದೆ 5 ಸ್ಕ್ವೇರ್ ಪ್ಲಸ್ ಹೈಟ್ ಇಸ್ 12 ಸ್ಕ್ವೇರ್. ಇದೆರಡು ಸ್ಕ್ವೇರ್ ಮಾಡಿ ರೂಟ್ ತಗೊಳ್ಳಿ, ನಿಮ್ಗೆ ಆನ್ಸರ್ ಸಿಗುತ್ತೆ. 5 5 25 ಪ್ಲಸ್ 12 12 144. ಎರಡು ಆಡ್ ಅಪ್ ಮಾಡಿದ್ರೆ ಯು ವಿಲ್ ಗೆಟ್ 169. ಬಿಕಾಸ್ ಇದೆರಡು ಆಡ್ ಅಪ್ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ. ಎಲ್ ಈಕ್ವಲ್ ಟು 13. ಅಥವಾ ನಿಮ್ಗೆ ಪೈಥಾಗೊರಸ್ ಟ್ರಿಪ್ಲೆಟ್ಸ್ ಗ್ಯಾಪ್ನ ಇದ್ರೆ, ಸರ್ ಒಂದು 12 ಇದೆ ಇನ್ನೊಂದು 5 ಇದೆ ಅಂದ್ರೆ ಆಬ್ವಿಯಸ್ಲಿ ಇನ್ನೊಂದು 13 ಬರಬೇಕು. ಅರ್ಥ ಆಗ್ತಾ ಇದೆ? ಇದನ್ನ ಪೈಥಾಗೊರನ್ ಟ್ರಿಪ್ಲೆಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ಬಯಟ್ ಮಾಡ್ಕೊಬೇಕು. ಸರ್ ನಾನು ಬಯಟ್ ಮಾಡಲ್ಲ ಅಂದ್ರೆ ಈ ತರ ಸಾಲ್ವ್ ಮಾಡ್ಕೊಂಬಿಡಿ. ಇದು ಪೈಥಾಗೊರನ್ ಟ್ರಿಪ್ಲೆಟ್ಸ್ ಅಂತ ಹೇಳ್ತಾರೆ, ಟ್ರಿಪ್ಲೆಟ್ಸ್. ಇದೇ ತರ ಇನ್ನೊಂದು ಕ್ವಶನ್ ನೋಡಿದ್ರಿ, ಒಂದ್ ಕಡೆ 4 ಇತ್ತು, ಇನ್ನೊಂದ್ ಕಡೆ 5 ಇದ್ರೆ ಇನ್ನೊಂದು 3 ಬರುತ್ತೆ. ಇದು ಕೂಡ ಪೈಥಾಗೊರನ್ ಟ್ರಿಪ್ಲೆಟ್ಸ್. ಇಲ್ಲ ಅಂದ್ರೆ ಸಾಲ್ವ್ ಮಾಡ್ಕೊಳ್ಳಿ, ನಿಮ್ಗೆ ಎಲ್ ವ್ಯಾಲ್ಯೂ 13 ಬರ್ತಾ ಇದೆ. ಸೊ 13 ಸೆಂಟಿಮೀಟರ್ ಇಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್, ದ ಕಾಮನ್ ಡಿಫರೆನ್ಸ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ 100 93 86 ಡ್ಯಾಶ್ ಡ್ಯಾಶ್ ಡ್ಯಾಶ್. ಕಾಮನ್ ಡಿಫರೆನ್ಸ್ ಕೇಳಿದ್ದಾರೆ ಸರ್. ಕಾಮನ್ ಡಿಫರೆನ್ಸ್ ಕಂಡುಹಿಡಿಯೋದಕ್ಕೆ ಏನ್ ಫಾರ್ಮುಲಾ, a2 ಮೈನಸ್ a1. ಸೊ a2 ಬಂದು 93 ಮೈನಸ್ a1 ಇಸ್ 100. ಸೊ ಇಲ್ಲಿ 100 ಮೈನಸ್ 93 ಎಷ್ಟಾಗುತ್ತಂದ್ರೆ ದಟ್ ಇಸ್ ಯುವರ್ 7 ಗ್ರೇಟರ್ ನಂಬರ್ ಸೈನ್ ಅಂದ್ರೆ -7. ಅಂದ್ರೆ ಏನಂತ ಹೇಳ್ಬೋದು, ಆಪ್ಷನ್ ಡಿ ಇಸ್ ಕರೆಕ್ಟ್.
Next question, if the value of the discriminant of a quadratic equation is 0, then the nature of roots are. Very basic question ಇದು ನೋಡಿ. ಡಿಪೆಂಡಿಂಗ್ ಅಪಾನ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ನೀವು ಏನಂತ ಹೇಳ್ಬೋದು, ನೇಚರ್ ಆಫ್ ರೂಟ್ಸ್ ಬರಿಬೋದು ನೀವು. ಏನ್ ಸರ್ ಇದು ನೇಚರ್ ಆಫ್ ರೂಟ್ಸ್ ಅಂದ್ರೆ, ನೋಡಿ ಯಾವುದೇ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ನ ಸಾಲ್ವ್ ಮಾಡಿದಾಗ ಒಂದು ಆಲ್ಫಾ ಬರುತ್ತೆ, ಇನ್ನೊಂದು ಏನ್ ಬರುತ್ತೆ, ಬೀಟಾ ಬರುತ್ತೆ, ಸರಿನಾ. ಅಂಡ್ ಇದೆರಡು ಆಲ್ಫಾ ಮತ್ತೆ ಬೀಟಾ ಏನಿರುತ್ತೋ ಇದೆರಡು ಏನ್ ಕೇಸಸ್ ಬರ್ಬೋದು ಅಂದ್ರೆ, ಎರಡು ವ್ಯಾಲ್ಯೂಸ್ ಸೇಮ್ ಸೇಮ್ ಬರ್ಬೋದು, ಈಕ್ವಲ್ ಬರ್ಬೋದು, ಎರಡು ಡಿಫ್ರೆಂಟ್ ವ್ಯಾಲ್ಯೂಸ್ ಬರ್ಬೋದು, ಡಿಫ್ರೆಂಟ್. ಅಂಡ್ ಇನ್ನೊಂದು ಕೇಸ್ ಏನ್ ಬರ್ಬೋದು ಅಂದ್ರೆ, ನೋ ರಿಯಲ್ ರೂಟ್ಸ್ ಅಂದ್ರೆ ಸಮ್ ಅದರ್ ನಂಬರ್ಸ್, ನಾವು ಅದನ್ನ ಇಮ್ಯಾಜಿನರಿ ನಂಬರ್ಸ್ ಅಂತ ಹೇಳ್ತೀವಿ. ಈ ಮೂರು ಕೇಸ್ ನಾವು ಸಾಲ್ವ್ ಮಾಡ್ಬಿಟ್ಟು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ನಾವು ಡೈರೆಕ್ಟ್ ಆಗಿ ಡಿಸ್ಕ್ರಿಮಿನೆಂಟ್ ಅಂದ್ರೆ ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಯೋದಕ್ಕೆ ಏನಿದೆ ಫಾರ್ಮುಲಾ, ಬಿ ಸ್ಕ್ವೇರ್ ಮೈನಸ್ 4ac. ಇದರಲ್ಲಿ ಬಿ ಸ್ಕ್ವೇರ್ ಮೈನಸ್ 4ac ಅಂದ್ರೆ ಎ ಬಿ ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ನಿಮ್ಗೆ ಏನಾದ್ರೂ ಆನ್ಸರ್ 0 ಬಂದ್ರೆ ನೀವೇನಂತ ಹೇಳ್ಬೋದು, ರೂಟ್ಸ್ ಆರ್ ರಿಯಲ್. ಅಂದ್ರೆ ನೇಚರ್ ಆಫ್ ರೂಟ್ಸ್ ಯಾವ ತರ ಬರುತ್ತೆ ಅಂದ್ರೆ, ಒಂದು ರಿಯಲ್. ರಿಯಲ್ ಅಂದ್ರೆ ಏನಂತ ಅರ್ಥ, ಅದು ರಿಯಲ್ ನಂಬರ್ ಆಗಿರುತ್ತೆ. ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಯೂಸ್ ಮಾಡೋ ಎಲ್ಲಾ ನಂಬರ್ಸ್ ಏನಿರುತ್ತೆ ರಿಯಲ್ ನಂಬರ್ಸ್, ಅಪಾರ್ಟ್ ಫ್ರಮ್ ಇಮ್ಯಾಜಿನರಿ, ಅದು ಬೇರೆ ಕೇಸ್. ಅದು ಸದ್ಯಕ್ಕೆ ಇಮ್ಯಾಜಿನರಿ ಬಿಟ್ಟಿರೋಣ. ರಿಯಲ್ ಅಂಡ್ ಇನ್ನೊಂದು ಯಾವುದು, ಈಕ್ವಲ್. ರಿಯಲ್ ಬರುತ್ತೆ, ಇನ್ನೊಂದು ಎರಡು ಈಕ್ವಲ್ ಇರುತ್ತೆ. ಏನಾದ್ರೂ ಗ್ರೇಟರ್ ದೆನ್ 0 ಬಂದ್ರೆ, ಡಿಸ್ಕ್ರಿಮಿನೆಂಟ್ ಇಸ್ ಗ್ರೇಟರ್ ದೆನ್ 0, ಪಾಸಿಟಿವ್ ವ್ಯಾಲ್ಯೂ ಬಂದ್ರೆ ರೂಟ್ಸ್ ಆರ್ ರಿಯಲ್ ನಂಬರ್ಸ್ ಇರುತ್ತೆ ಅಂಡ್ ಡಿಫ್ರೆಂಟ್ ಅಥವಾ ಅನ್ಈಕ್ವಲ್ ಅಂತ ಹೇಳ್ತಾರೆ. ಥರ್ಡ್ ಕೇಸ್ ಏನ್ ಬರ್ಬೋದು ಅಂದ್ರೆ, ಡಿಸ್ಕ್ರಿಮಿನೆಂಟ್ ಏನಾದ್ರು ಲೆಸ್ ದೆನ್ 0 ಬಂದ್ರೆ, ಅಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಬಂದ್ರೆ ಅದು ನೋ ರಿಯಲ್ ರೂಟ್ಸ್ ಅಂತ ಹೇಳ್ಬೋದು ಅಥವಾ ಇಮ್ಯಾಜಿನರಿ. ವೆರಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. 0 ಬಂದ್ರೆ ಸರ್ ರಿಯಲ್ ಅಂಡ್ ಈಕ್ವಲ್, ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ವೆರಿ ಈಸಿಯೆಸ್ಟ್ ಕ್ವೆಶನ್ ಡೈರೆಕ್ಟ್ ಆಗಿ ಕೇಳಿದ್ದಾರೆ, ವ್ಯಾಲ್ಯೂ ಆಫ್ ಕೋಸಿಕೆಂಟ್ 40. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಯಾವಾಗಲೇ, ಈ ಟ್ರಿಗ್ನೋಮೆಟ್ರಿಕ್ ಟೇಬಲ್ ನ ಬರ್ಕೊಳ್ಳಿ. ಎಕ್ಸಾಮ್ ಹೋಗಿದ ತಕ್ಷಣ ಈ ತರ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಬರ್ಕೊಂಡ್ಬಿಡಿ, ಅದಕ್ಕೆ ಶಾರ್ಟ್ ಕಟ್ ಹೇಳ್ಕೊಟ್ಟಿದ್ದೀನಿ, ಸರಿನಾ. ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಕೋಸಿಕೆಂಟ್ 45 ಕೇಳಿದ್ದಾರೆ. ಕೋಸಿಕೆಂಟ್ 45 ಬರಿಬೇಕಂದ್ರೆ ನೀವು ಸಿಂಪಲ್ ಆಗಿ ಸೈನ್ 45 ಗ್ಯಾಪ್ ನ ಇಟ್ಕೊಳ್ಳಿ. ಇವಾಗ ನೀವು ಆಲ್ರೆಡಿ ಸೈನ್ ಟೇಬಲ್ ಬರ್ಕೊಂಡಿರ್ತೀರಾ, ಫಸ್ಟ್ ನಿಮ್ಗೆ ಸೈನ್ ವ್ಯಾಲ್ಯೂ ಬೇಕೇ ಬೇಕು ಎಲ್ಲ ಬರೆಯೋದಕ್ಕೆ. ಸೊ ಸೈನ್ ನಿಮ್ಗೆ ಗೊತ್ತಿದೆ ಅಂದ್ರೆ ಸೈನ್ 45 ಏನು 1/√2. ಸೊ ಸೈನ್ ನ ರೆಸಿಪ್ರೋಕಲ್ ಮಾಡ್ಬಿಡಿ, ನಿಮ್ಗೆ ಏನ್ ಸಿಗುತ್ತೆ, ಕೋಸಿಕೆಂಟ್ 45 ಸಿಗುತ್ತೆ. ಕೋಸಿಕೆಂಟ್ 45 ಏನಂದ್ರೆ ಇದನ್ನ ರೆಸಿಪ್ರೋಕಲ್ ಮಾಡಿ, ಅಂದ್ರೆ √2/1, ದಟ್ ಇಸ್ ನಥಿಂಗ್ ಬಟ್ √2, ಅಂದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ದ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಪಿ ಆಫ್ ಎಕ್ಸ್ y ಫ್ರಮ್ ದ ಒರಿಜಿನ್. ಸೊ ಇದು ಡೈರೆಕ್ಟ್ ಒಂದು ಫಾರ್ಮುಲಾ. ಇದು ಡಿಸ್ಟೆನ್ಸ್ ಆಫ್ ಎನಿ ಪಾಯಿಂಟ್ ಫ್ರಮ್ ದ ಒರಿಜಿನ್ ಏನಾದ್ರೂ ಕೇಳಿದ್ರೆ ಅದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಏನಾಗ್ಬೋದು ಅಂದ್ರೆ, ಅಂಡರ್ ರೂಟ್ ಏನ್ ಆಪ್ಸಿಸಾ ಇರುತ್ತೋ ಅದನ್ನ ಸ್ಕ್ವೇರ್ ಮಾಡ್ಬಿಡಿ. ಇಲ್ಲಿ ಆಪ್ಸಿಸಾ ಎಕ್ಸ್ ಕೊಟ್ಟಿದ್ದಾರೆ, ಕೆಲವು ಕೇಸಸ್ ಅಲ್ಲಿ ಎ ಮತ್ತೆ ಬಿ ಅಂತ ಯೂಸ್ ಮಾಡ್ತಾರೆ, ಅವಾಗ ಏನಾಗುತ್ತೆ ಅಂಡರ್ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ ಅಷ್ಟೇ. ಅಂದ್ರೆ ಆಪ್ಸಿಸಾ ಇಸ್ ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರ್ಡಿನೇಟ್ ಇಸ್ ವೈ ಅಂದ್ರೆ ವೈ ಸ್ಕ್ವೇರ್. ದಟ್ಸ್ ಆಲ್, ದಿಸ್ ಇಸ್ ಯುವರ್ ಡೈರೆಕ್ಟ್ ಫಾರ್ಮುಲಾ. ನೆಕ್ಸ್ಟ್ ಕ್ವೆಶನ್, ಇನ್ ಅ ಕ್ಲಾಸ್ ದ ನಂಬರ್ ಆಫ್ ಬಾಯ್ಸ್, ಲೆಟ್ ಇಟ್ ಬಿ ಎಕ್ಸ್ ಅಂತ ಇರಲಿ, is 5 more than the number of girls, that is y. The linear equation to form this statement is, okay ಸರಿ. ಇಲ್ಲಿ ಏನಂತ ಇಟ್ಕೋಣ, x ಅನ್ನೋದೇನಂದ್ರೆ, x ಅನ್ನೋದೇನಾಗಿರ್ಲಿ ನಂಬರ್ ಆಫ್ ಬಾಯ್ಸ್ ಆಗಿರ್ಲಿ, ಸರಿನಾ. ಅಂಡ್ ಇನ್ನೊಂದೇನಾಗಿರ್ಲಿ y ಅನ್ನೋದೇನಾಗಿರ್ಲಿ ನಂಬರ್ ಆಫ್ ಗರ್ಲ್ಸ್ ಆಗಿರ್ಲಿ ಅಂತ ಹೇಳ್ತಾ ಇದ್ದಾರೆ, ನಂಬರ್ ಆಫ್ ಗರ್ಲ್ಸ್. ಸೊ ಇಲ್ಲಿ ಸ್ಟೇಟ್ಮೆಂಟ್ ಪ್ರಾಪರ್ ಆಗಿ ಓದ್ಕೊಂಡ್ರೆ ಏನ್ ಅನಿಸ್ತಾ ಇದೆ ನಮ್ಗೆ, ದ ನಂಬರ್ ಆಫ್ ಬಾಯ್ಸ್ ಅಂದ್ರೆ, ನಂಬರ್ ಆಫ್ ಬಾಯ್ಸ್ ಅಂದ್ರೆ ಏನಂತ ಅರ್ಥ, ಎಕ್ಸ್ ಈಸ್ ಅಂದ್ರೆ ಏನಂತ ಅರ್ಥ, ಈಕ್ವಲ್ 5 more ಅಂದ್ರೆ +5 ಮಾಡಿ ಅಂತ ಅರ್ಥ. +5 ಅಂದ್ರೆ 5 ಆಡ್ ಅಪ್ ಮಾಡಿ, ಯಾವ್ದಕ್ಕೆ, ನಂಬರ್ ಆಫ್ ಗರ್ಲ್ಸ್ಗೆ. ನಂಬರ್ ಆಫ್ ಗರ್ಲ್ಸ್ ಅಂದ್ರೆ ಏನು, ವೈಗೆ +5 ಮಾಡೋದು, ಅಂದ್ರೆ ಎಕ್ಸ್ ಈಕ್ವಲ್ ಟು y +5 ಅಂತ ಹೇಳ್ಬೋದು. ಅಥವಾ ಏನಂತ ಹೇಳ್ಬೋದು, ಎಕ್ಸ್ ಇದನ್ನ ಈ ಸೈಡ್ ಕರ್ಕೊ ಬಂದ್ರೆ -y ಈಕ್ವಲ್ ಟು 5, ಯಾಕಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಪ್ರಕಾರ ax + by + c ಈಕ್ವಲ್ ಟು 0 ಈ ಫಾರ್ಮ್ ಅಲ್ಲಿ ಇರಬೇಕಿತ್ತು. ಇದನ್ನ ಈ ಸೈಡ್ ಕರ್ಕೊ ಬರ್ಬೇಕಿತ್ತು, ಬಟ್ ಇಲ್ಲಿ ಆಪ್ಷನ್ ಎಲ್ಲೂ ಇಲ್ಲ, ಅದಕ್ಕೆ ಈ ತರ ಅರೇಂಜ್ ಮಾಡಿದ್ರೆ ಸಾಕು. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ನೋಡಿ, x - y ಈಕ್ವಲ್ ಟು 5. ನೆಕ್ಸ್ಟ್ ಕ್ವೆಶನ್, ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂಸ್ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಜೀರೋಸ್ ಆರ್. ನೋಡಿ ಇಲ್ಲಿ ನಿಮ್ಗೆ ಸಮ್ ಕೊಟ್ಟಿದ್ದಾರೆ, ಸಮ್ ಬಂದು ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳ್ಬೋದು, ದಟ್ ಈಸ್ ನಥಿಂಗ್ ಬಟ್ 4. ಅಂಡ್ ಪ್ರಾಡಕ್ಟ್ ಬಂದು, ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ಆಲ್ಫಾ ಇಂಟು ಬೀಟಾ,
ಅಂಡ್ ದಟ್ ಈಸ್ ಯುವರ್ ವ್ಯಾಲ್ಯೂ ಇಸ್ 5. ಇದೆರಡು ವ್ಯಾಲ್ಯೂಸ್ ಕೊಟ್ಟಾಗ ಯಾವುದು ಸಮ್ ಮತ್ತೆ ಪ್ರಾಡಕ್ಟ್ ಕೊಟ್ಟಾಗ ಜನರಲ್ ಫಾರ್ಮ್ ಇದೆ, ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ವೆನ್ ಸಮ್ ಅಂಡ್ ಝೀರೋಸ್ ಆರ್ ಗಿವನ್. ಅವಾಗ ಏನಂತ ಹೇಳ್ತೀರಾ, ಡೈರೆಕ್ಟ್ ಆಗಿ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಆರ್ ಎಲ್ಸ್ ಸಮ್ ಇಂಟು ಎಕ್ಸ್ ಮಾಡಿ ಪ್ಲಸ್ ಆಲ್ಫಾ ಇಂಟು ಬೀಟಾ ಆರ್ ಎಲ್ಸ್ ಪ್ರಾಡಕ್ಟ್. ಈ ತರ ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ದಿ ಅಥವಾ ಜನರಲ್ ಫಾರ್ಮ್ ಬರ್ದಿ ವ್ಯಾಲ್ಯೂಸ್ ನ ಪುಟ್ ಮಾಡ್ಬಿಡಿ. ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ 4 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಇಸ್ 5. ದಟ್ಸ್ ಆಲ್. ನಿಮಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಸಿಕ್ಕಿದೆ. ಅವ್ರು ಕೇಳಿರೋದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಎಕ್ಸ್ ಸ್ಕ್ವೇರ್ ಮೈನಸ್ ಅಂಡ್ ಇಲ್ಲಿ ಒಂದು ಪಿ ಆಫ್ ಎಕ್ಸ್ ಅಂತ ಹಾಕೊಂಡ್ಬಿಡಿ. ದಟ್ಸ್ ಆಲ್. ಯಾಕಂದ್ರೆ ಪಾಲಿನಾಮಿಯಲ್ ಅಲ್ವಾ. ಎಕ್ಸ್ ಸ್ಕ್ವೇರ್ ಮೈನಸ್ 4x ಎಲ್ಲಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ಅಂದ್ರೆ ಆಪ್ಷನ್ ಡಿ ಇಸ್ ಕರೆಕ್ಟ್. ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ಕರೆಕ್ಟ್. ನೆಕ್ಸ್ಟ್, the coordinates of the midpoint of the line segment joining the points. ಸರಿ ಸರ್, ಇದನ್ನ ಏನಂತ ತಗೊಳ್ಳಿ, x1 y1, ಇದನ್ನ x2 y2. ಮಿಡ್ ಪಾಯಿಂಟ್ ಫಾರ್ಮುಲಾ ಏನ್ ಹೇಳುತ್ತೆ ಅಂದ್ರೆ, ಮಿಡ್ ಪಾಯಿಂಟ್ ಫಾರ್ಮುಲಾ ಅಂದ್ರೆ m ಆಫ್ x, y, ಮಿಡ್ ಪಾಯಿಂಟ್ ಆಫ್ ಎನಿ ಲೈನ್ ಸೆಗ್ಮೆಂಟ್ ಯಾವ ತರ ಕಂಡುಹಿಡಿಯಬಹುದು ಅಂದ್ರೆ, ಮಿಡ್ ಪಾಯಿಂಟ್ ಅಂದ್ರೆ ಕೋಆರ್ಡಿನೇಟ್ಸ್ ಆಫ್ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಹೆಂಗ್ ಕಂಡುಹಿಡಿಯಬಹುದು ಅಂದ್ರೆ, x1 ಪ್ಲಸ್ x2 ಬೈ 2 ಎರಡು ಆಪ್ಸಿಸ್ ವ್ಯಾಲ್ಯೂಸ್ ನ ಆಡ್ ಮಾಡ್ಬಿಡಿ, y1 plus y2 divided by 2. ಇಲ್ಲಿ x1 ಅಂದ್ರೆ 4 plus 2, 4 plus 2 ಎಷ್ಟು ಬರುತ್ತೆ, 6, 6 divided by 2. ಅದೇ ತರ y1 plus y2 3 plus 1, so 3 plus 1 is 4, 4 by 2. ಸೊ ಇಲ್ಲಿ ಡಿವೈಡ್ ಮಾಡ್ಕೊಂಡ್ರೆ 2 1s 2 3s 2 1s 2 2s ಅಂದ್ರೆ 3, 2. ಸೊ 3, 2 ಅಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್ ಟ್ರಯಾಂಗಲ್ ಮೇಲೆ ಇದೆ ನೋಡಿ. In the figure, triangle ABC is similar to triangle DEF. ನೋಡಿ ನಿಮ್ಗೆ ಈ ತರ ಕಂಡೀಷನ್ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಏನಂತ ಅರ್ಥ, ಇದು ಪ್ರಾಪರ್ ಆಗಿ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿಂದ ನೀವೇನಂತ ಬರೀಬಹುದು ಅಂದ್ರೆ, ಇಫ್ ಟ್ರಯಾಂಗಲ್ ABC is similar to triangle DEF ಅಂದ್ರೆ you can say that angle A is equal to angle D, angle B equal to angle E, angle C equal to angle F. ಇದೊಂದು ಹೇಳ್ಬೋದು ನೀವು. ಅಂಡ್ ಸೈಡ್ಸ್ ಬಗ್ಗೆ ಏನ್ ಹೇಳ್ಬೋದು, ಎ ಬಿ ನ ತಗೊಂಡೋಗಿ ಡಿ ಇ ಜೊತೆ ನಾವು ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ಸೇಮ್ ಆಸ್ ಬಿ ಸಿ ಬೈ ಇ ಎಫ್, ಬಿ ಸಿ ಬೈ ಇ ಎಫ್ ಅಂಡ್ ಅಟ್ ಲಾಸ್ಟ್ ಎ ಸಿ ಡಿವೈಡೆಡ್ ಬೈ ಡಿ ಎಫ್. ದಿಸ್ ಇಸ್ ದ ಮೀನಿಂಗ್ ಆಫ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಎರಡು ಕಂಡೀಷನ್ ಸಾಲ್ವ್ ಅಂದ್ರೆ ಸ್ಯಾಟಿಸ್ಫೈ ಆಗ್ಬಿಡುತ್ತೆ. ಒಂದೇನು ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅಂದ್ರೆ ಆಂಗಲ್ 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 ಕ್ರೈಟೇರಿಯಾ ಸ್ಯಾಟಿಸ್ಫೈ ಆಗುತ್ತೆ. ಇನ್ನೊಂದೇನು ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ, ಎಸ್ 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 ಕ್ರೈಟೇರಿಯಾ ಎರಡು ಕೂಡ ಟ್ರೂ ಆಗ್ಬಿಡುತ್ತೆ ಅಂದ್ರೆ ಸ್ಯಾಟಿಸ್ಫೈ ಆಗ್ಬಿಡುತ್ತೆ. ನೆಕ್ಸ್ಟ್ ಅವ್ರು ಏನ್ ಹೇಳಿದ್ದಾರೆ, ಎ ಬಿ ಇಸ್ 3 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎ ಬಿ ಜಾಗದಲ್ಲಿ 3 ಬರ್ಕೊಂತೀನಿ. ಅಂಡ್ ಡಿಇ ನಮಗ್ ಗೊತ್ತಿಲ್ಲ, ಸಾರಿ ಡಿಇನು ಕೊಟ್ಟಿದ್ದಾರೆ ನೋಡಿ, ಡಿ ಇಸ್ 4.5. ಏನೇನ್ ಕೊಟ್ಟಿದ್ದಾರೋ ಬರ್ಕೊಂತೀನಿ ಆ ಪ್ಲೇಸ್ ಅಲ್ಲಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಬಿ ಸಿ ಬಂದು 4 ಇದೆ. ಅಂಡ್ ಇ ಎಫ್ ಕೇಳ್ತಾ ಇದ್ದಾರೆ. ಸೊ ದಟ್ಸ್ ಆಲ್. ಇಲ್ಲಿಂದ ಕ್ಲಿಯರ್ ಆಗಿ ಮಾಡ್ಬೋದು ಏನಂತ, ಇದೆರಡು ಫಸ್ಟ್ ಡಿವೈಡ್ ಆಗುತ್ತೆ ನೋಡಿ. 3 1s 3 ಅಂಡ್ ಇಲ್ಲಿ ಕ್ಯಾರಿ ಬರುತ್ತೆ, 3 5s 15 ಅಂದ್ರೆ 1.5. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇ ಎಫ್ ಇಂಟು 1 ಇಸ್ ಇ ಎಫ್ ಈಕ್ವಲ್ ಟು 1.5 ಇಂಟು 4 ಅಂದ್ರೆ 15 4s 60. 1 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ ಅಂದ್ರೆ 6.0 ಆರ್ ಎಲ್ಸ್ 6 ಸೆಂಟಿಮೀಟರ್. ಇ ಎಫ್ ಬಂದು 6 ಸೆಂಟಿಮೀಟರ್ ಅಂದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್, ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದ್ದಾರೆ ಬೇಸಿಕಲಿ. ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್, ಟಿ ಎಸ್ ಎ ಆಫ್ ಕೋನ್, ಫಸ್ಟ್ ಸಿ ಎಸ್ ಎ ಎಲ್ಲ ಫಾರ್ಮುಲಾಸ್ ಬರ್ದ್ಬಿಡ್ತೀನಿ ಇಲ್ಲಿ. ಸಿ ಎಸ್ ಎ ಆಫ್ ಕೋನ್, ಯಾವಾಗ ನಿಮ್ಗೆ ಸರ್ಫೇಸ್ ಏರಿಯಾ ವಾಲ್ಯೂಮ್ ಮೇಲೆ ಕ್ವಶನ್ಸ್ ಬರುತ್ತೋ ಆ ಸಾಲಿಡ್ ಬಗ್ಗೆ ಎಲ್ಲ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಸರಿನಾ. ಸೊ ಸಿ ಎಸ್ ಎ ಬಂದ್ರೆ ಕೇಳಿದ್ರೆ ಪೈ ಆರ್ ಎಲ್ ಅಂಡ್ ಟಿ ಎಸ್ ಎ ಕೇಳಿದ್ರೆ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಅಂಡ್ ವಾಲ್ಯೂಮ್ ಕೇಳಿದ್ರೆ 1/3 ಪೈ ಆರ್ ಸ್ಕ್ವೇರ್ ಎಚ್. ಕೇಳಿರೋದೇನು ಟಿ ಎಸ್ ಎ ಅಂದ್ರೆ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್. ಎಲ್ಲಿದೆ ನೋಡಿ, ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಅಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್, ದ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಇಲ್ಲಿ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನಂತ ಅರ್ಥ, ಫಸ್ಟ್ ನೀವು ಅದನ್ನ ತಿಳ್ಕೊಳ್ಳಿ. ನೋಡಿ ಏನಂತ ಅರ್ಥ ಅಂದ್ರೆ, ನೋಡಿ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು, ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸರ್ 1 ಇಂದ ಸ್ಟಾರ್ಟ್ ಆಗುತ್ತೆ. 1 2 3 4 ಡ್ಯಾಶ್ 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 ಅಪ್ ಟು n. ಇದೇನಿದು ನ್ಯಾಚುರಲ್ ನಂಬರ್ದು ಸೀರೀಸ್ ಇದು, ಸರಿನಾ. ಅಂಡ್ ಇದನ್ನ ನೀವು ಸಮೇಷನ್ ಮಾಡ್ಬೇಕಂದ್ರೆ ಎಲ್ಲಾ ನಂಬರ್ಸ್ ಆಡ್ ಅಪ್ ಮಾಡ್ಕೊಂಡ್ರೆ n ವರ್ಗು
ಅಂದ್ರೆ ಏನಂತ ಅರ್ಥ, ಎನ್ ಕ್ಯಾನ್ ಬಿ ಎನಿ ನಂಬರ್ ಅಂದ್ರೆ ಇವಾಗ 100 ಅನ್ಕೊಳ್ಳಿ, ಸಪೋಸ್ ಇಲ್ಲಿ 100 ಇದ್ರೆ ಅಂದ್ರೆ ಏನಂತ ಅರ್ಥ, 1 ಇಂದ 100 ವರೆಗೂ ಎಲ್ಲಾ ನ್ಯಾಚುರಲ್ ನಂಬರ್ಸ್ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ. ಈ ತರ ನಾವು ಎಲ್ಲ ಆಡ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ, ಇದಕ್ಕೊಂದು ಸಿಂಪಲ್ ಫಾರ್ಮ್ ಇದೆ. ಓಕೆ, ಒಂದು ಜನರಲ್ ಫಾರ್ಮ್ ಇರುತ್ತೆ, ಅದನ್ನ ಅವ್ರು ಕೇಳಿರೋದು. ಅದು ಕಂಡುಹಿಡಿಬೇಕಂದ್ರೆ ಅದನ್ನ ಬೈ ಟು ಕೂಡ ಮಾಡ್ಬೋದು. ಏನು ಆಪ್ಷನ್ ಅಂದ್ರೆ ಆಲ್ರೆಡಿ ನನಗೆ ಗೊತ್ತಿದೆ ಏನಂತ, ಅದು n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಆಪ್ಷನ್ ಸಿ ಇಸ್ ಕರೆಕ್ಟ್. ಬಟ್ ಇದು ಹೆಂಗ್ ಬರುತ್ತೆ ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಎಸ್ ಎನ್ ಈಕ್ವಲ್ ಟು ನಮ್ಮ ಹತ್ರ ಫಾರ್ಮುಲಾ ಏನಿದೆ, n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಅಂಡ್ ಇಲ್ಲಿ n ವ್ಯಾಲ್ಯೂ n ಇರುತ್ತೆ, ಬಿಕಾಸ್ ನಮಗೆ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಅಂತ ಕ್ಲಿಯರ್ ಆಗಿಲ್ಲ. 2 ಇಂಟು ಫಸ್ಟ್ ಟರ್ಮ್ ಏನಿದೆ ನಮ್ಮ ಹತ್ರ, ಸರ್ ಫಸ್ಟ್ ಟರ್ಮ್ ಇರೋದು 1, ಅಂದ್ರೆ 2 ಇಂಟು 1 ಇಸ್ 2ನೇ ಆಗುತ್ತೆ. n ಮೈನಸ್ 1 ಇಂಟು ಕಾಮನ್ ಡಿಫರೆನ್ಸ್ ನೋಡಿ ಎಷ್ಟಿದೆ, ಎಲ್ಲಾ ನಂಬರ್ಸ್ಗೂ ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಅಂದ್ರೆ ನ್ಯಾಚುರಲ್ ನಂಬರ್ಸ್ ಏನಾಗುತ್ತೆ 1 1 ಆಡ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದ್ರೆ ಕಾಮನ್ ಡಿಫರೆನ್ಸ್ ಇಸ್ 1. ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. n/2 ಇಂಟು 2 ಪ್ಲಸ್ ಇಲ್ಲಿ ಸಾಲ್ವ್ ಮಾಡ್ಕೊಂಡ್ರೆ 1n ಅಂದ್ರೆ n ಮೈನಸ್ 1 1 1. ಇಲ್ಲಿ ಫರ್ದರ್ ಏನಾಗುತ್ತೆ, n/2 ಇಂಟು 2 ಮೈನಸ್ 1 ಇಸ್ 1 ಅಂದ್ರೆ ಫಸ್ಟ್ n ಬರ್ಕೊಳ್ಳಿ, n ಅಂಡ್ 2 ಮೈನಸ್ 1 ಇಸ್ 1 ಅಂದ್ರೆ ಪ್ಲಸ್ 1. ಅಂದ್ರೆ ಬೇಸಿಕಲಿ ಏನಂತ ಹೇಳ್ಬೋದು, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಸಪೋಸ್ ಏನಾದ್ರೂ ನಿಮ್ಗೆ 1 ಇಂದ 100 ವರೆಗೂ ಕೇಳಿದಾರೆ ಅನ್ಕೊಳ್ಳಿ, 1 ಇಂದ 100 ವರೆಗೂ ಕೇಳಿದ್ದಾರೆ ಆಡ್ ಅಪ್ ಮಾಡಕ್ಕೆ, ಸರಿನಾ. ಇದನ್ನ ನೀವು ಎಸ್ ಎನ್ ಫಾರ್ಮುಲಾ ಹಾಕ್ಬಿಟ್ಟು ಮಾಡೋದಲ್ಲ, ಅಥವಾ ಎಲ್ಲ 1 2 3 4 ಎಲ್ಲ ಆಡ್ ಅಪ್ ಮಾಡೋದಲ್ಲ. ಡೈರೆಕ್ಟ್ ಆಗಿ ಏನಂತ ಹೇಳ್ಬೋದು, 100 ನಂಬರ್ಸ್ ಇದೆ, 100 ಇಂಟು 100 ಪ್ಲಸ್ 1 ಅಂದ್ರೆ 101 ಆಗುತ್ತೆ, ಡಿವೈಡೆಡ್ ಬೈ 2. 2 1 250 ಸೊ 101 ಇಂಟು 50 ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. 5 1 5 5 0 0 5 1 5, ಲಾಸ್ಟ್ ಅಲ್ಲಿ ಒಂದು 0 ಹಾಕಿ 5050. ಅಂದ್ರೆ ನಮಗೆ ಈ ತರ ನಾವು ಶಾರ್ಟ್ ಕಟ್ ಅಲ್ಲಿ ಕಂಡುಹಿಡಿಬಹುದು. ಅಂದ್ರೆ ದಿಸ್ ಇಸ್ ಯುವರ್ ಡೈರೆಕ್ಟ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಆಪ್ಷನ್ ಸಿ ಇಸ್ ಕರೆಕ್ಟ್. ಇದನ್ನ ಡೈರೆಕ್ಟ್ ಆಗಿ ಗ್ಯಾಪ್ನ ಇಟ್ಕೊಳ್ಳಿ ಇನ್ಮೇಲೆ. ಸೊ ನೆಕ್ಸ್ಟ್ ಕ್ವೆಶನ್, ಇನ್ ಅ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುವೇಶನ್ಸ್ ಕೆನಾಟ್ ಅರೈಸ್. ಕೆನಾಟ್ ಅರೈಸ್ ಅಪ್ಪ ಅಂದ್ರೆ ಯಾವುದು ಬರಂಗಿಲ್ಲ. a1/2 is not equal to b1/b2 ಅಂದ್ರೆ ಇದು ಕರೆಕ್ಟ್. ಇದು a1/2 is equal to b1/b2 it is not equal to c1/c2. ಸರ್ ಇದು ಆಗುತ್ತೆ. ಯಾಕೆ ಸರ್ ಆಗುತ್ತೆ, ಇದು ಪ್ಯಾರಲಲ್, ಇದು ಯೂನಿಕ್, ಇದು ಯೂನಿಕ್ ಸೊಲ್ಯೂಷನ್ ಕೇಸ್. ಇದು ಲೈನ್ಸ್ ಆರ್ ಪ್ಯಾರಲಲ್ ಅಂದ್ರೆ ನೋ ಸೊಲ್ಯೂಷನ್ ಕೇಸ್. ಇದು ಯಾವ ಕೇಸ್, ಇದು ಎಲ್ಲಾ ರೇಷಿಯೋಸ್ ಈಕ್ವಲ್ ಆದ್ರೆ ಕೋಇನ್ಸಿಡೆಂಟ್ ಅಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಇದು ಈ ಕೇಸ್ ಅರೈಸ್ ಆಗಲ್ಲ. ಆಪ್ಷನ್ ಡಿ. ನೀವು ಫಾರ್ಮುಲಾಸ್ ಅಥವಾ ಕಂಡೀಷನ್ ಲಿಸ್ಟ್ ಔಟ್ ಮಾಡ್ಕೊಂಡಿರ್ತೀರಾ, ಈ ತರ ಆಪ್ಷನ್ ಡಿ ತರ ಎಲ್ಲೂ ಇಲ್ಲ, ಅಂದ್ರೆ ಇದು ರಾಂಗ್ ಆಪ್ಷನ್. ಇದು ಅದನ್ನೇ ನಾವು ಕಂಡುಹಿಡಿಬೇಕಿತ್ತು. ನೆಕ್ಸ್ಟ್ ಕ್ವೆಶನ್, ಇದನ್ನ ನಾವು ಸಾಲ್ವ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ಅಂತ ಕೇಳಿದ್ದಾರೆ. ಲೀನಿಯರಾ, ಕ್ವಾಡ್ರಾಟಿಕಾ, ಕ್ಯೂಬಿಕಾ. ಸೊ ಇಲ್ಲಿ ನಾವು ಏನಂತ ಹೇಳ್ಬೋದು ನೋಡಿ, ಒಂದು ಪಾಲಿನಾಮಿಯಲ್ ಅಂತೂ ಆಗಲ್ಲ ಇದು, ಯಾಕಂದ್ರೆ ಈಕ್ವಲ್ ಇದೆ ಅಂದ್ರೆ ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ಎಲಿಮಿನೇಟ್ ಆಯ್ತು. ಇದು ಎರಡರಲ್ಲಿ ಯಾವ್ದಾದ್ರು ಒಂದಿರಬೇಕು. ಅದನ್ನ ಕಂಡುಹಿಡಿದು ನೋಡೋಣ ನೋಡಿ. x into x, x square plus 2 into x, 2x and equal to 6. So ಇಲ್ಲಿ x square plus 2x ಇದನ್ನ ಈ ಸೈಡ್ ಟ್ರಾನ್ಸ್ಪೋಸ್ ಮಾಡ್ಕೊಂಡ್ರೆ ಏನಾಗುತ್ತೆ, -6 equal to 0. So therefore this is ಯಾವ್ದಿದು, ಕ್ವಾಡ್ರಾಟಿಕ್ ಈಕ್ವೇಶನ್. ಯಾಕೆ ಸರ್ ಅಂದ್ರೆ ಸಿಂಪಲ್ ಆಗಿ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಪ್ರಕಾರ ಇದೆ, ax square plus bx plus c equal to 0. ಸೊ ಯಾವ್ದಾದ್ರು ಸ್ಟ್ಯಾಂಡರ್ಡ್ ಫಾರ್ಮ್ ಪ್ರಕಾರ ax square plus bx plus c ಫಾರ್ಮ್ ಅಲ್ಲಿ ಇದ್ರೆ that equation should be called as quadratic. That's all. ಇದು ಡೆಫಿನೇಷನ್. ಇದು ನೆಕ್ಸ್ಟ್, in the figure triangle PQR is similar to triangle ABC. Okay, so triangle PQR is similar to triangle ABC. If these two triangles are similar ಅಂದ್ರೆ ಒಂದೇನು ಹೇಳ್ಬೋದು, all the corresponding angles are equal. ಅಂದ್ರೆ P equal to A, Q equal to B, angle R equal to angle C. angle ಅಂದ್ರೆ ಎಲ್ಲ ಕರೆಸ್ಪಾಂಡಿಂಗ್ angles ಈಕ್ವಲ್ ಆಗ್ಬಿಡುತ್ತೆ. ಅಂಡ್ ಇನ್ನೊಂದೇನು ಹೇಳ್ಬೋದು, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ SSS ಕ್ರೈಟೇರಿಯಾ. ಇದು ಕೂಡ ಫುಲ್ಫಿಲ್ ಆಗೋಯ್ತು. ಅವ್ರು ಕೇಳಿರೋದೇನು, ಪೇರ್ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಇನ್ ದ ಫಾಲೋಯಿಂಗ್ ಈಸ್. ಪೇರ್ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ನಾವೇ ಇಲ್ಲಿ ಫಸ್ಟ್ ಬರ್ಕೊಂಬೋಣ. ಪಿ ಕ್ಯೂ ಬಂದು ಯಾವ್ದು ಕರೆಸ್ಪಾಂಡಿಂಗ್ ಇದೆ, AB, ಸರಿನಾ. ಇದೆರಡು ಕರೆಸ್ಪಾಂಡಿಂಗ್ ಸೈಡ್ಸ್ ಇದು. ನೆಕ್ಸ್ಟ್ ಏನು, ಕ್ಯೂ ಆರ್ ಈಸ್ ಕರೆಸ್ಪಾಂಡಿಂಗ್ ವಿತ್ ಯಾವುದು, BC. ಅಂಡ್ ಅದೇ ತರ PR is in correspondence with AC.
ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ನೋಡಿ. ಪಿ ಕ್ಯೂ ಎ ಬಿ, ಎಸ್ ಕರೆಕ್ಟ್ ಆಗಿದೆ. ಪಿ ಆರ್ ಎ ಬಿ ಅಂತ ಕೊಟ್ಟಿದ್ದಾರೆ, ರಾಂಗ್ ಇದು. ಅಂಡ್ ಕ್ಯೂ ಆರ್ ಎ ಸಿ ಇಲ್ಲ, ಕ್ಯೂ ಆರ್ ಇಸ್ ಈಕ್ವಲ್ ಟು ಯಾವುದು ಕರೆಸ್ಪಾಂಡೆನ್ಸ್ ವಿತ್ ಬಿ ಸಿ, ಪಿ ಆರ್ ಬಿ ಸಿ, ಪಿ ಆರ್ ಎ ಸಿ ಆಗುತ್ತೆ. ಅಂದ್ರೆ ರಾಂಗ್, 3 ರಾಂಗ್ ಆಯ್ತು ಅಂದ್ರೆ ಆಪ್ಷನ್ ಈಸ್, ಅವಾಗಲೇ ನಮ್ಗೆ ಗೊತ್ತಾಗಿತ್ತು ಆಪ್ಷನ್ ಈಸ್ ಕರೆಕ್ಟ್. ಜಸ್ಟ್ ಎಲ್ಲ ಆಪ್ಷನ್ಸ್ ನ ಒಂದ್ಸಲಿ ಚೆಕ್ ಮಾಡ್ತಾ ಇದೀವಿ ಅಷ್ಟೇ. ನೆಕ್ಸ್ಟ್ ಕ್ವೆಶನ್, ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು. ಇಲ್ಲಿ ನೀವು ಐಡೆಂಟಿಟಿ ಫಸ್ಟ್ ಬರ್ಕೊಂಡ್ಬಿಡಿ. ಇದು ಐಡೆಂಟಿಟಿ ಮೇಲೆ ಕ್ವೆಶನ್ ಇದು. ಸೈನ್ ಸ್ಕ್ವೇರ್ ಟೀಟಾ ಅಥವಾ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1. ಸರ್ ಇಲ್ಲಿ ಪ್ಲಸ್ ಇದೆ, ಬಟ್ ಇಲ್ಲಿ ಬರ್ತಾ ಇರೋದೇನು ಮೈನಸ್ ಇದೆ. ಅಂದ್ರೆ ಏನ್ ಸರ್ ಇದು ರಾಂಗ್ ಕ್ವಶನ್? ರಾಂಗ್ ಕ್ವಶನ್ ಅಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಹೇಗಾದ್ರೂ ಮಾಡಿ ಅರೇಂಜ್ ಮಾಡಬೇಕು ಸಚ್ ದಟ್ ನಮ್ಗೆ ಆನ್ಸರ್ ಸಿಗುತ್ತೆ. ಅದು ಯಾವ ತರ ಅಂದ್ರೆ, ಆನ್ಸರ್ ನೋಡಿ, ಇದು 1 ಇದೆ ಬಿಡಿ, ಇದು 1 ಅಂತೂ ಆಗೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಐಡೆಂಟಿಟಿ 1 ಪ್ಲಸ್ ಬಂದಿರೋ 1 ಬರ್ಬೇಕಾಯ್ತು. ನಿಮ್ಗೆ ಅನ್ಸುತ್ತೆ ಕೆಲವು ಸಲ, ಸರ್ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ 1 ಆದ್ರೆ ಸೈನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ 1 ಆಗುತ್ತಾ ಸರ್, -1 ಆಗುತ್ತಾ? ಅದು ಆಗಲ್ಲ. ಆತರ ಐಡೆಂಟಿಟಿ ಇಲ್ಲ ಅಂದ್ರೆ ಅದು ಆಗೋದಿಲ್ಲ, ಸರಿನಾ? ಅಂದ್ರೆ ಇದೆರಡು ಆಪ್ಷನ್ ನೋಡಿ, ಬಿ ಮತ್ತೆ ಸಿ, ಇದೆರಡು ಇಲ್ಲಿ ಕಾಸ್ ಇದೆ, ಇಲ್ಲೂ ಕಾಸ್ ಇದೆ. ಅಂದ್ರೆ ಏನಂತ ಅರ್ಥ, ಹೇಗಾದ್ರೂ ಮಾಡಿ ನಾವು ಸೈನ್ ನ ಕಾಸ್ ಕನ್ವರ್ಟ್ ಮಾಡಬೇಕು. ಅಂದ್ರೆ ಇದನ್ನ ಯಾವ ತರ ಸಾಲ್ವ್ ಮಾಡಬಹುದು ಅಂದ್ರೆ, ಸೈನ್ ನ ನೀವು ಕನ್ವರ್ಟ್ ಮಾಡ್ಬಿಡಿ. ಅರ್ಥ ಆಗ್ತದ್ಯಾ? ಅಂದ್ರೆ ನಾನು ಏನಂತ ಹೇಳ್ಬೋದು ಅಂದ್ರೆ, ಇಲ್ಲಿ ನಾನು ಸೈನ್ ಸ್ಕ್ವೇರ್ ಜಾಗದಲ್ಲಿ, ಸೈನ್ ಸ್ಕ್ವೇರ್ ಎ ಜಾಗದಲ್ಲಿ ಏನ್ ಬರೀಬಹುದು 1, ಅಂಡ್ ಇದನ್ನ ಆಸೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಮೈನಸ್ ಕಾಸ್ ಸ್ಕ್ವೇರ್ ಎ. ಅಂದ್ರೆ ಸೈನ್ ಸ್ಕ್ವೇರ್ ಎ ಜಾಗದಲ್ಲಿ ಏನ್ ಬರೀಬಹುದು ನಾನು 1 ಮೈನಸ್ ಕಾಸ್ ಸ್ಕ್ವೇರ್. ಎಲ್ಲಿಂದ ಇದು? ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಯಿಂದ. ಬಟ್ ಇಲ್ಲಿ ಕ್ವಶನ್ ಏನ್ ಕೊಟ್ಟಿದ್ದ ನೋಡಿ, ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ. ಇವಾಗ ನನಗೆ ಗೊತ್ತಾಗಿದೆ ಸೈನ್ ಸ್ಕ್ವೇರ್ ಎ ನಾನು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಯೂಸ್ ಮಾಡ್ಕೊಂಡು ಇಲ್ಲಿ ಏನ್ ಬರೀಬಹುದು ನಾನು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರೀಬಹುದು. ಇದು ಆಲ್ರೆಡಿ ಮೈನಸ್ ಕಾಸ್ ಸ್ಕ್ವೇರ್ ಎ, ಅದನ್ನು ಹಂಗೆ ಬರ್ಕೊಂತೀನಿ. ಸಾಲ್ವ್ ಮಾಡಿ, 1 ಮೈನಸ್ ಕಾಸ್ ಸ್ಕ್ವೇರ್ ಏನಾಗ್ಬಿಡುತ್ತೆ -2 ಕಾಸ್ ಸ್ಕ್ವೇರ್ ಎ. ಆಪ್ಷನ್ ಬಿ ಇಸ್ ಕರೆಕ್ಟ್ ಒನ್. ಅರ್ಥ ಆಯ್ತಾ ಯಾವ ತರ ಸಾಲ್ವ್ ಮಾಡ್ಬೇಕಂತ? ನೆಕ್ಸ್ಟ್ ಕ್ವೆಶನ್, ದ ಸಮ್ ಆಫ್ ದ ಪ್ರೊಬ್ಯಾಬಿಲಿಟಿ ಆಫ್ ಆಲ್ ದ ಎಲಿಮೆಂಟರಿ ಇವೆಂಟ್ಸ್ ಆಫ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಇದಕ್ಕೆ ಆನ್ಸರ್ ಏನಂದ್ರೆ 1. ಇದು ನಿಮ್ಮ ಪ್ರೊಬ್ಯಾಬಿಲಿಟಿ ಲೆಸನ್ ಅಲ್ಲಿ ಸಮ್ಮರಿ ಓದ್ಕೊಂಡ್ರೆ ಸಾಕು. ಸಮ್ಮರಿ ಮೇಲೆ ಯಾವ್ದಾದ್ರು ಒಂದು ಕ್ವೆಶನ್ ಬಂದೇ ಬರುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ಶ್ಯೂರ್ ಇವೆಂಟ್ ಇಸ್ 1, ಪ್ರೊಬ್ಯಾಬಿಲಿಟಿ ಆಫ್ ಇಂಪಾಸಿಬಲ್ ಇವೆಂಟ್ ಇಸ್ 0, ಅಂಡ್ ಇದೆ ಸಮ್ ಆಫ್ ಪ್ರೊಬ್ಯಾಬಿಲಿಟಿ ಆಫ್ ಆಲ್ ದ ಎಲಿಮೆಂಟರಿ ಇವೆಂಟ್ ಇಸ್ 1, ಅಂಡ್ ಇನ್ನೊಂದು ಕಾಂಪ್ಲಿಮೆಂಟರಿ ಇವೆಂಟ್ಸ್, ಪ್ರೊಬ್ಯಾಬಿಲಿಟಿ ಆಫ್ ಹ್ಯಾಪನಿಂಗ್ ಎನಿ ಇವೆಂಟ್ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಹ್ಯಾಪನಿಂಗ್ ದಟ್ ಸೇಮ್ ಇವೆಂಟ್, that is also equal to 1. Next question, direct formula ಕೇಳಿದೆ ನೋಡಿ. If a and b are two positive integers, then the correct relation between HCF of these two numbers a, b and LCM of these two numbers. ಇದು direct formula, ಇದು real numbers ಅಲ್ಲಿ ನೋಡಿ. HCF of any two numbers a, b into ಅದನ್ನ ಮಲ್ಟಿಪ್ಲೈ ಮಾಡಿ LCM of ಸೇಮ್ ದೋಸ್ ಟು ನಂಬರ್ಸ್ a, b ಅದು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ ಅಂದ್ರೆ ಪ್ರಾಡಕ್ಟ್ ಆಫ್ ದೋಸ್ ಟು ನಂಬರ್ಸ್. ಇದು ಡೈರೆಕ್ಟ್ ರಿಲೇಷನ್. ಇದನ್ನ ಗ್ಯಾಪ್ ನ ಇಟ್ಕೋಬೇಕು ನೀವು. ಇದ್ರ ಮೇಲೆ ಕ್ವಶನ್ಸ್ ಕೆಲವು ಸಲ ಕೇಳ್ತಾರೆ. ಯಾವ್ದ್ರಲ್ಲಿ? ನಿಮ್ಮ 2 ಮಾರ್ಕ್ ಅಲ್ಲಿ. ಇಲ್ಲಿ ಯಾವ್ದಿದೆ ಅಂದ್ರೆ ಪ್ರಾಪರ್ ಆಗಿ ನೋಡಿ, ಇದು a ಮೈನಸ್ ಬಿ ಇದೆ, ಆಗಲ್ಲ. ಅಂದ್ರೆ ಆಪ್ಷನ್ ಡಿ ನೂ ಆಗಲ್ಲ, ಆಪ್ಷನ್ ಬಿ ನೂ ಆಗಲ್ಲ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗಿದೆ ನೋಡಿ. ಕರೆಕ್ಟ್ ಆಪ್ಷನ್ ಇಲ್ಲ, ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಸಾರಿ, ಸಿ ಅಲ್ಲ, ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ, the number of solutions for a pair of linear equations when a1 by a2 is not equal to b1 by b2, a1 by a2 is not equal to b1 by b2. ಸೊ ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಅವರು ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಈ ಕಂಡೀಷನ್ ಕೊಟ್ಟಾಗ ಎಷ್ಟು ಸೊಲ್ಯೂಷನ್ ಬರುತ್ತೆ ಅಂತ ಕೇಳಿದ್ದಾರೆ. ಎಷ್ಟು ಸೊಲ್ಯೂಷನ್ ಬರುತ್ತೆ ಸರ್? ಯೂನಿಕ್ ಸೊಲ್ಯೂಷನ್ ಅಂದ್ರೆ ಏನಂತ ಅರ್ಥ? ಯೂನಿಕ್ ಸೊಲ್ಯೂಷನ್ ಅಂದ್ರೆ ಓನ್ಲಿ ಒನ್ ಸೊಲ್ಯೂಷನ್. ಅಂದ್ರೆ ಇಲ್ಲಿ ನಮ್ಗೆ ಆಪ್ಷನ್ ಯಾವುದು? ಆಪ್ಷನ್ ಬಿ. ಅದೇ ತರ ಡಿಸ್ಕಸ್ ಮಾಡೋಣ. ಪ್ಯಾರಲಲ್ ಇದ್ದಾಗ, ಲೈನ್ಸ್ ಆರ್ ಪ್ಯಾರಲಲ್ ಬಂದಾಗ ಯಾವ ಕಂಡೀಷನ್ ಅದು? a1 by a2 is equal to b1 by b2 is not equal to c1 by c2 ಬಂದ್ರೆ ಏನಂತ ಹೇಳ್ತೀರಾ? ನೋ ಸೊಲ್ಯೂಷನ್ ಅಂದ್ರೆ 0 ಅದು. ಏನಾದ್ರೂ ನಿಮ್ಗೆ ಇನ್ನೊಂದು ಕಂಡೀಷನ್ ಯಾವ್ದು? a1 by a2 is equal to b1 by b2 is equal to c1 by c2. ಆಲ್ ದ ಕಂಡೀಷನ್ ಆರ್ ಟ್ರೂ ಆದ್ರೆ, ಆಲ್ ದ ಕಂಡೀಷನ್ಸ್ ಆರ್ ಈಕ್ವಲ್ ಆದ್ರೆ ನೀವೇನಂತ ಹೇಳ್ತೀರಾ? ಲೈನ್ಸ್ ಆರ್ ಕೋಇನ್ಸೈಡಿಂಗ್ ಅಂಡ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಈ ಕೇಸಲ್ಲಿ ನಿಮ್ಗೆ ಯಾವತ್ತೂ ಕೂಡ ಕೇಳಲ್ಲ. ಎಷ್ಟಂತ ಕೇಳಿದ್ರೆ ಬರ್ದ್ಬಿಡಿ ಏನಂತ,
ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್. ಸರಿನಾ? ನೆಕ್ಸ್ಟ್ ಕ್ವೆಶನ್, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಆಫ್ ಅ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 1. ನೋಡಿ ಇಲ್ಲೇನಾದ್ರೂ ಇದು ಬೇಸಿಕಲಿ ಪಾಲಿನಾಮಿಯಲ್ ಚಾಪ್ಟರ್ ಇಂದ ಕೇಳಿದ್ದಾರೆ. ನೋಡಿ ಏನಾದ್ರೂ ಡಿಗ್ರಿ ಏನಾದ್ರು ಇಲ್ಲಿ ಡಿ ಅಂತ ಆಗಿರ್ತೀನಿ ಅಥವಾ ಡಿಗ್ರಿ ಅಂತ ಬರೆದ್ಬಿಡ್ತೀನಿ. ಡಿಗ್ರಿ ಏನಾದ್ರೂ 1 ಇದ್ರೆ ಅಟ್ ಮೋಸ್ಟ್, ಅದಕ್ಕೆ ಇಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ ಬದಲು ಏನಂತ ಹೇಳ್ಬೋದು ಅಂದ್ರೆ ಅಟ್ ಮೋಸ್ಟ್ ಅಂತಾನು ಕೇಳ್ಬೋದು ಅವರು. ಅಟ್ ಮೋಸ್ಟ್ ಅಥವಾ ಮ್ಯಾಕ್ಸಿಮಮ್ ಜೀರೋಸ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಎಷ್ಟಿರುತ್ತೆ ಅಂದ್ರೆ 1 ಇರುತ್ತೆ ಡಿಗ್ರಿ 1 ಇದ್ರೆ. ಏನಾದ್ರೂ ಡಿಗ್ರಿ 2 ಇದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ 2 ಇರುತ್ತೆ. ಎಷ್ಟು ಡಿಗ್ರಿ ಇರುತ್ತೋ ಅಷ್ಟೇ ಇರುತ್ತೆ. ಅಂದ್ರೆ ಇಲ್ಲಿ ಹೈಯೆಸ್ಟ್ ಪವರ್ ಎಷ್ಟಿದೆ ನೋಡಿ, ಎಕ್ಸ್ ಗೆ 3 ಇದೆ. ಅಂದ್ರೆ ಡಿಗ್ರಿ 3 ಆದ್ರೆ ನಂಬರ್ ಆಫ್ ಜೀರೋಸ್ ಎಷ್ಟಿರುತ್ತೆ, ಮ್ಯಾಕ್ಸಿಮಮ್ 3 ಇರುತ್ತೆ. ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ದ ವಾಲ್ಯೂಮ್ ಆಫ್ ಅ ರೈಟ್ ಸರ್ಕ್ಯುಲರ್ ಬೇಸ್ಡ್ ಸಿಲಿಂಡರ್ ಈಸ್ 1540 ಅಂದ್ರೆ 1540 ಸೆಂಟಿಮೀಟರ್ ಕ್ಯೂಬ್ ಅಂಡ್ ಇಟ್ಸ್ ಹೈಟ್ ಇಸ್ 10 ಸೆಂಟಿಮೀಟರ್. ದ ಏರಿಯಾ ಆಫ್ ಇಟ್ಸ್ ಬೇಸ್ ಇಸ್. ನೋಡಿ ವಾಲ್ಯೂಮ್ ಕೊಟ್ಟಿದ್ದಾರೆ ಅಂದ್ರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಅಂತ ಬರ್ಕೋಣ. ವಾಲ್ಯೂಮ್ ಆಫ್ ಸಿಲಿಂಡರ್ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ, 1540. ಇಲ್ಲಿ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಬರ್ಕೊಂಡ್ರೆ ಏನದು, ಬೇಸ್ ಏರಿಯಾ ಅಂದ್ರೆ ಪೈ ಆರ್ ಸ್ಕ್ವೇರ್ ಇಂಟು ಎಚ್. ನೋಡಿ ವಾಲ್ಯೂಮ್ ಆಫ್ ಸಿಲಿಂಡರ್ ಬರೆಯಕ್ಕೆ ಈಸಿ ಟ್ರಿಕ್ ಇದೆ, ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋ ಹೇಳ್ಕೊಟ್ಟಿದ್ದೀನಿ. ಅಂದ್ರೆ ಬೇಸ್ ಏರಿಯಾ ಇಂಟು ಹೈಟ್. ಸಿಲಿಂಡರ್ ಅಲ್ಲಿ ಬೇಸ್ ಏರಿಯಾ ಯಾವ ಶೇಪ್ ಅಲ್ಲಿ ಇರುತ್ತೆ, ಬೇಸ್ ಬಂದು ಸರ್ಕಲ್ ಅಲ್ಲಿ ಇರುತ್ತೆ. ಸರ್ಕಲ್ ಏರಿಯಾ ಏನು, ಪೈ ಆರ್ ಸ್ಕ್ವೇರ್, ಅಂಡ್ ಅದನ್ನ ಎಚ್ ಇಂದ ಮಲ್ಟಿಪ್ಲೈ ಮಾಡಿ, ಅವಾಗಲೇ ನಿಮ್ಗೆ ಏನ್ ಸಿಗುತ್ತೆ, ವಾಲ್ಯೂಮ್ ಸಿಕ್ಬಿಡುತ್ತೆ. ಪೈ ಆರ್ ಸ್ಕ್ವೇರ್ ಇಂಟು ಎಚ್ ಅಂಡ್ ದಟ್ ಈಸ್ ಈಕ್ವಲ್ ಟು 1540. ಇಲ್ಲಿ ಪೈ ಆರ್ ಸ್ಕ್ವೇರ್ ಅಂದ್ರೆ ಏನಂತ ಅರ್ಥ, ಏರಿಯಾ ಆಫ್ ಸರ್ಕಲ್ ಅದು. ಅಂದ್ರೆ ಏರಿಯಾ ಆಫ್ ಬೇಸ್ ಅಂತ ಕೇಳಿದ್ದಾರೆ. ಬೇಸ್ ಯಾವ ಶೇಪ್ ಅಲ್ಲಿ ಇದೆ, ಸರ್ಕಲ್. ಅಂದ್ರೆ ಪೈ ಆರ್ ಸ್ಕ್ವೇರ್ ಹಂಗೆ ಇರಲಿ, ಬಿಕಾಸ್ ಅದು ನಮ್ಗೆ ಬೇಕು, ವ್ಯಾಲ್ಯೂ ಕಂಡುಹಿಡಿಯಬೇಕು. ಅಂಡ್ ಅದಕ್ಕೆ ನಿಮ್ಗೆ ಹೈಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಹೈಟ್ ಎಷ್ಟಿದೆ, ಹೈಟ್ ಬಂದು 10 ಕೊಟ್ಟಿದ್ದಾರೆ. ಸೊ 10 ಅಂತ ಬರ್ಕೊಳ್ಳಿ, 1450. ಇಲ್ಲಿ 10 ಇಂದ ಡಿವೈಡ್ ಮಾಡಿ ಅಂದ್ರೆ 1010 ಕ್ಯಾನ್ಸಲ್. ಪೈ ಆರ್ ಸ್ಕ್ವೇರ್ ಈಕ್ವಲ್ ಟು 154 ಸೆಂಟಿಮೀಟರ್ ಸ್ಕ್ವೇರ್. ಯಾವ್ದು ಆಪ್ಷನ್ ನೋಡಿ, ಆಪ್ಷನ್ ಸಿ ಇಸ್ ಕರೆಕ್ಟ್, 154 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಡೈರೆಕ್ಟ್ ಫಾರ್ಮುಲಾ ಕೇಳಿದೆ ನೋಡಿ. ಫಾರ್ಮುಲಾ ಟು ಫೈಂಡ್ ದ ಮೀನ್ ಆಫ್ ಗ್ರೂಪ್ ಡೇಟಾ ಬೈ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ ಏನ್ ಫಾರ್ಮುಲಾ, ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್. ಇದನ್ನ ಅವರು ಎಫ್ ಐ ಎಕ್ಸ್ ಐ ಅಂತಾನು ಬರೀತಾರೆ, ಡಿವೈಡೆಡ್ ಬೈ ಎಫ್ ಐ. ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಅಂದ್ರೆ ಇಲ್ಲಿ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, if the area of the circular base of a cylinder is 22 centimeter square. ಏರಿಯಾ ಆಫ್ ಸರ್ಕ್ಯುಲರ್ ಬೇಸ್ ಆಫ್ ಅ ಸಿಲಿಂಡರ್ ಅಂದ್ರೆ ಏನಂತ ಹೇಳ್ಬೋದು, ಪೈ ಆರ್ ಸ್ಕ್ವೇರ್ ಕೊಟ್ಟಿದ್ದಾರೆ ನಿಮ್ಗೆ. ಏರಿಯಾ ಆಫ್ ಸರ್ಕ್ಯುಲರ್ ಬೇಸ್ ಬಂದು 22 ಸೆಂಟಿಮೀಟರ್ ಸ್ಕ್ವೇರ್ ಅಂಡ್ ಇಟ್ಸ್ ಹೈಟ್ ಇಸ್ 10 ಸೆಂಟಿಮೀಟರ್. ಹೈಟ್ ಬಂದು 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂಡ್ ವಾಲ್ಯೂಮ್ ಕೇಳ್ತಾ ಇದ್ದಾರೆ. ಒಂದೇ ಕಾನ್ಸೆಪ್ಟ್ ಮೇಲೆ ಕೆಲವು ಸಲ ಅದ್ ಕೇಳ್ತಾರೆ ನೋಡಿ. ಪ್ರೀವಿಯಸ್ ಕ್ವಶನ್ ಅಲ್ಲಿ ಪೈ ಆರ್ ಸ್ಕ್ವೇರ್ ಕೇಳ್ತಾ ಇದ್ರು, ಏರಿಯಾ ಆಫ್ ಸರ್ಕ್ಯುಲರ್ ಬೇಸ್. ಇಲ್ಲಿ ಅದನ್ನ ಕೊಟ್ಬಿಟ್ಟು ವಾಲ್ಯೂಮ್ ಕೇಳಿದ್ದಾರೆ. ವಾಲ್ಯೂಮ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನಂತ ಬರೀಬಹುದು ನೀವು, ಪೈ ಆರ್ ಸ್ಕ್ವೇರ್ ಇಂಟು ಎಚ್. ಸೊ ಪೈ ಆರ್ ಸ್ಕ್ವೇರ್ 22 ಕೊಟ್ಟಿದ್ದಾರೆ. 22 ನ 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಹೈಟ್ ಇಂದ 220 ಸೆಂಟಿಮೀಟರ್ ಕ್ಯೂಬ್. ಸೊ 220 ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ದ ಗಿವನ್ ಗ್ರಾಫ್ ದ ನಂಬರ್ ಆಫ್ ಜೀರೋಸ್ ಆಫ್ ದ ಪಾಲಿನಾಮಿಯಲ್ y is equal to p of x. ನೋಡಿ ಈ ತರ ಒಂದು ಪಾಲಿನಾಮಿಯಲ್ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಬಂದೇ ಬರುತ್ತೆ. ಮೋಸ್ಟ್ ರಿಪಿಟೇಟಿವ್ ಕ್ವಶನ್ ಇದು. ಈ ತರ ಕ್ವಶನ್ ಕೊಟ್ಟಾಗ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋ ಹೇಳ್ಕೊಟ್ಟಿದ್ದೀನಿ, ಒಂದ್ಸ್ ಅಗೇನ್ ಎಲ್ಲೂ ಕೂಡ ಹೇಳ್ಕೊಟ್ಬಿಡ್ತೀನಿ ನೋಡಿ. ಇನ್ ಜನರಲ್ ನೀವೇನಾದ್ರೂ ಈ ತರ ಕ್ವಶನ್ಸ್ ಅಲ್ಲಿ ನಂಬರ್ ಆಫ್ ಜೀರೋಸ್ ಕಂಡುಹಿಡಿಯಬೇಕಂದ್ರೆ ನಂಬರ್ ಆಫ್ ಜೀರೋಸ್ ಅದು ಬಂದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತಂದ್ರೆ ನಂಬರ್ ಆಫ್ ಪಾಯಿಂಟ್ಸ್ ಕೌಂಟ್ ಮಾಡಿ, ಎಷ್ಟು ಪಾಯಿಂಟ್ಸ್ ಅಲ್ಲಿ ನಂಬರ್ ಆಫ್ ಪಾಯಿಂಟ್ಸ್ ವೇರ್ ದ ಗಿವನ್ ಗ್ರಾಫ್, ಏನ್ ಗ್ರಾಫ್ ಇದೆಯೋ ಅದು ಗ್ರಾಫ್ intersects with x axis. ಇದೇನ್ ಸರ್ ಅಂದ್ರೆ ವೆರಿ ಕ್ಲಿಯರ್ ನೋಡಿ. ಇಲ್ಲಿ ಗ್ರಾಫ್ ಇಲ್ಲಿಂದ ಸ್ಟಾರ್ಟ್ ಆಗಿದೆಯಪ್ಪ, ಇಲ್ಲೊಂದು ಮೀಟ್ ಆಗಿದೆ ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಒಂದ್ ಪಾಯಿಂಟ್ ಅಲ್ಲಿ ಮೀಟ್ ಆಗಿದೆ, ಸರಿನಾ. ಅಂಡ್ ಅದಾದ್ಮೇಲೆ ಅದೇ ತರ ಗ್ರಾಫ್ ಕಂಟಿನ್ಯೂ ಆದ್ರೆ ಇಲ್ಲಿ ಸೆಕೆಂಡ್ ಪಾಯಿಂಟ್ ಅಲ್ಲಿ ಮೀಟ್ ಆಗಿದೆ, ಸೆಕೆಂಡ್ ಪಾಯಿಂಟ್, ಇದು ಫಸ್ಟ್ ಪಾಯಿಂಟ್. ಅದೇ ತರ ನೋಡಿ ಗ್ರಾಫ್ ಕಂಟಿನ್ಯೂ ಆಗಿ ಇಲ್ಲಿ ಥರ್ಡ್ ಪಾಯಿಂಟ್ ಅಂಡ್ ಇಲ್ಲೊಂದು ಫೋರ್ತ್ ಪಾಯಿಂಟ್. ಅಂದ್ರೆ 4 ಪಾಯಿಂಟ್ ಅಲ್ಲಿ ಎಕ್ಸ್ ಆಕ್ಸಿಸ್ ಜೊತೆ ಈ ಲೈನ್ ಜೊತೆ ಮೀಟ್ ಆಗ್ತಾ ಇದೆ. ಅಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್, ದ ವ್ಯಾಲ್ಯೂ ಆಫ್ ಸೀಕೆಂಟ್ ಸ್ಕ್ವೇರ್ 26 ಮೈನಸ್ ಟ್ಯಾನ್ ಸ್ಕ್ವೇರ್ 26.
ಇದಕ್ಕೆ ಡೈರೆಕ್ಟ್ ಆಗಿ ಆಪ್ಷನ್ ಡಿ ಅಂತ ಹೇಳ್ಬೋದು 1. ಅದೆಂಗ್ ಸರ್ ಅಂದ್ರೆ ನೋಡಿ, ಒಂದು ಐಡೆಂಟಿಟಿ ಇದೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಟೀಟಾ. ಇಲ್ಲಿ ನಾವೇನಂತ ಹೇಳ್ಬೋದು, ಇಲ್ಲಿ ಸೀಕೆಂಡ್ ಸ್ಕ್ವೇರ್ ಇದೆ, ಸೀಕೆಂಡ್ ಸ್ಕ್ವೇರ್ ಟೀಟಾ, ಇದನ್ನ ಈ ಸೈಡ್ ನಾವು ಟ್ರಾನ್ಸ್ಪೋಸ್ ಮಾಡಿದ್ರೆ ಮೈನಸ್ ಏನಾಗುತ್ತೆ ಟ್ಯಾನ್ ಸ್ಕ್ವೇರ್ ಟೀಟಾ, ಅಂಡ್ ದಟ್ ಈಸ್ ಈಕ್ವಲ್ ಟು ರಿಮೈನಿಂಗ್ ಏನಿರುತ್ತೆ 1. ಅಂದ್ರೆ ಟೀಟಾ ವ್ಯಾಲ್ಯೂ ಏನಾದ್ರೂ ಸೇಮ್ ಇದ್ರೆ ಸೀಕೆಂಡ್ ಸ್ಕ್ವೇರ್ ಆಫ್ ದಟ್ ಅಂದ್ರೆ ಸೀಕೆಂಡ್ ಸ್ಕ್ವೇರ್ ಆಫ್ ದಟ್ ಆಂಗಲ್ ಮೈನಸ್ ಟ್ಯಾನ್ ಸ್ಕ್ವೇರ್ ಆಫ್ ದ ಸೇಮ್ ಆಂಗಲ್, ದಟ್ ವಿಲ್ ಬಿ ಈಕ್ವಲ್ ಟು 1. ಇಲ್ಲಿ ಟೀಟಾ ಎಷ್ಟು ಯೂಸ್ ಮಾಡಿದ್ದಾರೆ, 26 ಡಿಗ್ರಿ, ಏನಾದ್ರೂ ಇರಲಿ ಅದು. ಸೊ secant square 26 minus tan square of the same angle 26 ಏನಾಗುತ್ತೆ, ಸೇಮ್ ಆನ್ಸರ್ ವಿಲ್ ಬಿ 1 ಅದು ಐಡೆಂಟಿಟಿ ಪ್ರಕಾರ. ಆನ್ಸರ್ ಇಸ್ 1. ಕನ್ಫ್ಯೂಸ್ ಮಾಡಕ್ ನಿಮ್ಗೆ 26 ತಗೊಂಡಿದ್ದಾರೆ, ಸರಿನಾ? ಸೊ ಐಡೆಂಟಿಟಿ ಗೊತ್ತಿದ್ರೆ ಯಾರು ಬೇಕಾದ್ರೂ ಬರೀಬಹುದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇನ್ ದ ಟ್ರಯಾಂಗಲ್ ABC if DE is parallel to AC, ಅಂದ್ರೆ this DE is parallel to AC, then the correct relation is. ಕರೆಕ್ಟ್ ರಿಲೇಷನ್ ನಾವು ಕಂಡುಹಿಡಿಯಬೇಕಂದ್ರೆ ಇಲ್ಲಿ ಬೇಸಿಕಲಿ ಟ್ರಯಾಂಗಲ್ಸ್ ಚಾಪ್ಟರ್ ಅಲ್ಲಿ ಏನೇನ್ ಬೇಸಿಕ್ಸ್ ಬೇಕು ಅಂದ್ರೆ ಇಲ್ಲಿ ಪ್ಯಾರಲಲ್ ಬಂದಾಗ ನಾನು ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇಲ್ಲಿ ನಾವು ಯಾವ ಆಪ್ಷನ್ ನೋಡಿ ಕರೆಕ್ಟ್ ಆಗಿ ಒಂದೊಂದೇ ನೋಡ್ಕೊಂಬೋಣ. ಬಿ ಡಿ ಅಪಾನ್ ಟೋಟಲ್ ಎ ಬಿ, ಅದೇ ತರ ಈ ಸೈಡು ಬರಬೇಕು, ಬಿಇ ಬರಬೇಕು. ಸೊ ಬಂದಿಲ್ಲ ಇಲ್ಲಿ ನೋಡಿ, ಬಿ ಸಿ ಬಂದ್ಬಿಟ್ಟಿದೆ, ಅಂದ್ರೆ ಆಪ್ಷನ್ ಎ ಇಸ್ ರಾಂಗ್. ಅದೇ ತರ ಬಿ ಡಿ ಅಪಾನ್ ಎ ಬಿ, ಸೊ ಬಿ ಡಿ ಅಪಾನ್ ಎ ಬಿ ಕರೆಕ್ಟ್ ಆಗಿದೆ. ಅಂಡ್ ಲಾಸ್ಟ್ ಆಪ್ಷನ್ ನೋಡಿ, ಇಲ್ಲಿ ಲಾಸ್ಟ್ ಒನ್ ಬಿಇ ಅಪಾನ್ ಬಿ ಸಿ, ಎಸ್ ಕರೆಕ್ಟ್ ಆಗಿದೆ. ಅಂಡ್ ಮಿಡಲ್ ಒನ್ ನೋಡಿದ್ರೆ ಇಲ್ಲಿ ಬಿ ಡಿ ಯೂಸ್ ಮಾಡಿದ್ದಾರೆ ಫಸ್ಟ್, ಅಂದ್ರೆ ಸ್ಮಾಲರ್ ಒನ್ ಯೂಸ್ ಮಾಡಬೇಕು, ಡಿಇ ಅಪಾನ್ ಎ ಸಿ, ಅಂದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್. ಸರಿ, ನಾನು ಬೇರೆ ಆಪ್ಷನ್ ನೋಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಕ್ವೆಶನ್, ಇಫ್ ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್, ದೀಸ್ ಟು ಇಕ್ವೇಶನ್ಸ್ ಆರ್ ಪ್ಯಾರಲಲ್ ಅಂತ ಹೇಳಿದ್ದಾರೆ. ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಎರಡು ಪ್ಯಾರಲಲ್ ಆಗಿದೆ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ನೋಡಿ ಪ್ಯಾರಲಲ್ ಅಂದ್ರೆ ಯಾವ ಕಂಡೀಷನ್ ಅದು, ನಿಮ್ಗೆ ಕಂಡೀಷನ್ ಗೊತ್ತಿರಬೇಕು. ಏನ್ ಸರ್ ಕಂಡೀಷನ್ ಅಂದ್ರೆ ಪ್ಯಾರಲಲ್ಗೆ A1 by A2 is equal to B1 by B2 but not equal to C1 by C2. ಯಾವುದು ಪ್ಯಾರಲಲ್ಗೆ ನಾಟ್ ಈಕ್ವಲ್ ಟು ಬರೀ ಅವಶ್ಯಕತೆ ಇಲ್ಲ. A1 by A2 ಅಂದ್ರೆ ದಿಸ್ ಇಸ್ ಯುವರ್ A1 by A2 ಅಂದ್ರೆ 3/2 equal to B1. B1 is 2k divided by B2. B2 is 5. ಇದನ್ನು ಸಾಲ್ವ್ ಮಾಡ್ಕೊಳ್ಳಿ, you'll get your answer. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. 2k into 2 equal to 5 into 3. ಸೊ ಇಲ್ಲಿ ಏನಾಗುತ್ತೆ, k will be equal to 5 3s are 15 divided by 2 2s are 4. ಇಲ್ಲಿ ಕ್ರಾಸ್ ಆಗಿ ಏನಾಗುತ್ತೆ 4, ಅಂದ್ರೆ 15/4. ಅಂದ್ರೆ ಆಪ್ಷನ್ ಸಿ is correct one. Next question, any composite number can be expressed as a product of its prime numbers. ಬೇಸಿಕಲಿ ಏನಂದ್ರೆ ಇದು ಈ ಸ್ಟೇಟ್ಮೆಂಟ್ ಬಂದು ಇದನ್ನ ಏನಂತ ಹೇಳ್ತಾರೆ ಅಂದ್ರೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಇದನ್ನ 1 ಮಾರ್ಕ್ ಅಲ್ಲಿ ಕೆಲವು ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೇಳ್ಬಿಡ್ತಾರೆ. ರೈಟ್ ದ ಸ್ಟೇಟ್ಮೆಂಟ್ ಆಫ್ ಅಥವಾ ರೈಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಇದು ಡೈರೆಕ್ಟ್ ಸ್ಟೇಟ್ಮೆಂಟ್, ಇದು 1 ಮಾರ್ಕ್ ಅಲ್ಲಿ ಗ್ಯಾಪ್ ಮಾಡ್ಕೊಳ್ಳಿ, ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದ್ರೆ ಏನಂತ ಅರ್ಥ, any composite number can be expressed as the product of prime numbers. Next question, the length of a rectangle is 3 times the breadth. ಅಂದ್ರೆ ಲೆಂತ್ ಬಂದು ಯಾವ್ದಕ್ಕೆ ಈಕ್ವಲ್ ಇದೆ, 3 times, ಅಂದ್ರೆ 3 into 3 times ಅಂದ್ರೆ 3 multiplied with its breadth. The area of the rectangle is, ನಿಮ್ಗೆ ಏರಿಯಾ ಕೊಟ್ಟಿದ್ದಾರೆ, ಏರಿಯಾ ಬಂದು ಎಷ್ಟು, ಏರಿಯಾ ಆಫ್ ರೆಕ್ಟಾಂಗಲ್ ಏನು, ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ ನಾವಿಲ್ಲಿ ಬ್ರೆಡ್ತ್ ನ ಏನಂತ ಮಾಡಿ ಯಾವತ್ತಿದ್ರು ಯಾವ್ದ್ರ ಜೊತೆ ಮಲ್ಟಿಪ್ಲೈ, ಅಂದ್ರೆ ಲೆಂತ್ ಬಂದು ಇನ್ ಟರ್ಮ್ಸ್ ಆಫ್ ಏನ್ ಕೊಟ್ಟಿದ್ದಾರೆ, ಲೆಂತ್ ಈಸ್ 3 times ಆಫ್ ಬ್ರೆಡ್ತ್, ಅಂದ್ರೆ ಇನ್ ಟರ್ಮ್ಸ್ ಆಫ್ ಬ್ರೆಡ್ತ್ ಕೊಟ್ಟಿದ್ದಾರೆ. ಇನ್ ಟರ್ಮ್ಸ್ ಆಫ್ ಬ್ರೆಡ್ತ್ ಅಂದ್ರೆ ಎಕ್ಸ್ ಅಂತ ತಗೊಳ್ಳಿ, ಯಾವ್ದನ್ನ ರಿಲೇಟ್ ಮಾಡ್ಕೊಟ್ಟಿರ್ತಾರೋ ಅದನ್ನ ಎಕ್ಸ್ ಅಂತ ತಗೊಳ್ಳಿ. ಇಲ್ಲಿ ಏನಾಗುತ್ತೆ, ಲೆಂತ್ ವಿಲ್ ಬಿ ಈಕ್ವಲ್ ಟು 3x ಅಂಡ್ ಬ್ರೆಡ್ತ್ ಏನಂತ ತಗೊಂಡಿದ್ದೀರಾ, ಬ್ರೆಡ್ತ್ ಈಸ್ ನಥಿಂಗ್ ಬಟ್ ಎಕ್ಸ್ ಅಂತ ತಗೊಂಡಿದೀವಿ. ಲೆಟ್ ದ ಬ್ರೆಡ್ತ್ ಬಿ ಎಕ್ಸ್ ಸೆಂಟಿಮೀಟರ್ ಅಂಡ್ ಲೆಂತ್ ಬಿ 3x ಸೆಂಟಿಮೀಟರ್ ಆಗುತ್ತೆ. ಅದು ಏರಿಯಾ ವಿಲ್ ಬಿ, ಲೆಂತ್ ಅಂದ್ರೆ ಏನಂತ ಅರ್ಥ, 3x ಇಂಟು ಬ್ರೆಡ್ತ್ ಏನಾಗುತ್ತೆ ಎಕ್ಸ್, ಅಂಡ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 75. ಇದನ್ನ ಸಾಲ್ವ್ ಮಾಡ್ಕೊಳ್ಳಿ,
3x ಇಂಟು ಎಕ್ಸ್ ಅಂದರೆ 3x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 75. ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಪ್ರಕಾರ ಬರೆದ್ರೆ 3x ಸ್ಕ್ವೇರ್ ಇದನ್ನ ಈ ಸೈಡ್ ಕರ್ಕೊ ಬಂದ್ರೆ ಏನಾಗುತ್ತೆ -75 ಈಕ್ವಲ್ ಟು 0. ಅಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್, ಇನ್ ದ ಫಾಲೋಯಿಂಗ್ ದ ಪೇರ್ ಆಫ್ ಟ್ರಯಾಂಗಲ್ಸ್ ದಟ್ ಆರ್ ಆಲ್ವೇಸ್ ಸಿಮಿಲರ್ ಕೇಳ್ತಾ ಇದಾರೆ. ಎನಿ ಟು ಐಸೋಸೆಲಸ್ ಟ್ರಯಾಂಗಲ್ಸ್ ಯಾವಾಗ್ಲೂ ಸಿಮಿಲರ್ ಆಗುತ್ತಾ? ಆಗಲ್ಲ ಸರ್. ಯಾಕೆ ಆಗಲ್ಲ ಸರ್ ಅಂದ್ರೆ ಎರಡು ಕಂಡೀಷನ್ ಮ್ಯಾಚ್ ಆಗ್ಬೇಕು. ಯಾವ್ದದು? ಆಂಗಲ್ 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 ಕ್ರೈಟೀರಿಯಾ ಅಥವಾ SSS ಕ್ರೈಟೀರಿಯಾ. ಇದು ಮ್ಯಾಚ್ ಆದ್ರೆ ಇದಾಗಲ್ಲ, ಇದು ಮ್ಯಾಚ್ ಆದ್ರೆ ಇದಾಗಲ್ಲ. ಎರಡು ಯಾವಾಗ್ಲೂ ಮ್ಯಾಚ್ ಆಗ್ಲೇಬೇಕು, ಅಥವಾ ಎರಡರಲ್ಲಿ ಯಾವ್ದಾದ್ರು ಒಂದಾದ್ರೂ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಬಟ್ ಆಗೋದಿಲ್ಲ ಯಾವಾಗ್ಲೂ, ಅಂದ್ರೆ ಆಲ್ವೇಸ್ ಕೇಳಿದ್ದಾರೆ, ಆಲ್ವೇಸ್ ಆಗಲ್ಲ. ಎನಿ ಟು ಈಕ್ವಿಲ್ಯಾಟ್ರಲ್ ಆಗುತ್ತೆ ಸರ್. ಎನಿ ಟು ರೈಟ್ ಆಂಗಲ್ ಟ್ರಯಾಂಗಲ್ಸ್ ಯಾವಾಗ್ಲೂ ಆಗಲ್ಲ. ಸ್ಕೇಲಿನ್ ಆಗುತ್ತಾ? ಅದು ಕೂಡ ಸ್ಕೇಲಿನ್ ಅಂದ್ರೆ ಏನಂತ ಅರ್ಥ? ಎಲ್ಲಾ ಸೈಡ್ಸ್ ಡಿಫ್ರೆಂಟ್ ಇರೋದು. ಅರ್ಥ ಆಗ್ತಾ ಇದೆಯಾ? ಇದ್ರಲ್ಲಿ ಆಗೋದ್ ಚಾನ್ಸಸ್ ಕಡಿಮೆ ಇದೆ. ಅಂದ್ರೆ ಎಲ್ಲಾ ಆಪ್ಷನ್ಸ್ ನೀವು ಚೆಕ್ ಮಾಡಿದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್ ಒನ್. ಯಾಕಂದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ ಎಲ್ಲಾ ಆಂಗಲ್ಸ್ ಈಕ್ವಲ್ ಆಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆ? ಅಂದ್ರೆ 60 ಡಿಗ್ರಿ ಅಂದ್ರೆ ಬೇಸಿಕಲಿ ಎರಡು ಆಂಗಲ್ ಟ್ರೂ ಆದ್ರೆ ಸಾಕು. ಒಂದು ಆಂಗಲ್ ಆಂಗಲ್ ಕ್ರೈಟೇರಿಯಾ ಇಂದಾನೆ ಟೂ ಟ್ರಯಾಂಗಲ್ ಸಿಮಿಲರ್ ಆಗೋಯ್ತಂದ್ರೆ ನಿಮ್ಮ ಸೈಡ್ಸ್ ಕೂಡ ಪ್ರಪೋರ್ಷನಲ್ ಆಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಎರಡು ಟ್ರಯಾಂಗಲ್ ಸಿಮಿಲರ್ ಆಗ್ಬೇಕಂದ್ರೆ ಯಾವ್ದಾದ್ರು ಎರಡರಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಪ್ರಾಪರ್ ಆಗಿ ಏನಾಗಬೇಕು, ಸ್ಯಾಟಿಸ್ಫೈ ಆಗ್ಬೇಕು. ಅಂದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್ ಒನ್. ನೆಕ್ಸ್ಟ್, ದ ಫಾರ್ಮುಲಾ ಟು ಫೈಂಡ್ ವಾಲ್ಯೂಮ್ ಆಫ್ ಸ್ಪಿಯರ್. ವಾಲ್ಯೂಮ್ ಆಫ್ ಸ್ಪಿಯರ್ ಕೇಳ್ತಾ ಇದ್ದಾರೆ. ವಾಲ್ಯೂಮ್ ಆಫ್ ಸ್ಪಿಯರ್ ಬಂದು 4/3 pi r cube. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ಮೀಡಿಯನ್ ಈಕ್ವಲ್ ಟು L ಪ್ಲಸ್ n/2 ಮೈನಸ್ CF/F. ಅಂದ್ರೆ ಮೀಡಿಯನ್ ಕಂಡುಹಿಡಿಯೋದಕ್ಕೆ ಇದು ಫಾರ್ಮುಲಾ ಇದು. ಸೊ ಈ ಫಾರ್ಮುಲಾ ಅಲ್ಲಿ ನಾನು ನಿಮ್ಗೆ ಎಲ್ಲ ಬರ್ದ್ಬಿಡ್ತೀನಿ ನೋಡಿ. L ಅಂದ್ರೆ ಏನಂತ ಅರ್ಥ? L ಅಂದ್ರೆ ಲೋಯರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸ್ ಅಂತ ಅರ್ಥ. n/2 ಅಂದ್ರೆ ಏನಂತ ಅರ್ಥ? ಅಂದ್ರೆ n ಅಂದ್ರೆ ಸಿಗ್ಮಾ ಎಫ್ ಅಂತ ಹೇಳ್ಬೋದು. ಸಮ್ ಆಫ್ ಆಲ್ ಫ್ರೀಕ್ವೆನ್ಸೀಸ್, ಸಮ್ ಆಫ್ ಫ್ರೀಕ್ವೆನ್ಸಿ ಅದು ಸರಿನಾ. ಅಂಡ್ CF ಅಂದ್ರೆ ಏನಂತ ಅರ್ಥ? ಇದರಲ್ಲಿ ಅಂದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರಿಸೀಡಿಂಗ್. ಯಾರ್ಯಾರಿಗೆ ಮೀಡಿಯನ್ ಮಾಡಕ್ ಬರುತ್ತೋ ಅವ್ರಿಗೆ ಗೊತ್ತಿರುತ್ತೆ. ನಾವು CF ಯಾವತ್ತಿದ್ರು ಮೀಡಿಯನ್ ಕ್ಲಾಸ್ ಬರೆಯಲ್ಲ. CF ಆಫ್ ದಿ ಕ್ಲಾಸ್ ಪ್ರಿಸೀಡಿಂಗ್ ದಿ ಮೀಡಿಯನ್ ಕ್ಲಾಸ್, ಅದ್ರ ಹಿಂದೆ ಇರೋ ಕ್ಲಾಸ್ದು CF ಬರಿತೀವಿ. ಅಂಡ್ H ಅಂದ್ರೆ ಏನಂತ ಅರ್ಥ? H ಅಂದ್ರೆ ಹೈಟ್ ಅಥವಾ ಸೈಜ್ ಅಂತ ಹೇಳ್ತಾರೆ. ಅದನ್ನ ಹೆಂಗ್ ಕಂಡು ಹಿಡಿತೀವಿ? ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಆಫ್ ಯಾರ್ದು? ಮೀಡಿಯನ್ ಕ್ಲಾಸ್. ಎಲ್ಲಾ ಕ್ಲಾಸ್ದು ಸೇಮ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಅಟ್ ಲಾಸ್ಟ್ ಅವ್ರು ಕೇಳಿರೋದೇನು? ನಮ್ಗೆ F ಕೇಳಿದ್ದಾರೆ. F ಅಂದ್ರೆ ಏನಂತ ಅರ್ಥ? ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸ್. ಅದು ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸ್. So F is frequency of median class ಅಂದ್ರೆ option C is correct one. Next question, the zero of the polynomial p of x equal to 5x plus 3. ಇದೊಂದು ಲೀನಿಯರ್ ಪಾಲಿನಾಮಿಯಲ್ ಸರ್. ಇದು ಅದೇಂಗ್ ಸರ್ ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳ್ತೀರಾ? ಡಿಗ್ರಿ ಎಷ್ಟಿದೆ? ಹೈಯೆಸ್ಟ್ ಪವರ್ 1 ಇದೆ. ಇದನ್ನ ಸಾಲ್ವ್ ಮಾಡೋದು ತುಂಬಾ ಈಸಿ. ಅವ್ರೇನ್ ಪಾಲಿನಾಮಿಯಲ್ ಕೊಟ್ಟಿದಾರೋ ಅದನ್ನ ಫಸ್ಟ್ 0 ಕಂಡುಹಿಡಿಬೇಕಂದ್ರೆ ಈಕ್ವಲ್ ಟು 0 ಅಂತ ಹಾಕೊಂಡ್ಬಿಡಿ. ಇವಾಗ ಎಕ್ಸ್ ಇವಾಗ ಬೇಸಿಕಲಿ ವ್ಯಾಲ್ಯೂಸ್ ಕಂಡುಹಿಡಿಬೇಕು. ಸೊ ಡಿಗ್ರಿ 1 ಇದ್ರೆ ಆನ್ಸರ್ ಒಂದೇ ಒಂದು ಆನ್ಸರ್ ಬರುತ್ತೆ. ಅದು ಹೆಂಗ್ ಕಂಡುಹಿಡಿತೀರಾ? 5x ಈಕ್ವಲ್ ಟು ಕಾನ್ಸ್ಟೆಂಟ್ ನ ಆ ಸೈಡ್ ಕಳಿಸಿ -3. x ಈಕ್ವಲ್ ಟು ಏನಾಗುತ್ತೆ? -3 ಡಿವೈಡೆಡ್ ಬೈ 5. ಸೊ ದಿಸ್ ಇಸ್ ಯೋರ್, ಇದನ್ನೇನಂತ ಹೇಳ್ಬೋದು ನಾವು ಡೈರೆಕ್ಟ್ ಆಗಿ? ವ್ಯಾಲ್ಯೂ ಆಫ್ x ಏನಾಗ್ಬಿಡುತ್ತೆ? ದಟ್ ಇಸ್ ಯೋರ್ 0 -3/5. ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಅಟ್ ಲಾಸ್ಟ್ ಏನ್ ನಾವು 50 ಕ್ವಶನ್ಸ್ ತಗೊಂಡಿದ್ವೋ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಸಾಲ್ವ್ ಮಾಡಿಸಿದೀನಿ. ನಾನು ನಿಮ್ಗೆ ಯಾರ್ಯಾರು ಎಂಡ್ ವರ್ಗು ಇದನ್ನ ವಾಚ್ ಮಾಡಿದೀರಾ ಅಂಡ್ ನನ್ನ ಜೊತೆ ಯಾರು ನೀವು ಕೂಡ ಸಾಲ್ವ್ ಮಾಡಿದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ನನಗೆ ಜಸ್ಟ್ ಒಂದು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ, ಏನಂತ ಅಂದ್ರೆ ನೀವು ಎಷ್ಟು ಕ್ವಶನ್ ಪ್ರಾಪರ್ ಆಗಿ ಸಾಲ್ವ್ ಮಾಡಿದ್ರಿ ಅಂತ. ಏನಾದ್ರೂ 50 ಕ್ವಶನ್ಸ್ ಅಲ್ಲಿ ಒಂದೇನಾದ್ರೂ 25 ಕ್ವಶನ್ ಸಾಲ್ವ್ ಮಾಡಿದೀರಾ ಅಂದ್ರೆ ಯು ಕ್ಯಾನ್ ಸ್ಕೋರ್ ಇಟ್ ಆಸ್ 25/50, ಅಥವಾ ನೀವು ಜಸ್ಟ್ 25 ಅಂತ ಹಾಕಿ ನಿಮ್ ಸ್ಕೋರ್ ಬರೀರಿ ಎಷ್ಟಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡೋಣ. ಯಾವ ಮಕ್ಕಳು ಎಷ್ಟೇ ಸ್ಕೋರ್ ತಗೊಂಡಿದ್ದಾರೆ, ಸಚ್ ದಟ್ ಎಲ್ಲ ಮಕ್ಕಳು ಕೂಡ ಮೋಟಿವೇಟ್ ಆಗಲಿ ಅಂತ. ಅಂಡ್ ಪಾರ್ಟ್ 3ಗೆ ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋ ನಿಮ್ಮ ಪಾರ್ಟ್ 3 ಮೇಲೆ ಇರುತ್ತೆ. ಅಂದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ 50 ಕ್ವಶನ್ ಸೆಲೆಕ್ಟ್ ಮಾಡಿ ಅದನ್ನು ಕೂಡ ನಾನು ನಿಮಗೆ ಸಾಲ್ವ್ ಮಾಡಿಸ್ತೀನಿ.
ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.